ಜಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮ ಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಗ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೂಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನ ನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಗುರೋ ಸ್ವಶಿಷ್ಯಂ ಚತುರಂ ಚಿಕೀರ್ಷತಃ ಪ್ರಚೋದನಾತ್ ಶ್ರೋತುಮಿಹೋಪಚಕ್ರಮೇ ಅಥೇಷ್ಟಸಿದ್ಧಿಶ್ಚಲಜಾತಿವಾರಿಧಿಃ ನಿರಾದರೇಣಾಪಿ ಮಹಾತ್ಮನಾ ಮುನಾ. ಸ್ವಸ್ತಿ ಅಸ್ತು. ವಾಸುದೇವ ಪಂಡಿತನೇ ಮೊದಲಾದ ತರ್ಕ ಪಂಡಿತರು ಉಡುಪಿಗೆ ಬಂದಿದ್ದಾರೆ. ಅನಂತಾಸನನ ಸನ್ನಿಧಾನದಲ್ಲಿ ಅಚ್ಯುತ ಪ್ರೇಕ್ಷರ ಜೊತೆಗೆ ವಾದವನ್ನ ಮಾಡಿ ಅವರಿಂದ ಜಯಪತ್ರವನ್ನು ಸಂಪಾದನೆ ಮಾಡಬೇಕು, ಅವರನ್ನ ಪರಾಜಿತರನ್ನಾಗಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ 3 ದಿನಗಳ ಅವಧಿಯಲ್ಲಿ ವಾಕ್ಯಾರ್ಥವನ್ನ ಮಾಡಿದರಂತೆ. ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಿಕೆಯಲ್ಲಿ ಹೇಳುವಾಗ ತ್ರಿದಿನಂ ಯೋ ವ್ಯಧಾತ್ ನಿರಂತರಂ, 3 ದಿನಗಳವರೆಗೆ ನಿರಂತರವಾಗಿ ಅವನು ತನ್ನ ವಾದವನ್ನು ಮಂಡಿಸಿದಾಗ ಅಚ್ಯುತ ಪ್ರೇಕ್ಷರು ಕೊಟ್ಟ ಉತ್ತರ ಸಾಲದೇ ಇದ್ದಂತೆ ಆದಾಗ ಪೂರ್ಣಪ್ರಜ್ಞ ತೀರ್ಥರು ಗುರುಗಳ ಆಜ್ಞೆಯಂತೆ ತಾವು ಉತ್ತರವನ್ನು ನೀಡಿ ಅವರು ಹೇಳಿದ ಕ್ರಮ ಸರಿಯಲ್ಲ ಅಂತ ಹೇಳಿ ಪರಾಭವಗೊಳಿಸಿ ಅವರಿಂದ ಜಯಪತ್ರವನ್ನು ಸಂಪಾದನೆ ಮಾಡಿ ಆ ಜಯಪತ್ರವನ್ನು ಗುರುಗಳ ಪಾದದ ಬಳಿ ಇಟ್ಟು ಸಾಷ್ಟಾಂಗ ಹಾಕಿ ಇದು ನಿಮ್ಮ ಅನುಗ್ರಹದಿಂದ ನಡೆದದ್ದು ಅಂತ ಹೇಳಿದ್ರಂತೆ. ಹಿಂದೆ ಎಲ್ಲ ಆ ತರಹದ ಚರಿತ್ರೆಗಳನ್ನು ಕೇಳಿರ್ತೇವೆ. ಗುರುಗಳ ಅನುಗ್ರಹದಿಂದ ವಿದ್ಯೆಯನ್ನು ಸಂಪಾದನೆ ಮಾಡಿ ಆ ವಿದ್ಯೆಯನ್ನು ಪಡೆದ ಶಿಷ್ಯರು ಎಲ್ಲ ಕಡೆಗೆ ಸಂಚಾರ ಮಾಡಿಕೊಂಡು ಗೆದ್ದು ಜಯಪತ್ರಗಳನ್ನು ತಂದು ಗುರುಗಳ ಪಾದಕ್ಕೆ ಅರ್ಪಿಸಿ ಇದು ನಿಮ್ಮ ಅನುಗ್ರಹದಿಂದ ನಾನು ಸಂಪಾದನೆ ಮಾಡಿದ್ದು ಅಂತ ಹೇಳುವ ವಿನೀತರಾಗಿರುವಂತಹ ಶಿಷ್ಯರಿದ್ರಂತೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ಕೇಳುವಾಗ ಅವರು ಎಲ್ಲ ಕಡೆಗೆ ಸಂಚಾರ ಮಾಡಿ ಬಂದು ವಾದಿ ದಿಗ್ವಿಜಯ ಮಾಡಿ ಆ ಎಲ್ಲ ಜಯಪತ್ರಗಳನ್ನು ತಂದು
ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡಬೇಕಂತ ಇದು ಪದ್ಧತಿ ಇತ್ತು ಅಂತ ಹೇಳ್ತಾರೆ. ಇದಾದ ಮೇಲೆ ಅಚ್ಯುತ ಪ್ರೇಕ್ಷರಿಗೆ ಶಿಷ್ಯನ ಮೇಲೆ ಇನ್ನೂ ವಿಶೇಷವಾದ ಅಭಿಮಾನ ಮೂಡಿತು. ಅವರು ಅನ್ಕೊಂಡ್ರು, ಹಾಗಿದ್ರೆ ಇವನಿಗೆ ಇನ್ನೊಂದು ಸ್ವಲ್ಪ ನಾನು ಟ್ರೈನಿಂಗ್ ಕೊಟ್ರೆ, ಇನ್ನೊಂದು ಸ್ವಲ್ಪ ಹೆಚ್ಚಿನ ಅಭ್ಯಾಸವನ್ನ ಮಾಡಿಸಿದ್ರೆ ಇನ್ನೂ ಚುರುಕು ಬುದ್ಧಿಯವನಾಗ್ತಾನೆ. ಈಗ ಇಷ್ಟು ಬುದ್ಧಿ ಇದೆ ಅಂತಂದ ಮೇಲೆ ಇನ್ನು ನಾನು ಇವನಿಗೆ ತಯಾರಿ ಮಾಡಿದ್ರೆ ಎಷ್ಟಾಗಬಹುದು ಅಂತ ಹೇಳಿ ಮಾಯಾವಾದದಲ್ಲಿ ಈ ಪೂರ್ಣಪ್ರಜ್ಞ ತೀರ್ಥರನ್ನ ನಿಷ್ಣಾತರನ್ನಾಗಿ ಮಾಡೋಣ ಅಂತ ಹೇಳಿ ಪಾಠವನ್ನ ಪ್ರಾರಂಭ ಮಾಡಿದ್ರಂತ. ಯಾವ ಗ್ರಂಥ ಹೇಳಿ ಪ್ರಾರಂಭ ಮಾಡಿದರು? ಶ್ರೀಮದಾಚಾರ್ಯರ ಗ್ರಂಥಗಳು ಇನ್ನೂ ಬಂದಿಲ್ಲ. ಭಾಗವತಾದಿ ಗ್ರಂಥಗಳು, ಪುರಾಣ ಗ್ರಂಥಗಳು, ಪಾಠ ಗ್ರಂಥಗಳಲ್ಲ. ಹಾಗಿದ್ರೆ ಪಾಠವನ್ನ ಹೇಳಲಿಕ್ಕೆ ಯಾವ ಗ್ರಂಥಗಳನ್ನು ತೆಗೆದುಕೊಳ್ಳಬೇಕು? ಅವತ್ತಿನ ಕಾಲದಲ್ಲಿ ಮಾಯಾವಾದ ಶಾಸ್ತ್ರದ ಸಾರಭೂತವಾದ ಮಾಯಾವಾದದ ಎಲ್ಲ ವಿಷಯಗಳನ್ನು ತಿಳಿಸುವಂತಹ ಗ್ರಂಥ ಇಷ್ಟ ಸಿದ್ಧಿ ಎನ್ನುವ ಒಂದು ಗ್ರಂಥ. ಅನೇಕ ಗ್ರಂಥಗಳು ಉಂಟು, ಅನೇಕ ಗ್ರಂಥಗಳು. ಇಷ್ಟ ಸಿದ್ಧಿ ಎನ್ನುವಂತಹ ಒಂದು ಗ್ರಂಥ, ಅದು ವಿಮುಕ್ತಾತ್ಮಯತಿ ಎನ್ನುವಂಥವರು ಬರೆದ ಗ್ರಂಥ. ಅದು ಇಲ್ಲಿ ಹೇಳ್ತಾರೆ, ಅಥ ಇಷ್ಟ ಸಿದ್ಧಿ, ಇಷ್ಟ ಸಿದ್ಧಿ ಎಂಬ ಗ್ರಂಥವನ್ನ ಪಾಠ ಹೇಳಿ ಪ್ರಾರಂಭ ಮಾಡಿದರು. ಆ ಇಷ್ಟ ಸಿದ್ಧಿ ಬರೆದವರು ಯಾರು ಅಂದರೆ ವಿಮುಕ್ತಾತ್ಮಯತಿ ಅಂತ ಅವರ ಹೆಸರು. 10ನೇ ಶತಮಾನದಲ್ಲಿ ಆಗಿ ಹೋದವರು. ಅವರ ಗುರುಗಳು ಅವ್ಯಯಾತ್ಮಯತಿಗಳು ಅಂತ. ಅವ್ಯಯಾತ್ಮಯತಿಗಳ ಶಿಷ್ಯರಾದ ವಿಮುಕ್ತಾತ್ಮಯತಿಗಳು ಬರೆದ ಇಷ್ಟ ಸಿದ್ಧಿ ಎಂಬ ಗ್ರಂಥದ ಪಾಠವನ್ನ ಅಚ್ಯುತ ಪ್ರೇಕ್ಷ ತೀರ್ಥರು ಪೂರ್ಣಪ್ರಜ್ಞ ತೀರ್ಥರಿಗೆ ಹೇಳಿ ಅದರಿಂದ ಮಾಯಾವಾದದ ಒಳಹಾದಿಗಳನ್ನೆಲ್ಲ ತಿಳಿಸಬೇಕು. ಆ ಮೂಲಕವಾಗಿ ಅವರನ್ನು ಇನ್ನಿಷ್ಟು ಪರಿಣತರನ್ನಾಗಿ ಮಾಡಿ ನಾಳೆ ಯಾರಾದರೂ ಪರಮಾದಿಗಳು ಬಂದರೆ ಅವರನ್ನ ಸೋಲಿಸಬೇಕು, ಅವರನ್ನ ಪರಾಭವಗೊಳಿಸಿ ಈ ಸಿದ್ಧಾಂತವನ್ನು ಎತ್ತಿ ಹಿಡಿಬೇಕು ಅಂತ ಹೇಳಿ ಪಾಠವನ್ನು ಹೇಳಿ ಪ್ರಾರಂಭ ಮಾಡಿದ್ರಂತೆ. ಮೊದಲನೇ ದಿವಸ ಪಾಠಕ್ಕೆ ಕೂತ್ಕೊಂಡಿದ್ದಾರೆ. ಅವತ್ತೇ ಮಂಗಳ ಮಾಡಿಸ್ಬಿಟ್ರಂತ ಆಚಾರ್ಯ. ನಮ್ಮ ಆಚಾರ್ಯರ ಕಡೆಗೆ ಪದ್ಧತಿ ಹೇಗೆ ಅಂದರೆ ಪಾಠ ಪ್ರಾರಂಭ ಆದ ದಿವಸ ಮಂಗಳ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿರ್ಬೇಕು, ಮೊದಲ ಶಾಂತಿ ಮಂತ್ರ ಉತ್ತರ ಶಾಂತಿ ಮಂತ್ರ ಎರಡು ಒಟ್ಟಿಗೆ ಹೇಳ್ಬಿಡ್ಬೇಕಂತ. ಯಾಕಂದ್ರೆ ಯಾವಾಗ ಶಿಷ್ಯರು ಬಿಟ್ಟು ಹೋಗ್ತಾರಂತ ಗೊತ್ತಿರಂಗಿಲ್ಲ ಅಂತ. ಅದಕ್ಕೆ ಮೊದಲನೇದ್ದೇನದು ಪ್ರಾರಂಭ ಶಾಂತಿ ಮಂತ್ರ ಹೇಳೋದು ಶನ್ನೋ ಮಿತ್ರ ಶಂವರ್ಣ ಅಂತ ಹೇಳಿ, ಅವತ್ತೇ ಮುಗಿಯೋ ಕಾಲಕ್ಕನೇ ಶನ್ನೋ ಮಿತ್ರ ಶಂವರ್ಣ ಅಂತ ಉತ್ತರ ಶಾಂತಿ ಮಂತ್ರ ಹೇಳ್ಬಿಡೋದಂತ. ಬಂದರು ಬಿಟ್ಟರು ಅಂತ ಅರ್ಥ, ಎರಡೂ ವ್ಯವಸ್ಥೆ. ಅದಕ್ಕೆ ಅಚ್ಯುತ ಪ್ರೇಕ್ಷ ತೀರ್ಥರ ಪಾಠವನ್ನು ಹೇಳಲಿಕ್ಕೆ ಆರಿಸಿಕೊಂಡ ಗ್ರಂಥ. ಆ ಗ್ರಂಥ ಹೇಗಿತ್ತು, ಪಾಠ ಹೇಗೆ ಪ್ರಾರಂಭ ಆಯಿತು ಅನ್ನುವ ಚಿತ್ರಣವನ್ನ ಪಂಡಿತಾಚಾರ್ಯ ನೀಡ್ತಾರೆ. ಗುರೋ ಸ್ವಶಿಷ್ಯಂ ಚತುರಂ ಚಿಕೀರ್ಷತಃ, ಸ್ವಶಿಷ್ಯಂ ಚತುರಂ ಚಿಕೀರ್ಷತಃ. ತಮ್ಮ ಶಿಷ್ಯರನ್ನ ಚತುರರನ್ನಾಗಿಸಬೇಕು, ಇನ್ನೂ ಚುರುಕು ಬುದ್ಧಿಯವರನ್ನಾಗಿಸಬೇಕು ಅಂತ ಇಟ್ಟುಕೊಂಡು ಪ್ರಚೋದನಾತ್ ಶ್ರೋತುಂ ಇಹ ಉಪಚಕ್ರಮೆ ಪಾಠ ಹೇಳಿ ಪ್ರಾರಂಭ ಮಾಡಿದ್ರಂತೆ. ಯಾವ ಗ್ರಂಥ? ಇಷ್ಟಸಿದ್ಧಿ ಎನ್ನುವಂಥ ಗ್ರಂಥ. ಅದನ್ನು ಆಗ ಪರಿಚಯ ಮಾಡಿಸಿದೆ. ಆದರೆ ನಾರಾಯಣ ಪಂಡಿತಾಚಾರ್ಯದನ್ನು ಪರಿಚಯ ಮಾಡಿಸುವಾಗ ಎರಡು ಶಬ್ದಗಳನ್ನು ಹಾಕಿ ಪರಿಚಯ ಮಾಡಿಸ್ತಾರೆ. ಏನು? ಛಲ ಜಾತಿ ವಾರಿದಿಹಿ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಗ್ರಂಥದಲ್ಲಿನ ದೋಷಗಳು, ವಾಕ್ಯಾರ್ಥದಲ್ಲಿನ ದೋಷಗಳು ಯಾವುದು ಅಂದರೆ ಒಂದು ಛಲ, ಇನ್ನೊಂದು ಜಾತಿ ಅಂತ ದೋಷಗಳಂತೆ. ನಿನ್ನೆ ದಿವಸ ಹೇಳಿದ್ನಲ್ಲ ವಾಕ್ಯಾರ್ಥ. ಆ ವಾಕ್ಯಾರ್ಥದ ಅಂಗವಾಗಿ ಬರುವಂತಹ ಇನ್ನೆರಡು ಮಾತುಗಳನ್ನು ನೀವೆಲ್ಲರೂ ಗಮನ ಇಟ್ಟು ಕೇಳ್ಕೊಳ್ರಿ. ಇವತ್ತು ಈ ತರಹದ ವಾಕ್ಯಾರ್ಥಗಳು ನಡೆಯೋದಿಲ್ಲ, ಇವೆಲ್ಲ ಪ್ರಸಂಗವೇ ಬರೋದಿಲ್ಲ, ಪಾಠದಲ್ಲೂ ಹೇಳೋ ಹಾಗಿರೋದಿಲ್ಲ. ಇವೆಲ್ಲ ಇಲ್ಲಿ ಬಂದಾಗ ಒಂದೆರಡು ಹೇಳಿರ್ತೀನಿ. ಯಾಕೆಂದ್ರೆ ಪಾಠ ಹೇಳಬೇಕಾದ್ರೆ ಆ ಉದ್ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಮತ್ತೆ ನಾವೆಲ್ಲ ಪ್ರಯತ್ನ ಮಾಡಬಹುದು, ಮಾಡಬಾರ್ದು ಅಂತೇನಿಲ್ಲ. ಇಲ್ಲಿ ಬಂದಿರುವಂತಹ ಮಾತೇನು ಅಂದರೆ ಛಲ ಮತ್ತು ಜಾತಿ ಎರಡು ವಾದದಲ್ಲಿನ ದೋಷಗಳಂತೆ. ವಾದ ಮಾಡುವಾಗ ಎರಡು ದೋಷಗಳಾಗ್ತದಂತೆ. ಅದು ಹೇಗಿರ್ತದೆ ಅಂತನ್ನೋದನ್ನು ದೃಷ್ಟಾಂತ ಹೇಳ್ತೀನಿ. ಇವುಗಳಿಂದಲೇ ತುಂಬಿರುವಂತಹ ಗ್ರಂಥ ಆಗಿತ್ತು ಆ ಇಷ್ಟಸಿದ್ಧಿ ಅಂತ. ಅಂದರೆ ದೋಷಪೂರಿತವಾದ ಗ್ರಂಥ ಅದು. ಅಂತಹ ದೋಷಪೂರ್ಣವಾದ ಗ್ರಂಥವನ್ನ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಆಚಾರ್ಯರು ಮುಂದಿನ ಪ್ರಶ್ನೆ ಕೇಳಿದರು ಅಂತ ಮುಂದಿನ ಶ್ಲೋಕಕ್ಕೆ ಹೋಗ್ತಾರೆ. ಅಥ ಇಷ್ಟಸಿದ್ಧಿ ಛಲಜಾತಿ ವಾರಿದಿಹಿ ನಿರಾದರೇಣಾಪಿ. ಓದುವ ಇವರಿಗೂ ಆದರ ಇಲ್ಲ, ಅದರಲ್ಲಿ ಹೇಳುವ ಅವರಿಗೂ ಆದರ ಇಲ್ಲ. ಆದರೆ ಅನಿವಾರ್ಯ. ಈಗ ಇದು ಒಂದೇ ಇದ್ದದ್ರಿಂದ, ಆಲ್ಟರ್ನೇಟ್ ಇಲ್ಲದೆ ಇದ್ದದ್ರಿಂದ ಇದನ್ನೇ ಓದಿ ನಾವು ಇದರಿಂದ ಬುದ್ಧಿವಂತರಾಗಬೇಕೀಗ.
ಇನ್ನೊಂದು ಗ್ರಂಥ ಅಂತಿದ್ರೆ ಅದನ್ನ ಓದಿಕೊಂಡು ನಾವು ಇದರ ಲಾಭವನ್ನ ಪಡಿಬಹುದು. ಮಾಯಾವಾದದ ಅದೇ ಒಂದು ಗ್ರಂಥವನ್ನ ನಾವು ಅಭ್ಯಾಸ ಮಾಡಿ ಪರಿಣತರಾಗಬೇಕಾದದ್ದರಿಂದಾಗಿ ಅದಕ್ಕೆ ಆದರ ಇರ್ಲಿ ಬಿಡ್ಲಿ ನಿರಾದರೇಣ ಅಪಿ ಮಹಾತ್ಮನ ಮುನ. ಕೆಲವೊಮ್ಮೆ ಹಾಗೆ ಆಗ್ತಿರ್ತದೆ, ಊಟ ಹಿಡಿಸ್ಲಿ ಬಿಡ್ಲಿ, ನಾಲ್ಗೆ ರುಚಿ ಇರ್ಲಿ ಬಿಡ್ಲಿ, ಅನಿವಾರ್ಯವಾಗಿ ಅದೊಂದೇ ಊಟ ಮಾಡಬೇಕು. ಇರೋದೇ ಒಂದು ಊಟ, ಏನ್ ಮಾಡ್ಲಿಕ್ಕೆ ಬರ್ತಾ ಹೇಳೋಣಂತೆ. ಅದರಲ್ಲಿ ಕೊನೆ ವ್ರತ ಬಂದ್ಬಿಟ್ರಂತೂ ಎಲ್ರಿಗೂ ಇದೇ ಅನಿಸ್ತಿರ್ತದೆ, ಯಾವಾಗ ಮುಗೀತದೋ ಏನೋ, ಯಾವಾಗ ಮುಗೀತದೋ ಏನೋ ಅಂತ ಅನಿಸ್ತಿರ್ತದೆ ಪಾಪ. ನಿರಾದರೇಣಾಪಿ, ಆದ್ರೆ ಇರ್ಲಿ ಬಿಡ್ಲಿ ವ್ರತ ಅಂತ ಅನ್ನೋದೊಂದಿದೆ, ಎಲ್ಲ ಮಾಡಬೇಕು ಅಂತ ಅನಿಸ್ತಿರ್ತದಂತ. ಹಾಗಿದೇನಾಯಿತು ಅಂದ್ರೆ ಆ ಗ್ರಂಥ ಬೇಕಾಗ್ಲಿ ಬೇಡವಾಗ್ಲಿ ನಿರಾದರೇಣ, ಆದ್ರೆ ಇಲ್ಲದೆ ಇದ್ರು ಪಾಠ ಹೇಳಿದ್ರು, ಆದ್ರೆ ಇಲ್ಲದೆ ಇದ್ರು ಕೇಳಿದ್ರು. ಯಾಕೆ ಹಾಗೆ ಹೇಳಬೇಕಾಯಿತು ಅಂದ್ರೆ ಅದರಲ್ಲಿ ದೋಷ ಬಹಳ ಇತ್ತಂತ. ಛಲ ಅಂದ್ರೆ ಏನು, ಹೇಗ್ ಮಾಡ್ತಾರೆ ನೋಡ್ರಿ. ಛಲ ಅಂದ್ರೆ ಮೋಸ ಅಂತ ಸಾಮಾನ್ಯವಾಗಿ ಅರ್ಥ ಆಗತ್ತೆ ನಮಗೆ. ಇದು ವಾಕ್ಯಾರ್ಥದಲ್ಲಿ ಹ್ಯಾಕ್ ಮೋಸ ಮಾಡ್ಲಿಕ್ಕೆ ಬರ್ತದೆ ಅಂದ್ರೆ, ಯಾರೋ ಹೇಳಿದ್ರಂತ ಗಾಮಾನಯ ಅಂತ ಹೇಳಿದ್ದಂತೆ. ಗಾಮಾನಯ ಅಂದ್ರೆ ಯಾರಿಗಾದ್ರೂ ಅರ್ಥ ಆಗತ್ತೆ, ಇದು ಸರಳವಾಗಿ ಅರ್ಥ ಆಗೋದು. ಗಾಮ್ ಅಂತಂದ್ರೆ ಏನು, ಆಕಳು. ಗಾಮಾನಯ ಅಂತ ಒಬ್ಬ ವಾದಿ ಪ್ರಯೋಗ ಮಾಡಿದ. ಆಕಳು ತಗೊಂಡ್ ಬಾ ಅಂತ ಅವನ ಅಭಿಪ್ರಾಯ. ಗಾಮಾನಯ ಅಂದ್ರೆ ಅದಕ್ಕೆ ಅವನಂತೆ ಕಥಂ ಅಚಲಾಭೂಹು ಆನೆಯ ಇತಿ. ಅಲ್ರಿ ಸ್ವಾಮಿ, ಅಳಗಾಡದೆ ಇರುವಂತಹ ದೃಢವಾದ ಭೂಮಿಯನ್ನು ನಾನು ಹೇಗೆ ತಗೊಂಡ್ಬರ್ಲಿ ಅಂತ ಕೇಳಿದ್ದಂತ. ಯಾಕೆ, ಗೋ ಅನ್ನೋ ಶಬ್ದಕ್ಕೆ ಭೂಮಿ ಅಂತ ಒಂದು ಅರ್ಥ ಇದೆ. ಹೇಗೆ ಮೋಸ ಹೋಯ್ತು ನೋಡ್ರಿ. ಗೋ ಅನ್ನೋ ಶಬ್ದಕ್ಕೆ ಆಕಳು ಅಂತ ಅರ್ಥ ಇದ್ದಂತೆ ಗೋ ಅನ್ನೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ ಇದೆ ಅಂತ ಅರ್ಥ ಇದೆ. ಹಾಗಾಗಿ ಅವನೇನಂದ ಅಂದ್ರೆ, ಆಕಳು ತಗೊಂಡ್ ಬಾ ಅಂತ ಅವ ಪ್ರಯೋಗ ಮಾಡಿದ್ರೆ ಇವನು ಭೂಮಿ ಹೆಂಗ್ ತರ್ಲಿಕ್ಕೆ ಬರ್ತದ್ರಿ ಅಂತ ಕೇಳಿದಂತ. ಇದಕ್ಕೆ ಮೋಸ ಅಂತಾರೆ, ಇದಕ್ಕೆ ಛಲ ಅಂತ ಕರೀತಾರೆ. ಗಾಮಾನಯ ಇತ್ಯುಕ್ತೆ ಕಷ್ಟಿದಾಹ ಗಾಮಾನಯ ಇತಿ ಅಪರ ಉತ್ತರತಿ ಕಥಂ ಅಚಲಾಂ ಭೂಮಿ ಅಚಲಾಭೂಹು ಆನೆಯ ಇತಿ. ಅಲ್ರಿ, ಅಚಲವಾದ ಭೂಮಿಯನ್ನು ತರೋದು ಹೇಗೆ? ಯಾಕೆ ಅಂದ್ರೆ ಗೋ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಭೂಮಿ ಅಂತೂ ಅರ್ಥ, ಆಕಳು ಅಂತ ಅರ್ಥ. ಒಬ್ಬ ಆಕಳನ್ನ ತೆಗೆದುಕೊಂಡು ಬಾ ಅಂತ ಹೇಳಿದ, ಇವನಂದ ಭೂಮಿ ತರ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟ. ಊಟಕ್ಕೆ ಕೂತಿದ್ದಂತೆ ಒಬ್ಬ. ಊಟಕ್ಕೆ ಕೂತಿರುವಾಗ ಸೈಂಧವಮಾನಯ ಅಂದಂತೆ ಪಾಪ ಒಬ್ಬ. ಸೈಂಧವಮಾನಯ ಅಂತಂದ ಕೂಡ್ಲಿ ಇವ ಅಂದ, ಊಟಕ್ಕೆ ಕೂತಾಗ ಏನು ಕುದುರೆ ಮೇಲೆ ಕೂಡ್ತಾರ ಊಟಕ್ಕೆ ಅಂದವ. ಯಾಕೆ, ಸೈಂಧವ ಅಂತನ್ನೋ ಶಬ್ದಕ್ಕೆ ಉಪ್ಪು ಅಂತ ಅರ್ಥ ಇದ್ದಂತೆ ಕುದುರೆ ಅಂತ ಅರ್ಥ ಇದೆ. ನೋಡಿ ಎಷ್ಟು ಗದ್ದಲ ಇದೆ. ಯಾಕೆ, ಸಿಂಧು ದೇಶದಲ್ಲಿ ಹುಟ್ಟಿದ್ದರಿಂದ ಕುದುರೆಗೆ ಸೈಂಧವ ಅಂತ ಕರೀತಾರೆ. ಸಿಂಧು ಸಮುದ್ರದಲ್ಲಿ ಹುಟ್ಟಿದ್ರಿಂದ ಉಪ್ಪಿಗೂ ಸೈಂಧವ ಅಂತ ಕರೀತಾರೆ. ಎರಡಕ್ಕೂ ಸೈಂಧವ ಅಂತ ಹೆಸರಿದ್ದರಿಂದ ಊಟಕ್ಕೆ ಕೂತಿರುವಾಗ ಇವನು ಸೈಂಧವ ಮಾನಯ ಅಂತಂದ್ರೆ ಕುದುರೆ ಮೇಲೆ ಊಟ ಕೊಡ್ತಾರೆ ಯಾರು ಅಂತ ಕೇಳಿದಂತೆ. ಮೋಸ ಇದು, ಇದು ಛಲ. ಹೀಗೆ ಇಡೀ ಗ್ರಂಥದ ತುಂಬ ಇಂಥದ್ದೇ ಸೇರ್ಕೊಂಡಿದೆ ಅಂತ, ಇದು ಛಲ. ಇನ್ನು ಜಾತಿ ಎಂತಿದೆ. ಜಾತಿ ಅಂತಂದ್ರೆ ಏನು ಅಂತ ಕೇಳಿದ್ರೆ ಶ್ರೀಮದಾಚಾರ್ಯರು ಜನಕಸ್ಯ ಅತ್ಯಯೋ ಜಾತಿ, ಆ ಯಾವ ವಾಕ್ಯವನ್ನ ಆಡ್ತೀವಲ್ಲ ಅದನ್ನೇ ಮೀರಿಬಿಟ್ಟದ್ದು ಜಾತಿ ಅಂತ ಕರೀತಾರೆ. ಈಗ ಮೇ ಮಾತಾ ವಂದ್ಯ ಅನ್ನಂತ ಇಟ್ಕೊಳ್ರಿ. ಮೇ ಮಾತಾ ವಂದ್ಯ ಅಂತ ಅಂದ್ರೆ ಅರ್ಥ ನಮ್ಮವ್ವ ಬಂಜಿ ಎನ್ನಂತ. ಹಿಂಗೆ ನಮ್ಮವ್ವ ಬಂಜಿ ಅಂದ್ರೆ ಹೆಂಗೆ ಒಪ್ಪು ಕೇಳಿ ನೋಡಂತ, ಒಪ್ಲಿಕ್ಕೆ ಬರ್ತದ? ಇಂಥವೆಲ್ಲ ಮಾತುಗಳು ಇರ್ತದಂತ. ಒಬ್ಬ ಹೇಳಿದ್ನಂತ, ಏನು, ಸರ್ವಂ ಮಿಥ್ಯಾ, ಎಲ್ಲವೂ ಸುಳ್ಳು, ಈ ಮಾತು ಮಾತ್ರ ಸತ್ಯ, ನೆನಪಿಟ್ಕೊಳ್ರಿ ಅನ್ನವ. ಏನಂದ ಅವನು? ಸರ್ವಂ ಮಿಥ್ಯಾ, ಎಲ್ಲ ಸುಳ್ಳು, ಈ ಮಾತು ಸತ್ಯ. ಅವ್ರು ಕೇಳಿದ್ರು, ಅಲ್ಲಪ್ಪ ಎಲ್ಲವೂ ಸುಳ್ಳು ಅಂತಿ, ಎಲ್ಲದರಲ್ಲಿ ಈ ವಾಕ್ಯ ಬರಲಿಲ್ವೇ? ಎಲ್ಲದರಲ್ಲಿ ಈ ವಾಕ್ಯವು ಬಂತು ತಾನೆ, ಅಂದ ಮೇಲೆ ಇದು ವಾಕ್ಯ ಏನು? ಸುಳ್ಳು. ತಾನು ಹೇಳಿದ್ದನ್ನೇ ತಾನು ಮೀರಿಬಿಡ್ತಾನಲ್ಲ, ಅದಕ್ಕೆ ಜಾತಿ ಅಂತ ಕರೀತಾರೆ. ಮೇ ಮಾತಾ ವಂದ್ಯ. ಮೂಕೋಹಂ ಅನ್ನಂತೆ ಯಾರೋ ಒಬ್ಬ ಪುಣ್ಯಾತ್ಮ, ನಾ ಮೂಕಿದ್ದೀನ್ರಿ ಆಚಾರ ಅನ್ನಂತ. ಯಾವ ಕಡೆಯಿಂದ ಅಂತ ಕೇಳಿದವರು. ಹಾಗಲ್ಲ, ಅಂದ್ರೆ ನೀ ಯಾವ ಕಡೆಯಿಂದ ಮೂಕಿದ್ದಿ ಅಂತ ಹೇಳ್ಬೇಕಲ್ಲ ನಮಗೆ. ಮೂಕಿದ್ದೀನ್ರಿ ಅಂತ ಹೇಳ್ಕೊಳ್ರ. ಯಾರೋ ಒಬ್ಬ ಕುರುಡ ಭಿಕ್ಷೆ ಬೇಡ್ಕೋತ ಕೂತಿದ್ನಂತೆ. ಕುರುಡ ಭಿಕ್ಷೆ ಬೇಡ್ತಾ ಕೂತಿದ್ನಂತೆ. ಭಿಕ್ಷೆ ಹಾಕ್ರಿ ಅನ್ನಂತೆ. ಪಾಪ ಅಯ್ಯೋ ಅಂತ ಭಿಕ್ಷೆ ಹಾಕ್ಲಿಕ್ಕೆ ಬಂದ್ರೆ, ಏನಪ್ಪಾ ನಿಂಗೆ ಕಣ್ ಕಾಣಿಸೋದಿಲ್ವಾ ಅಂತ ಕೇಳಿದ್ರಂತೆ. ಅವ್ನಿಗೆ ಕಣ್ಣಿಗೆ ಒಂದು ಗ್ಲಾಸ್ ಹಾಕೊಂಡು ಕೂತಿದ್ದ. ಕಣ್ ಕಾಣಿಸೋದಿಲ್ವ? ಇಲ್ಲ ಸ್ವಾಮಿ ನಮ್ಗೆ ಕಾಣಿಸೋದಿಲ್ಲ. ನೋಡ್ರಿ ನಿಮ್ಗೆ ಎದುರಿಗಿರೋ ಮರ ಕಾಣಿಸ್ತಾ ಇದೆ ತಾನೇ ಅಂದ. ಅವ ಪಾಪ ಭಿಕ್ಷೆ ಹಾಕೊಂಡು ಹೌದು ಅಂದ. ಅದು ನಂಗೆ ಕಾಣಿಸೋದಿಲ್ರಿ ಅಂದ ಇವ. ಎಷ್ಟು ಕ್ಷಣ ಇದ್ದ ನೋಡ್ಕೊಳ್ರಿ. ಇದಕ್ಕೇನಂತಾರೆ? ಇದೇ ಜಾತಿ. ಎಷ್ಟು ಮೋಸ. ಹೀಗೆಲ್ಲ ಗ್ರಂಥದ ತುಂಬ ಬರೇ ಇಂಥವೇ ತುಂಬಿಕೊಂಡಿವೆ ಅಂತೆ. ಅಥೇಷ್ಟ ಸಿದ್ಧಿ ಛಲ ಜಾತಿ ವಾರಿಧಿ ನಿರಾದರೇಣಾಪಿ ಮಹಾತ್ಮನ ಮುನಾ. ಹಾಗಾಗಿ ಗುರುಗಳು ಮಾಯಾವಾರದ ಪಾಠವನ್ನು ಹೇಳಿ ಪ್ರಾರಂಭ ಮಾಡಿದರು. 10ನೇ ಶತಮಾನದಲ್ಲಿ ಇದ್ದ ವಿಮುಕ್ತಾತ್ಮಯತಿಗಳು ಅಂತ ಬರೆದಿರುವಂತಹ ಇಷ್ಟಸಿದ್ಧಿ ಎಂಬ ಗ್ರಂಥವನ್ನ ಪಾಠ ಪ್ರಾರಂಭ ಮಾಡ್ತಾ ಇದ್ದಾರೆ.
ಆಚಾರ್ಯರು ಪಾಠ ಕುಳಿತುಕೊಂಡ್ರು, ಪಾಠ ಓದ್ಲಿಕ್ಕೆ ಪ್ರಾರಂಭ ಮಾಡಿದರು. ಮಧ್ಯದಲ್ಲಿ ಪ್ರಶ್ನೆ ಮಾಡಿಕೊಳ್ಬೇಕು ನಾವೇ. ಏನು ಪ್ರಶ್ನೆ? ಅಲ್ಲ, ಈಗ ದುಷ್ಟಶಾಸ್ತ್ರಗಳನ್ನು ಅಧ್ಯಯನ ಮಾಡಬಾರದು ಅಂತ ತಿಳಿದುಕೊಂಡು ಹೇಳಿ ಇದೇ 4ನೇ ಸರ್ಗದಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯ ಕಥೆಯನ್ನು ಹೇಳುವಾಗ ಜರಾನಾಮಕ ವ್ಯಾಧನ ದೃಷ್ಟಾಂತವನ್ನು ಕೊಟ್ಟು ಕಾಲಿಗೆ ಬಾಣ ಹೊಡೆದಿದ್ರು, ಪಶ್ಚಾತ್ತಾಪ ಆದದ್ರಿಂದ ದೋಷ ಆಗಲಿಲ್ಲ ಅಂತ ನೀವು ಹೇಳಿದ್ರಿ ಅಚ್ಯುತ ಪ್ರೇಕ್ಷರಿಗೆ. ಯಾಕೆ? ಅವರು ಮಾಯಾವಾದವನ್ನು ಓದಿದ್ರು, ಅದು ಓದಬಾರದು, ಅದು ಅಸತ್ಶಾಸ್ತ್ರ ಅಂತ ಹೇಳಿದ್ರು. ಹಾಗಿದ್ರೆ ಇವತ್ತು ಗುರು ಶಿಷ್ಯರು ಇಬ್ಬರೂ ಕೂಡಿಕೊಂಡು ಮತ್ತೆ ಮಾಯಾವಾದವನ್ನು ಅಧ್ಯಯನಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಇದು ದೋಷ ಅಲ್ಲ? ಆಚಾರ್ಯರೇ ಹೇಳಿದ್ದನು ವ್ಯಾಖ್ಯಾನದಲ್ಲಿ, ಸತ್ಶಾಸ್ತ್ರಂ ಅಭ್ಯಸೇ ನಿತ್ಯಂ ದುಶಾಸ್ತ್ರಂ ತು ಪರಿತ್ಯಜೆ. ದುಷ್ಟಶಾಸ್ತ್ರವನ್ನ ಬಿಡ್ರಿ, ಸತ್ಶಾಸ್ತ್ರವನ್ನ ಮಾತ್ರ ಅಧ್ಯಯನ ಮಾಡ್ರಿ ಅಂತ ಹೇಳಿದಾಗ ಇದು ಮಾಡಿದ್ ಸರಿಯಾ? ಅದಕ್ಕೆ ಶ್ರೀಮದಾಚಾರ್ಯ ಶಾಸ್ತ್ರದಲ್ಲಿ ಹೀಗೆ ಉತ್ತರ ಇದೆ, ನೆನಪಿಟ್ಕೊಳ್ರಿ. ಏನು? ಸತ್ಶಾಸ್ತ್ರ ದುಷ್ಟಶಾಸ್ತ್ರಗಳು ಎರಡೂ ನಮ್ಮ ಜೀವನದಲ್ಲಿ ಬರ್ತವೆ. ಸತ್ಶಾಸ್ತ್ರಗಳನ್ನ ಓದಬೇಕು. ಏನು ಉದ್ದೇಶ ಇಟ್ಟುಕೊಂಡು ಓದಬೇಕು? ಆತ್ಮೋದ್ಧಾರ ಆಗಲಿ ಅಂತ ಇಟ್ಟುಕೊಂಡು ಆ ಸತ್ಶಾಸ್ತ್ರಗಳನ್ನೆಲ್ಲ ಓದಬೇಕು. ಮಹಾಭಾರತ, ರಾಮಾಯಣ, ಭಾಗವತ ಗ್ರಂಥಗಳು, ಹರಿವಂಶ, ಈ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ನಮ್ಮ ದೃಷ್ಟಿಕೋನ ಏನಿರಬೇಕು ಅಂದ್ರೆ ಇದು ಆತ್ಮೋದ್ಧಾರದ ಗ್ರಂಥಗಳು ಅಂತಿರ್ಬೇಕಂತೆ. ಇದನ್ನು ಹೊರತುಪಡಿಸಿ ದುಷ್ಟಶಾಸ್ತ್ರಗಳನ್ನು ಓದುವಾಗ ಇದು ಆತ್ಮೋದ್ಧಾರದ ಗ್ರಂಥ ಅಲ್ಲ, ಇದರಲ್ಲಿ ದೋಷಗಳೇನಿವೆ ಅಂತ ತಿಳಿಯುವುದಕ್ಕಾಗಿ ಅಧ್ಯಯನ ಮಾಡಬೇಕಂತೆ. ಯಾವುದರಲ್ಲಿ? ಅಸತ್ಶಾಸ್ತ್ರಗಳಲ್ಲಿ ದೋಷಗಳೇನಿವೆ ಅಂತ ತಿಳಿಯುವುದಕ್ಕಾಗಿ ಅಧ್ಯಯನ ಮಾಡಬೇಕು. ಶ್ರೀಮದಾಚಾರ್ಯ ಹೇಳಿದ್ದು ಇದನ್ನ. ಸತ್ಶಾಸ್ತ್ರಂ ಅಭ್ಯಸೇ ನಿತ್ಯಂ ಅಂದ್ರೆ ಆತ್ಮೋದ್ಧಾರಕ್ಕಾಗಿ ಸತ್ಶಾಸ್ತ್ರಗಳನ್ನ ಓದ್ರಿ. ದುಷ್ಟಶಾಸ್ತ್ರಗಳನ್ನ ಯಾಕೆ ಓದಬೇಕು ಅಂತಂದ್ರೆ ಅವುಗಳಲ್ಲಿ ಏನು ದೋಷಗಳಿವೆ ಅಂತ ತಿಳಿಯುವುದಕ್ಕಾಗಿ ಓದ್ಬೇಕಂತ. ಸಂಗೀತ ಕೇಳಲಿಕ್ಕೆ ಹೋಗ್ಬೇಕಂತೆ. ನಮ್ಮ ಸ್ವಾಮಿಗಳು ಹೇಳ್ತಿದ್ರು, ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು. ಏನು ಅಂತಂದ್ರೆ ಯಾರು ಹಾಡಿದ್ರು ಹೋಗಿ ಕೇಳ್ಬೇಕಂತ. ಯಾಕೆ? ಕೆಲವರು ಹೆಂಗ ಹಾಡಬೇಕು ಅಂತ ತಿಳ್ಕೊಳಿಕ್ ಹೋಗ್ಬೇಕಂತ, ಇನ್ ಕೆಲವರು ಹೆಂಗ ಹಾಡಬಾರದು ಅಂತ ತಿಳ್ಕೊಳಿಕ್ ಹೋಗ್ಬೇಕಂತೆ ಪಾಠವನ್ನು. ಹಂಗಿದಲ್ಲ. ಈ ಗ್ರಂಥವನ್ನ ಓದಬೇಕು. ಯಾಕೆ? ಆತ್ಮೋದ್ಧಾರಕ್ಕಾಗಿ. ಈ ಗ್ರಂಥವನ್ನ ಯಾಕೆ ಓದಬೇಕು ಅಂದ್ರೆ ಅದರಲ್ಲಿದ್ದ ದೋಷವನ್ನು ತಿಳ್ಕೊಳ್ಬೇಕಂತ. ಈಗ ವಿಧಿ ಉಂಟಾ? ವಿಧಿ ಇದೆ. ಎಲ್ಲಿದೆ ಅಂದ್ರೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳುವಾಗ ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ಥ್ವಾ ವಿದ್ಯೆಯ ಮೃತಮಶ್ನುತೆ ಅಂತ ಈಶಾವಾಸ್ಯದ ಮಾತು. ಈಶಾವಾಸ್ಯದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಎಲ್ಲರೂ ಕೇಳಿಸ್ಕೊಳ್ರಿ, ಬಹಳ ಮಹತ್ವದ ಮಾತುಗಳಿವೆಲ್ಲ. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದ ಉಭಯಂ ಸಹ, ಎರಡನ್ನೂ ಜೊತೆಗೆ ನಾವು ಅಭ್ಯಾಸ ಮಾಡಬೇಕು. ಸತ್ಶಾಸ್ತ್ರಗಳನ್ನು ಅಭ್ಯಾಸ ಮಾಡಬೇಕು, ದುಷ್ಟಶಾಸ್ತ್ರಗಳನ್ನು ಅಭ್ಯಾಸ ಮಾಡಬೇಕು. ಇದನ್ನ ಅಭ್ಯಾಸ ಮಾಡುವಾಗ ನಾವು ಯಾವುದಕ್ಕಾಗಿ ಮಾಡಬೇಕು? ಅದರಲ್ಲಿ ದೋಷಗಳೇನು, ಅದನ್ನು ನಿಂದಿಸಬೇಕಾದದ್ದೇನು ಅಂಶ ಅಂತ ತಿಳ್ಕೊಳ್ಬೇಕು. ಆದರೆ ಒಳ್ಳೆ ಶಾಸ್ತ್ರಗಳನ್ನ ಅಧ್ಯಯನ ಮಾಡುವಾಗ ಇದು ಆತ್ಮೋದ್ಧಾರದ ಗ್ರಂಥ ಅಂತ ತಿಳ್ಕೊಂಡು ಅಧ್ಯಯನ ಮಾಡಬೇಕಂತ. ಯಾಕೆ ಅಧ್ಯಯನ ಮಾಡಬೇಕು ಅಂತ ಕೇಳಿದ್ರೆ ಅವಿದ್ಯೆಯ ಮೃತ್ಯುಂ ತೀರ್ಥ್ವ, ಅಸತ್ಶಾಸ್ತ್ರಗಳನ್ನ ನಿಂದನೆ ಮಾಡಿದಾಗ ನಮಗೆ ಜೀವನದಲ್ಲಿ ಏನ್ ಲಾಭ ಆಗುತ್ತೆ ಅಂತ ಕೇಳಿದ್ರೆ ದುಃಖಗಳು ಬರುವುದಿಲ್ಲ. ದುಃಖ ಯಾಕೆ ಬರ್ತದೆ? ದುಷ್ಟಶಾಸ್ತ್ರಗಳ ಅಧ್ಯಯನ ಇದು ವಿಪರೀತವಾದದ್ರಿಂದ ಇದು ದುಃಖಕ್ಕೆ ಕಾರಣ. ಈ ದುಃಖಕ್ಕೆ ಕಾರಣವಾದ ದುಷ್ಟಶಾಸ್ತ್ರಗಳ ಅಧ್ಯಯನವನ್ನು ನಾವು ಮಾಡಿ ನಿಂದನೆ ಮಾಡಿದಾಗ ಆ ದುಃಖಗಳು ನಮಗೆ ಬರುವುದಿಲ್ಲ. ಹಾಗಾಗಿ ಶ್ರೀಮದಾಚಾರ್ಯರು ಅಧ್ಯಯನ ಮಾಡ್ತಾ ಇದ್ದದ್ದು ಯಾತಕ್ಕಾಗಿ ಅಂತ ಕೇಳಿದ್ರೆ ಅದು ಆತ್ಮೋದ್ಧಾರದ ಗ್ರಂಥ ಅಂತಲ್ಲ. ನಾಳೆ ಖಂಡನೆ ಮಾಡಲಿಕ್ಕೆ ಬೇಕಾದಾಗ ಏನೇನಿದೆ ಅಂತನ್ನೋದನ್ನು ಪೂರ್ಣವಾಗಿ ತಿಳಿದು ಖಂಡಿಸಬೇಕು ಅಂತ ಅಧ್ಯಯನ ಮಾಡ್ತಾ ಇದ್ದಾರೆ. ಪ್ರಾರಂಭ ಆಯಿತು. ಪ್ರಾರಂಭ ಆದ ಕೂಡಲೇ 45ನೇ ಶ್ಲೋಕ ನೋಡ್ರಿ. ತದಾದ್ಯ ಪದ್ಯಸ್ತಮದ್ಯ ಮಂಡಲಂ ಯದಾವದತ್ ಷೋಡಶಕದ್ವಯಾತ್ಮಕಂ ಉಪರ್ಯಪಸ್ ತದಿತಿ ಬ್ರುವತ್ಯಸೌ ಗುರೌ ತಮೂಚೆ ಪ್ರಣಿಗತ್ಯತಾಮಿತಿ. ಮಂಗಳ ಶ್ಲೋಕ ಹೇಳಿದ್ರು. ಇನ್ನು ಶ್ರೀ ಗುರುಭ್ಯೋ ನಮಃ ಅಂತ ಮಂಗಳ ಶ್ಲೋಕ ಹೇಳಿದ್ರು. ನಮ್ಮಲ್ಲಿ ಶ್ರೀ ಗುರುಭ್ಯೋ ಮಂತ್ರಿತಾರಲ್ಲ ಎಲ್ಲರೂ. ಹಂಗ ಶ್ರೀ ಗುರುಭ್ಯೋ ನಮಃ ಅಂತಂದು ಮಂಗಳ ಶ್ಲೋಕ ಹೇಳಿದ ಕೂಡಲೇ ಪೂರ್ಣಪ್ರಜ್ಞ ತೀರ್ಥರು 1 ನಿಮಿಷ ಗುರುಗಳೇ ಎಂದ್ರು. ಏನಪ್ಪಾ ಅಂತ ಕೇಳಿದ್ರು. ಮಂಗಳ ಶ್ಲೋಕ ಒಂದು ಸರ್ತಿ ಹೇಳಿರಲ್ಲ, ಅದರಲ್ಲಿ ಎಷ್ಟು ದೋಷಗಳಿವೆ ನೋಡ್ರಿ ಎಂದ್ಬಿಟ್ರು. ಪ್ರಾರಂಭ ಆದ ಕೂಡಲೇ ಯಾನುಭೂತಿರಜಾಮೇಯಾನಂತಾತ್ಮಾನಂದ ವಿಗ್ರಹ ಮಂಗಳ ಶ್ಲೋಕ.
ಇಷ್ಟಸಿದ್ಧಿಯ ಮಂಗಳ ಶ್ಲೋಕ. ಯಾನುಭೂತಿರಜಾಮೇಯಾನಂತಾತ್ಮಾನಂದ ವಿಗ್ರಹ ಮಹದಾದಿ ಜಗನ್ಮಾಯ ಚಿತ್ರಭಿತ್ತಿಂ ನಮಾಮಿ ತಂ. ಈ ಮಂಗಳ ಶ್ಲೋಕ ಹೇಳಿದ ಕೂಡಲೇ ಗುರುಗಳೇ ಏನು ತಪ್ಪು ತಿಳಿಬೇಡ್ರಿ, ಈ ಮಂಗಳ ಶ್ಲೋಕದಲ್ಲಿ ಎಷ್ಟು ಅಕ್ಷರಗಳಿವೆಯಲ್ಲ, 32 ಅಕ್ಷರ, 32 ದೋಷಗಳಿವೆ ಅಂತ ಹೇಳಿದ ಆಚಾರ್ಯ. ಒಂದು ಅಕ್ಷರಕ್ಕೆ ಒಂದು ದೋಷ ನೆನಪಿಟ್ಟುಕೊಳ್ರಿ, ವ್ಯಾಪಾರಿ ಇರಬೇಡ, ಎಷ್ಟು ದೋಷಗಳಿರಬೇಡ. ಒಂದು ಅಕ್ಷರಕ್ಕೆ ಒಂದು ದೋಷ ಅಂತಂದ್ರೆ 32 ದೋಷಗಳನ್ನು ಹೇಳಿಬಿಟ್ರು. ಗಾಬರಿ ಆಯ್ತವರಿಗೆ. ದೋಷ ಹೇಳಿ ಸುಮ್ ಕೂಡ್ಲಿಲ್ಲ. ಗುರುಗಳೇ ಇದಕ್ಕೆ ಉತ್ತರ ಏನಾದರೂ ಇದ್ರೆ ಹೇಳ್ರಿ ಎಂದ್ರು. ಪ್ರಶ್ನೆ ಕೇಳಿ ಉತ್ತರ ಏನಾದರೂ ಇದ್ರೆ ಹೇಳ್ರಿ ಎಂದ್ರು. ತದಾದ್ಯ ಪದ್ಯಸ್ತಮವಧ್ಯ ಮಂಡಲಂ. ಅವಧ್ಯ ಅಂದ್ರೆ ದೋಷ. ತದಾದ್ಯ ಆದ್ಯ ಪದ್ಯಸ್ತಂ ಅವಧ್ಯ ಮಂಡಲಂ ಯದಾ ಅವದತ. ಯಾವಾಗ ಆ ದೋಷಗಳನ್ನು ಹೇಳಿದ್ರು ಎಂಥದ್ದು? ಷೋಡಶಕದ್ವಯ, 16 32 16 ಅದಕ್ಕೆ ಷೋಡಶಕದ್ವಯ ಕೇಳ್ತಿರ್ಬೇಕಾಗ್ತದೆ. ಅವಾಗ ಏನು ಅಂತ ಕೇಳಿದ್ರೆ ದೋಷಗಳನ್ನು ಹೇಳಿ ಇದಕ್ಕೆ ಉತ್ತರ ಇದ್ರೆ ಹೇಳ್ರಿ ಅಂತ ಕೇಳಿದಾಗ ಉಪರ್ಯಪಾಸ್ತಂ ತದಿತಿ ಬ್ರವತ್ಯಸೌ. ಉಪರಿ ಮುಂದೆ, ಅದಕ್ಕೆಲ್ಲ ಉತ್ತರ ಮುಂದೆ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಉತ್ತರ ಎಲ್ಲಿ ಕೊಟ್ಟಿದ್ದಾರೆ? ಮುಂದೆ ಕೊಟ್ಟಿದ್ದಾರೆ. ಗುರೌ ತಮೋಚೆ ಪ್ರಣಿಗದ್ಯತಾಮಿತಿ. ಹೌದಾ ಗುರುಗಳೇ, ಆ ಉತ್ತರ ಮುಂದೆ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿದೆಯಲ್ಲ, ಹಾಗಿದ್ರೆ ಅದನ್ನು ಈಗೇ ಹೇಳ್ಬಿಡ್ರಿ. ಈ ಬೇಕಾಗಿತ್ತ? ಉತ್ತರ ಮುಂದೆ ಕೊಟ್ಟಿದ್ದಾರೆ ಅಂತ ಅನ್ನೋದು ನಿಮಗೆ ಗೊತ್ತಿದೆ ಅಂತಂದ ಮೇಲೆ ಈಗೇ ಹೇಳ್ಬಿಡ್ರಿ. ಗುರೌ ತಮೂಚೆ ಪ್ರಣಿಗದ್ಯತಾಮಿತಿ. ನಮ್ಮ ಗುರುಗಳು ಒಂದು ಶ್ಲೋಕ ಹೇಳ್ತಿದ್ರು. ಪಾಠ ಹೆಂಗೆ ಹೇಳ್ತಿರ್ತಾರೆ, ಹೆಂಗೆ ಹೇಳೋ ಕ್ರಮ ಇದೆ ಅಂತ ಕೇಳಿದ್ರೆ, ಗುರುಗಳು ಬರೋದೇ ತಡ ಮಾಡಿ ಬರೋದಂತೆ. ಮೊದಲು ತಡ ಮಾಡಿ ಬರೋದು ಗುರುಗಳು. ಬಂದು ಕೂತ್ಕೊಳ್ಳಿ, ವಾಚ್ಯತಾಂ ವಾಚ್ಯತಾಂ ಸಮಯೋತೀತ. ಲಗು ಹೋದ್ರಿ, ಟೈಮ್ ಆಗ್ಯದ ಹ್ಞೂ ಅನ್ಬೇಕಂತೆ. ಬರೋದು ತಾವು ತಡ ಮಾಡಿ ಬರೋದು. ಶಿಷ್ಯರಿಗೆ ಅನ್ಬೇಕು. ವಾಚ್ಯತಾಂ ಸಮಯೋತೀತ. ಓದ್ರಿ ಸಮಯ ಆಗ್ಯದ. ಗುರುಗಳಿಗೆ ಇದು ಅರ್ಥ ಆಗವಲ್ತು ನಮಗೆ. ಅಂದ್ರೆ ಸ್ಪಷ್ಟಮಗ್ರೇ ಭವಿಷ್ಯತಿ, ಮುಂದೆ ಸ್ಪಷ್ಟ ಆಗ್ತದೆ. ಇತಿ ಪಾಠಯತಾಂ ಪಾಠೆ ಕಾಠಿಣ್ಯಂ ಕುತ್ರ ವಿದ್ಯತೆ. ಹಿಂಗೆ ಪಾಠ ಹೇಳ್ಕೋತಿದ್ರೆ ಯಾರಿಗೆ ಕಠಿಣ ಆಗ್ತದೆ ಪಾಠ? ಎಲ್ರಿಗೂ ಸರಳ ಆಗ್ತದೆ. ಹುಡುಗ ಓದ್ಲಿಕ್ಕೆ ಕೂತ್ನಂತ ಕೇಳಿದ್ದಿಲ್ಲ ಶ್ಲೋಕ. ವಾಚ್ಯತಾಂ ಸಮಯೋತೀತ. ಓದ್ರಿ, ಟೈಮ್ ಆಗ್ತದೆ ಅಂದ್ರಂತ. ಪಾಪ ಹುಡುಗರು ಓದ್ಲಿಕ್ಕತ್ತು ಗುಡುಗುಡು. ಗುರುಗಳ ಅರ್ಥ ಸ್ಪಷ್ಟಮಗ್ರೇ ಭವಿಷ್ಯತಿ, ಮುಂದಾಗ್ತದೆ. ಈಗ ಎಲ್ಲ ಆಗ್ಬೇಕೇನ, ಮುಂದಾಗ್ತದೆ, ರೆಡಿ ಇರ್ಬೇಕಂತ. ಎಂದ ಮುಂದೆ ಪ್ರಶ್ನೆ? ನಿತ್ಯ ಇದೆ. ಮುಂದೆ ಹೋಗೋ ಕೊನೆಗೆ ಒಂದ್ ದಿವಸ ಅರ್ಥ ಇಲ್ಲ ಮಂಗಳ ಆಗ್ಬಿಟ್ಟಿರ್ತದೆ. ಇತಿ ಪಾಠಯತಾಂ ಪಾಠೇ. ಹೀಗೆ ಪಾಠ ಹೇಳ್ತಾ ಇದ್ರೆ ಕಾಠಿಣ್ಯಂ ಕುತ್ರ ವಿದ್ಯತೆ. ಎಲ್ಲದ ಕಠಿಣ. ಅದಕ್ಕೆ ಗುರುಗಳ ಜವಾಬ್ದಾರಿ ಬಹಳ ಕಷ್ಟದ್ರಿ. ಪಾಠ ಹೇಳ್ಬೇಕಾದ್ರೆ ಎದುರಿ ಕೂತು ಶಿಷ್ಯಗೆ ಪೂರ್ಣ ಅರ್ಥ ಆಗೋ ತನಕ ಬಿಡುವಂಗಿಲ್ಲ. ಗುರುಗಳಿಗೆ ಕೇಳೇ ಬಿಟ್ರು ಆಚಾರ್ಯರು. ಹೇಳ್ತಾ ಇದ್ದೀರಿ, ಬಹಳ ಸಂತೋಷ. ಉಪರ್ಯಪಾಸ್ತಂ ತದಿತಿ ಬ್ರವತ್ಯಸೌ. ಮುಂದೆ ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ, ಆ ಉತ್ತರ ನಿಮಗೆ ಗೊತ್ತಿದ್ದದ್ದು ಅಂತ ಆದ್ರೆ ಈಗ ಹೇಳ್ಬಿಡ್ರಿ, ಮತ್ತೆ ಮುಂದಿನ ತನಕ ಯಾಕೆ ಕಾಯ್ಬೇಕು? ಹಾಗೇನಂದ್ರು ಗುರುಗಳು. ಮುಂದಿನ ನೋಡ್ರಿ. ಈಗ ಇಲ್ಲೊಂದು ಸಣ್ಣ ಪ್ರಶ್ನೆ ಇಟ್ಕೊಂಡು ಮುಂದೆ ಹೋಗ್ತೀನಿ. ಆಚಾರ್ಯರಿಗೆ 32 ದೋಷ ತೋರಿಸುವಂತ ಅವಶ್ಯಕತೆ ಏನಿತ್ತು ಹೇಳಿ ನೋಡಂತ. 1 2 ತೋರಿಸಿದ್ರೆ ಸಾಕಾಗಿದ್ದಿಲ್ಲ, 32 ತೋರಿಸ್ಬೇಕಾಗಿತ್ತ. ಯಾಕೆ ತೋರಿಸ್ಬೇಕಾಗಿತ್ತು ಅಂತಂದ್ರೆ, ಈ ಪಾಠಕ್ಕೆ ಅವರೊಬ್ಬರೇ ಕೂತಿದ್ದಿಲ್ಲ, ಇನ್ನು 16 ಜನ ಸನ್ಯಾಸಿಗಳು ಕೂತಿದ್ರು, 16 ಜನ ಗೃಹಸ್ಥರು ಕೂತಿದ್ರು, ಪಾಠಕ್ಕೆ ವಿದ್ಯಾರ್ಥಿಗಳು ಕೂತಿದ್ರು. ಅಷ್ಟೆಲ್ಲ ಮಧ್ಯದಲ್ಲಿ ಇವರೊಂದು ಪ್ರಶ್ನೆ ಕೇಳಿಬಿಟ್ರು. ಇಷ್ಟು ದೋಷ ಇದೆ, ಇದಕ್ಕೆ ಉತ್ತರ ಹೇಳ್ರಿ ಅಂತ ಕೇಳಿದ್ರು. 32 ಕೇಳಿಬಿಟ್ರು. 1 2 ಕೇಳಿದ್ರೆ ಅಕಸ್ಮಾತ್ ಪರಿಹಾರ ಮಾಡಿಬಿಡ್ತಿದ್ರೆ ಏನೋ. ಅಚ್ಯುತ ಪ್ರೇಕ್ಷ ತೀರ್ಥರು 1 2 ಕೇಳಿದ್ರೆ ಆನ್ಸರ್ ಮಾಡಿಬಿಡ್ತಿದ್ರು. ಆದರೆ ಜಾಸ್ತಿ ಕೇಳಿ ಅವರ ಬಾಯಿಯಿಂದ ಇದಕ್ಕೆ ಉತ್ತರ ಗೊತ್ತಿಲ್ಲ ಅಂತನಿಸಿ ಕೂತವರಿಗೆಲ್ಲ ಏನಾಗಬೇಕು ಅಂದ್ರೆ, ಪ್ರಾಯ ಇದಕ್ಕೆ ಉತ್ತರ ಇಲ್ವೇನೋ, ಹಂಗಾದ್ರೆ ಉತ್ತರವೇ ಇಲ್ಲದೆ ಇರುವಂತಹ ದೋಷದಿಂದ ಕೂಡಿದ ಗ್ರಂಥಗಳನ್ನು ನಾವ್ಯಾಕೆ ಅಧ್ಯಯನ ಮಾಡ್ಲಿಕ್ಕೆ ಕೂತೀವಿ ಇಷ್ಟು ದಿವಸ ಅಂತ ಪ್ರತಿಯೊಬ್ಬರಿಗೂ ಬುದ್ಧಿ ಬರುವಂಗೆ ಮಾಡ್ಬೇಕಾಗಿತ್ತು ಆಚಾರ್ಯ. ಅವರಿಗೆಲ್ಲ ಏನು ಅನಿಸ್ಬೇಕಾಗಿತ್ತು? ಅಯ್ಯೋ, ನಮ್ಮ ಗುರುಗಳಿಗೆ ಉತ್ತರ ಗೊತ್ತಿಲ್ಲ, ಈ ಪುಸ್ತಕದಲ್ಲಿ ಏನ್ ದೋಷವ ಎಂಬುದನ್ನ, ಇಂಥ ಪೂರ್ಣ ದೋಷಮಯವಾದ ಗ್ರಂಥವನ್ನು ನಾವ್ಯಾಕೆ ಓದ್ಕೊಂಡು ಕೂತೀವಿ ಅಂತ ಅವರಿಗೆಲ್ಲ ಸಂಶಯ ಬರಬೇಕು. ಸಂಶಯ ಬಂದು ಅದರ ಮೇಲೆ ತಿರಸ್ಕಾರ ಬುದ್ಧಿ ಹುಟ್ಟಿ ಅಧ್ಯಯನ ಮಾಡೋದು ಬಿಡ್ಬೇಕು ಅವರೆಲ್ಲ. ಯಾಕೆ? ದುಷ್ಟಶಾಸ್ತ್ರಗಳ ಅಧ್ಯಯನ ಮಾಡಬಾರ್ದು ಅಂತಿದೆಯಲ್ಲ, ಅವರೆಲ್ಲ ಆತ್ಮೋದ್ಧಾರಕ್ಕಾಗಿ ಅಧ್ಯಯನ ಮಾಡ್ತಾ ಇದ್ದನ್ನು ಬಿಡಿಸ್ಬೇಕು ಅಂತ ವ್ಯವಸ್ಥೆ. ಅದಕ್ಕೆ 1 2 ಹೇಳಲಿಲ್ಲ, ಜಗ್ಗೆಷ್ಟು ಹೇಳ್ಬಿಟ್ರು.
ಬೇಕು ಅಂತ ಪರೀಕ್ಷೆ ಕೇಳಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಬರಬಾರ್ದು ಅಂತ ಅನಿಸ್ತಿದ್ರೆ ಹೆಂಗೆ ಮಾಡಬೇಕು? ಒಂದಾದ್ಮೇಲೆ ಒಂದೊಂದಾದ್ರೂ ಪ್ರಶ್ನೆ ಕೇಳ್ಬಿಡ್ಬೇಕು. ಆ ಹುಡುಗರು ಗಾಬರಿಯಾಗಿ ಉತ್ತರ ಕೊಡಲಾರ್ದು ಕೂತು ಅಂದ್ರೆ ಫೇಲ್ ಮಾಡಿ ಕಳಿಸ್ಲಿಕ್ಕೆ ಬರ್ತದೆ. ಹಂಗೂ ಪದ್ಧತಿ ಇದೆ ನಮ್ಮಲ್ಲಿ, ಪ್ರಶ್ನೆ ಕೇಳೋದು, ಪರೀಕ್ಷೆ ಕೇಳೋದು ಹಂಗೂ ಪದ್ಧತಿ ಇದೆ. ನಾವು ಅವೆಲ್ಲ ಸಭೆಗಳಿಗೆ ಹಾಜರಾಗಿದ್ದೇವೆ. ನಮ್ಗೆ ಹಂಗೆ ಪ್ರಶ್ನೆ ಕೇಳ್ತಿದ್ರು, ನಮ್ಗೆ ಹಂಗೆಲ್ಲ ಒಂದಾದ್ರೂ ಅದು ಕೇಳ್ಬಿಡೋದು. ಹುಡುಗಿಗೆ ಒಟ್ಟು ಬರಂಗಿಲ್ಲ ಅಂತ ಅನಿಸಿ ಕೈ ಬಿಡಬೇಕು ಅಂತ ತಿಳ್ಕೊಂಡು ಹೇಳಿ ನಾವು ಅಷ್ಟ ಮಂದಿದ್ವಿ. ಆ ವಿಷಯ ಬೇರೆ. ಅದಕ್ಕೆ ಏನಾಯ್ತು ಅಂದ್ರೆ ಹಿಂಗೆ ತದಾದ್ಯ ಪದ್ಯಸ್ತಮವದ್ಯ ಮಂಡಲಂ ಯದಾ ವದತ್ ಷೋಡಶಕದ್ವಯಾತ್ಮಕಂ ಉಪರ್ಯಪಾಸ್ತಂ ತದಿತಿ ಬ್ರುವತ್ಯಸೌ ಗುರೋ ತಮೋಚೆ ಪ್ರಣಿಗದ್ಯತಾಮಿತಿ. ಗುರುಗಳಿಗೆ ಸಿಟ್ಟು ಬಂದು ಹೋಯ್ತು. ಮುಂದೆ ಗೊತ್ತಿದ್ದಿದ್ರೆ ಹೇಳ್ರಿ ನೋಡೋಣ ಅಂತ ಅಂದ್ಬಿಟ್ರಲ್ಲ ಪೂರ್ಣಪ್ರಜ್ಞ ತೀರ್ಥರು. ಎದ್ಬಿಟ್ರು, ಪಾಠ ಶಾಟಿಗೆ ಆಡ್ಸ್ಕೊಂಡು ಎದ್ಬಿಟ್ರು. ಭವತ್ ಪ್ರವಕ್ತೃತ್ವ ಸಮರ್ಥತಾನಮೇ ಸಕೋಪಮಿದ್ಧಂ ಬ್ರವತಿವ್ರತೀಶ್ವರೇ ಅಪೀಹ ಮಾಯಾ ಸಮಯೇ ಪಟೌ ದೃಢಾಂ ಬಭೂವ ತದ್ದೂಷಣ ಸಂಶಯಾಂಕುರಃ. ಭವತ್ ಪ್ರವಕ್ತೃತ್ವ, ನಿಮಗೆ ಪಾಠ ಹೇಳೋ ಯೋಗ್ಯತಾ ನನಗಿಲ್ಲಿ ಹೋಗ್ರಿ ಅಂತ ಹೇಳಿ ಎದ್ಬಿಟ್ರಂತೆ ಝಾಡಿಸ್ಕೊಂಡು. ಹೆಂಗ? ಸಕೋಪಮಿದ್ಧಂ, ಸಿಟ್ಟಿನಿಂದ ಹೇಳಿದ್ರಂತೆ, ನಿಮಗೆ ನಾ ಪಾಠ ಹೇಳೋದಿಲ್ಲ, ಇನ್ನು ಮುಂದೆ ನಂಗೆ ಆಗೋದಿಲ್ಲ ನಿಮ್ಮ ಪಾಠ ಹೇಳಲಿಕ್ಕೆ ಅಂತ ಎದ್ಬಿಟ್ರು. ಹೇಳಿದ್ನಲ್ಲ, ಶುರುವಾದ ದಿವಸ ಮಂಗಳ ಅಂತ ತಿಳ್ಕೊಂಡು ಶುರುವಾದ ಕೂಡ ಮಂಗಳ ಆಯ್ತು. ಸಿಟ್ಟು ಬಂತಲ್ಲ, ಅದಕ್ಕೆ ನಮ್ಮ ಗುರುಗಳು ಅದು ಹೇಳ್ತಿದ್ರು, ಶೇಷಂ ಕೋಪೇನ ಪೂರಯೇತ್. ಕೊನೆಗೇನಪ್ಪಾ ಅಂದ್ರೆ ಸಿಟ್ಟು ಮಾಡ್ಕೊಂಡ್ಬಿಡೋದಂತ. ಸಿಟ್ಟು ವೆರೈಟಿ ಇರ್ತಿದ್ವು ರೀ ಗುರುಗಳ ಸಿಟ್ಟುಗಳು, ವೆರೈಟಿ ಇರ್ತಿದ್ವು. ಕೈಯಾಗಿದ್ದದ್ದು ಅವು ಡಸ್ಟರ್ ಇರ್ತಾವಲ್ರಿ, ಅವೆಲ್ಲ ಎತ್ತಿ ಒಗೆದ್ಬಿಡೋದು, ಚಾಕ್ ಪೀಸ್ ಒಗೆಯೋದು, ಪುಸ್ತಕ ಒಗೆಯೋದು, ಹಿಂಗೆಲ್ಲ ಮಾಡ್ತಿರ್ತಾರೆ. ಒಬ್ಬರು ಆಚಾರ ಕಡೆ ಪಾಠಕ್ಕೆ ಹೋಗಿದ್ರಂತ. ಭಾಳ ಹೇಳಬಾರ್ದು, ಕೆಲವು ಹೇಳ್ತಿರ್ತೀನಿ ಅಷ್ಟೇ. ಹಂಗಿದ್ರು ಒಬ್ರು ಪಾಠಕ್ಕೆ ಹೋಗಿದ್ರಂತ. ಮಹಾಭಾರತ ತಾತ್ಪರ್ಯ ನಿರ್ಣಯ ಪಾಠ ನಡೆದಾಗ ಆ ಪಾಠದಲ್ಲಿ ಗುರುಗಳು ಪಾಠ ಹೇಳ್ತಾ ಇದ್ದಾರೆ, ಶಿಷ್ಯರು ಪಾಠಕ್ಕೆ ಕೂತಿದ್ದಾರೆ. ಪ್ರಸಂಗ ಏನು ಬಂದಿತ್ತು ಅಂತಂದ್ರೆ, ದ್ರೌಪದಿ ದೇವಿಯನ್ನ ಪಣಕ್ಕಿಟ್ಟ ಧರ್ಮರಾಜ ಅಂತ ಪ್ರಸಂಗ ಬಂತು. ಆಮೇಲೆ ಹಿಂಗೆ ಬಂದ್ಮೇಲೆ ಅವರು ಸುಮ್ಮನೆ ಕೂತಿದ್ದವರು ಶಿಷ್ಯರು ಕುತೂಹಲ ಪಾಪ ಕೇಳಬೇಕು ಅಂತೇಳಿ, ಧರ್ಮರಾಜ ಕುಂತಿನ ಯಾಕೆ ಪಣಕ್ಕಿಡ್ಲಿಲ್ಲ ಅಂತ ಕೇಳಿದ. ಸಹಜವಾಗಿ ಬರೋ ಪ್ರಶ್ನೆ. ನಕುಲ ಸಹದೇವ ಇವ್ರನ್ನೆಲ್ಲ ಇಟ್ಟ, ದ್ರೌಪದಿಯನ್ನ ಇಟ್ಟ, ಕುಂತಿನ ಯಾಕೆ ಪಣಕ್ಕಿಡ್ಲಿಲ್ಲ ಅಂತ ಕೇಳಿದ್ರು. ಗುರುಗಳಿಗೆ ಬಂತು 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 ಕೋಪ. ಹೇಳ್ತೀನಿ, ಉತ್ತರ ಇದ್ದಿದ್ದಿಲ್ವಲ್ಲ, ಕೋಪ ಬಂತು. ಪುಸ್ತಕ ತಗೊಂಡು ಎತ್ತಿ ಒಗೆದು ಅಬದ್ಧ ಪ್ರಶ್ನೆಗಳನ್ನು ಕೇಳ್ತಿರ್ತೀರಿ, ಸೀದಾ ಅಂಧನ್ ತಮಸ್ಸಿಗೆ ಹೋಗ್ತೀರಿ ನೀವೆಲ್ಲ. ಸೀದಾ ನಡ್ರಿ ಅಂತ ಹೇಳಿ ಹೋಗ್ಬಿಟ್ಟು, ಶೇಷಂ ಕೋಪೇನ ಪೂರಯೇತ್. ಸಿಟ್ಟು ಬಂದಾಗ ಹಿಂಗೆ ಮಾಡ್ತಿರ್ತಾರಂತೆ ಗುರುಗಳು. ಸಿಂಪ್ಲಿ ಸೂಪರ್ ಉತ್ತರ ಏನು? ಯಾವುದು ತನ್ನ ಅಧೀನ ಇರ್ತದೋ ಅದನ್ನು ಮಾತ್ರ ಪಣಕ್ಕಿಡ್ತಾರೆ. ತಮ್ಮ ಅಧೀನ ಇಲ್ಲದೆ ಇದನ್ನು ಪಣಕ್ಕಿಡ್ಲಿಕ್ಕೆ ಬರೋದಿಲ್ಲ. ತಾಯಿ ತನ್ನ ಮೇಲಿದ್ದಾಳೆ, ಪಣಕ್ಕಿಡೋ ವಸ್ತು ಅಲ್ವೇ ಅಲ್ಲ. ಹೆಂಡತಿ ತಮ್ಮಂದ್ರು ತಮ್ಮ ಅಧೀನರು, ಅದನ್ನು ಮಾತ್ರ ಇಡ್ಲಿಕ್ಕೆ ಬರ್ತದೆ, ತಾಯಿ ಇಡ್ಲಿಕ್ಕೆ ಬರೋದಿಲ್ಲ. ಈ ಕಾಮನ್ ಸೆನ್ಸ್ ಇಲ್ಲದೆ ಇದ್ದ ಆಚಾರಗಳೆಲ್ಲ ಪಾಠ ಹೇಳಿದ್ರೆ ಹಿಂಗೆ ಆಗ್ತಿರ್ತಾವ್ರಿ. ಮಧ್ವಶಾಸ್ತ್ರದ ಬಗ್ಗೆ, ಮಹಾಭಾರತದ ಬಗ್ಗೆನೇ ನಮಗೆ ಬುದ್ಧಿ ಕೆಟ್ಟೋಗ್ಬಿಡ್ತದೆ. ಇದು ಆದ ಘಟನೆ, ನೈಜ ಘಟನೆ, ಬಹಳ ದಿವಸದಿಂದಲ್ಲ, ಒಂದೆರಡು ವರ್ಷದ ಹಿಂದೆ ಆದ ಘಟನೆ ಅಷ್ಟೇ. ಆದ್ದರಿಂದ ಭವತ್ ಪ್ರವಕ್ತೃತ್ವ ಸಮರ್ಥತಾನಮೇ, ನಿಂಗೆ ಹೇಳೋದು ಯೋಗ್ಯತಾ ನಂಗಿಲ್ಲ, ಹೋಗು. ಸಕೋಪಮಿಥಂ, ಸಿಟ್ಟಿನಿಂದ ಹೇಳಿದ್ರು. ಬ್ರವತಿವ್ರತೀಶ್ವರೇ, ನೋಡ್ರಿ ಎಷ್ಟು ಸ್ವಾರಸ್ಯ. ಅಲ್ಲಿ ಸನ್ಯಾಸಿಗಳು ಸಿಟ್ಟು ಮಾಡಿಕೊಂಡ್ರು. ಇದು ಸನ್ಯಾಸಿಗಳಿಗೂ ಸಿಟ್ಟಿಗೂ ಆಗಿ ಬರಂಗಿಲ್ರಿ. ಖರೆ ಅಂದ್ರೆ ಸ್ವಾಮಿಗಳು ಸಿಟ್ಟು ಮಾಡ್ಕೋಬಾರ್ದ್ರಿ. ಸ್ವಾಮಿಗಳು ಅಂದ್ರೆ ಎಲ್ಲ ಬಿಟ್ಟವ್ರಿ. ಎಲ್ಲ ಬಿಟ್ಟರು ಅಂದ್ರೆ ಸಿಟ್ಟು ಬಿಟ್ಟವರು, ಕಾಮಕ್ರೋಧ ಬಿಟ್ಟವ್ರು, ಹಿಂಗಂತ ಅದಕ್ಕೆ ಮತ್ತೆ ಹಂಗ ಬೇರೆ ತಿಳ್ಕೊಳಕ್ ಹೋಗಬಾರ್ದು. ಸಕೋಪಮಿತ್ತಂ ಬ್ರವತಿವ್ರತೀಶ್ವರೇ, ಸಿಟ್ಟು ಬಿಟ್ಟಿದ್ರೆ ಮಾತ್ರ ಸ್ವಾಮಿಗಳಾಗ್ತಾರಂತೆ. ಇಲ್ಲೇ ಈಗ ಏನಾಗಿದೆ ಅಂದ್ರೆ ಆಶ್ಚರ್ಯ, ಏನಾದ್ರೂ ಬಿಡ್ಬೋದ್ರಿ, ಸಿಟ್ಟು ಬಿಡ್ಲಿಕ್ಕೆ ಆಗೋದಿಲ್ಲಂತ. ಬೇಕಾದ್ರೆ ಬಿಡ್ಬೋದು, ಸಿಟ್ಟು ಮಾತ್ರ ಬಿಡ್ಲಿಕ್ಕೆ ಆಗೋದಿಲ್ವಂತ. ಯಾರೊಬ್ರು ಹೇಳ್ತಿರ್ಬೇಕು, ಕಾಶಿಗೆ ಹೋಗಿ ಬಂದಿದ್ನಂತ ಒಬ್ಬವ, ಬಿಟ್ಟು ಬಂದೀನಿ ಅಂತ ಹೇಳ್ತಿದ್ನಂತ. ಏನ್ ಬಿಟ್ಟು ಬಂದಿ ಅಂತ ಕೇಳಿದ್ರಂತ. ಸಿಟ್ಟು ಬಿಟ್ಟು ಬಂದಿನಿ ಅಂತ ಹೇಳಿದ್ನಂತ. ಅವ್ನು ಕೇಳೋಂಗ್ ಗೊತ್ತಿತ್ರಿ, ಏನ್ ಬಿಟ್ಟು ಬಂದಿಲ್ಲ, ಸುಮ್ಮನೆ ಹೊಡಿಲಿಕ್ಕೆ ತಾನು ಡೈಲಾಗ್ ಒಂದು ಗೊತ್ತಿತ್ತು. ಮರುದಿವ್ಸ ಬಂದ 4ನೇ ದಿವಸ ಬಂದ. ಸ್ವಾಮಿಗಳ ಖರೆ ಹೇಳ್ರಿ, ಸಿಟ್ಟು ಬಿಟ್ಟು ಬಂದನು. ಒಂದ್ ಎತ್ತು ಹೊಡೆದು ಹೇಳ ಪಡ್ದು 2 ಸಲ ಹೇಳ್ಬೇಕ್ತೀರಿ. ಒಂದ್ಸಲ ಹೇಳ್ತೀವಿ, ಈಗ ಸಿಟ್ಟು ಬಂದೇ ಬಿಡ್ತು. ಬಿಡುದಿಲ್ಲ, ಸಿಟ್ಟು ಬಿಡ್ಲಿಕ್ಕೆ ಆಗೋದಿಲ್ಲ ಇದು. ಸಕೋಪಮಿತ್ತಂ ಬ್ರವತಿವ್ರತೀಶ್ವರಿ. ಯಾಕೆ ಬಂತಾಗಿದ್ರೆ, ಕೋಪ ಯಾಕೆ ಬಂತು ಅಂತ ಕೇಳಿದ್ರೆ, ಕೃಷ್ಣ ಒಂದು ಮಾತು ಹೇಳ್ತಾನೆ ಭಗವದ್ಗೀತೆ 3ನೇ ಅಧ್ಯಾಯದಲ್ಲಿ ಹೇಳುವಾಗ, ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ನಾವೆಲ್ಲರೂ ಹೇಗೆ ವರ್ತನೆ ಮಾಡ್ತಿರ್ತೀವಿ ಅಂತಂದ್ರೆ,
ಪ್ರಕೃತಿಂ ಯಾಂತಿ ಭೂತಾನಿ. ನಮ್ಮ ನಮ್ಮ ಸ್ವಭಾವ, ನಮ್ಮ ನಮ್ಮ ಸಂಸ್ಕಾರಗಳಿವೆ ಅಲ್ಲ, ಹಾಗೇ ನಾವು ನಡ್ಕೋತೀವಂತೆ. ಎಷ್ಟೇ ಮೇಲ್ನೋಟಕ್ಕೆ ಇಂದ್ರಿಯ ನಿಗ್ರಹ ಮಾಡ್ಕೊಂಡಿದ್ದೀವಿ, ಸಿಟ್ಟು ನಿಗ್ರಹ ಮಾಡಿದ್ದೀವಿ, ಹಾಗಿದೆ ಹೀಗಿದೆ ಅಂತ ಹೇಳಿದ್ರು ಕೂಡ ನಮ್ಮ ಸಂಸ್ಕಾರಗಳು ನಮ್ಮ ಸ್ವಭಾವದಂತೆ ನಾವು ಕೆಲಸ ಮಾಡ್ತೀವಂತೆ. ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಎಷ್ಟು ನೀವು ಏನು ಮಾಡ್ಕೊಂಡ್ರೆ ಏನಾಗಬೇಕಾಗಿದೆ? ಅದು ಯಾಕೆ ಹೇಳಿದ ಅರ್ಜುನ ಅಂದರೆ, ಅಥಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೂರುಷಃ. ಕೃಷ್ಣ, ನಮಗೆ ಬೇಡ ಬೇಡ ಅಂತಿದ್ರೂ ಕೂಡ ನಾವು ಪಾಪಕ್ಕೆ ಕೈ ಹಾಕ್ತೀವಲ್ಲ, ಯಾಕೆ ಕೈ ಹಾಕ್ತೀವಿ? ನಮಗೆ ಮನಸ್ಸಿಲ್ಲ. ನಾವು ಎಷ್ಟು ತಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಆದರೂ ಕೂಡ ತಡಿಲಿಕ್ಕೆ ಆಗೋದಿಲ್ಲ. ಹೋಗುವಾಗ ಪಾನಿಪುರಿ ಅಂಗಡಿ ಕಂಡುಬಿಡ್ತದೆ, ಬಾಯಲ್ಲಿ ನೀರು ಬಂದ್ಬಿಡ್ತದೆ, ನೋಡ್ತೀವಿ ಆಚೆ ಈಚೆ ಯಾರು ಆಚಾರ ಇಲ್ಲಿ ಹೋದಿಲ್ಲ ಅಂತ ನೋಡ್ತೀವಿ. ಯಾರಿಲ್ಲ ಅಂತ ಆದಮೇಲೆ ಒಂದು ಒಬ್ಬಿ ತಗೊಂಡು ಮನೆಗೆ ಹೋಗ್ತೀವಿ. ಯಾಕೆ ಹೀಗಾಗ್ತದೆ? ನಮಗೆ ಬೇಡ ಬೇಡ ಅಂತಿದ್ರು ಅಂತಂದ್ರೆ, ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಎಷ್ಟು ತಡ್ಕೊಂಡ್ರೆ ಏನಾಗ್ತದೆ? ಸ್ವಭಾವ ಸಂಸ್ಕಾರ ಅಂತ ಒಂದಿರೋದಿಲ್ವೇ? ಅದಕ್ಕೆ ಆಚಾರ್ಯರು ಒಂದು ಮಾತು ಹೇಳ್ತಾರೆ ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ, ಸಂಸ್ಕಾರೋ ಬಲವಾನೇಶಃ ಬ್ರಹ್ಮಾದ್ಯ ಅಪಿ ತದ್ವಶ. ಸಂಸ್ಕಾರ ಇಷ್ಟು ಬಲಿಷ್ಠ ಅಂದರೆ ಬ್ರಹ್ಮಾದಿ ದೇವತೆಗಳು ಅದರ ವಶ ಅಂತ. ಬ್ರಹ್ಮದೇವರು ಅದರ ವಶ ಆಗಿದ್ದಾರೆ. ಎಲ್ಲ ದೇವತೆಗಳು ಕೂಡ ಸಂಸ್ಕಾರದ ವಶರಾಗಿದ್ದಾರಂತೆ. ಸಂಸ್ಕಾರೋ ಬಲವಾನೀಶಃ ಬ್ರಹ್ಮಾದ್ಯಾಪಿ ತದ್ವಶಃ. ಬ್ರಹ್ಮಾದ್ಯಾಪಿ ತದ್ವಶಃ. ಎಲ್ಲರೂ ತದ್ವಶರಾಗಿದ್ದಾರೆ. ನಾವು ಹೇಗೆ ಸಂಸ್ಕಾರವನ್ನು ಹಾಕ್ಕೊಳ್ತೀವಿ, ನಮ್ಮ ಜೀವನದ ಮುಂದಿನ ಸ್ಟೆಪ್ಪುಗಳೆಲ್ಲ ಈ ಸಂಸ್ಕಾರದ ಅಧೀನವಾಗಿರ್ತದಂತೆ. ಮೊದಲಿನಿಂದಲೇನೆ ಹಿರಿಯರು, ಗುರುಗಳು, ದೊಡ್ಡವರು, ಸಂಧ್ಯಾವಂದನೆ, ದೇವ್ರ ಪೂಜೆ ಹಿಂಗೆಲ್ಲ ಹಾಕ್ಕೊಂಡಿದ್ವಿ ಅಂದರೆ ಮುಂದೆಲ್ಲ ಅದು ಚಂದ ಬರ್ತಿರ್ತದೆ. ಮೊದಲಿಂದ 8 ತನಕ ಮಲ್ಕೊಳ್ಳೋದು, 9 ತನಕ ಮಲ್ಕೊಳ್ಳೋದು, 10ಕ್ಕೆ ಕೇಳೋದು, ಹಿಂಗೆಲ್ಲ ಮಾಡ್ತಿದ್ವಿ ಅಂದರೆ ಮುಂದೆ 12ಕ್ಕೆ ಹೇಳ್ತು ಡೈರೆಕ್ಟಾಗಿ ಒಮ್ಮೆ. ಅದಕ್ಕೆ ಸಂಸ್ಕಾರ ಅಂದರೆ ಏನು ಅಂತ ಯಾರೋ ಕೇಳಿದ್ರೆ ನಂಗೆ ಒಂದ್ಸಲ, ಸಂಸ್ಕಾರ ಅಂದರೆ ಏನು? ನನಗೂ ಹಾಗೆಲ್ಲ ಅಗ್ನಿ ಭಯಂಕರ, ನಾವು ಸಂಸ್ಕಾರದ ಬಗ್ಗೆ ರಿಸರ್ಚ್ ಮಾಡಿದವರಲ್ಲ ಎಲ್ಲ. ನಾ ಅಂದೆ, ಇವತ್ತು ಮಾಡಿರ್ತೀರಲ್ಲ, ನಾಳೆ ಇದನ್ನೇ ಮಾಡಿದ್ರೆ, ನಾಡ್ದು ಇದನ್ನೇ ಮಾಡಿದ್ರೆ ಇದು ಸಂಸ್ಕಾರ ಆಗ್ತದೆ, ಬೇರೆ ಏನಾಗೋದಿಲ್ಲ. ನೀವು ಒಂದು ದಿವಸ ಮಾಡಿದ್ದನ್ನೇ 4 ದಿವಸ ಮಾಡಿದ್ರಿ ಅಂದರೆ ಅದು ಸಂಸ್ಕಾರ ಆಗಿ ಪ್ರಾರಂಭ ಆಗ್ತದೆ. ಅಂದ ಮೇಲೆ ಮೊದಲನೇ ದಿವಸ ಮಾಡುವಾಗ ನಾವು ಎಚ್ಚರ ಇಟ್ಕೋಬೇಕು. ಇವತ್ತು ನಾನು ಇದನ್ನು ಮಾಡ್ತಾ ಇದ್ದೀನಲ್ಲ, ಅಕಸ್ಮಾತ್ತಾಗಿ ನಾಳೆ ಇದು ರಿಪೀಟ್ ಆದರೆ ನನ್ನ ಮನಸ್ಸಿನಲ್ಲಿ ಏನಾಗಿ ಉಳಿತದೆ? ಅದು ಸಂಸ್ಕಾರವಾಗಿ ಉಳಿತದೆ. ಒಮ್ಮೆ ಸಂಸ್ಕಾರ ಆಗಿಬಿಟ್ರೆ ಅದಕ್ಕನುಗುಣವಾಗಿ ನಮ್ಮ ಜೀವನ ಜಗ್ತಾ ಹೋಗ್ತಿರ್ತದೆ. ಇದು ಸೈಕಾಲಜಿ, ನಾವು ಅರ್ಥ ಮಾಡಿಕೊಂಡ್ರೆ ಆಯ್ತು. ಅದಕ್ಕೆ ಸನ್ಯಾಸಿಗಳಾಗಿದ್ರೂ ಕೂಡ ಶ್ರೀಮದಾಚಾರ್ಯರ ಮಾತು, ಸಂಸ್ಕಾರೋ ಬಲವಾನೇಶಃ ಬ್ರಹ್ಮಾದ್ಯಾಪಿ ತದ್ವಶಃ. ಆದ್ದರಿಂದ ಅವರಿಗೆ ಸಿಟ್ಟು ಬಂತು. ಅವರಿಗೆ ಸಿಟ್ಟು ಬಂತು. ಶೇಷಂ ಕೋಪೇನ ಪೂರೈತ್, ಎಲ್ಲ ಕರೆಕ್ಟ್ ಆಯಿತು. ಉಳಿದು ಕೂತವರಿಗೆ ಅಪೀಘ ಮಾಯಾ ಸಮಯೇ ಪಟೌ ನೃಣಾಂ ಬಭೂವ ತದ್ದೂಷಣ ಸಂಶಯಾಂಕುರಃ. ಸಂಶಯದ ಅಂಕುರ ಹುಟ್ಟಿತು. ಖರೆ ನಿಜವಾಗಿಯೂ ಇದರ ದೋಷಕ್ಕೆ ಉತ್ತರಗಳನ್ನು ಗ್ರಂಥದಲ್ಲಿ ಹೇಳಿದ್ದಾರೋ ಅಥವಾ ಉತ್ತರಗಳು ಇಲ್ಲ ಅನ್ನೋದಕ್ಕಾಗಿ ನಮ್ಮ ಗುರುಗಳು ಸಿಟ್ಟು ಮಾಡಿಕೊಂಡು ಎದ್ದು ಹೋದ್ರು? ಸಂಶಯ ಬಂದ್ರೆ ಸಾಕ್ರಿ, ಮೈಲಿಗೆ ಆಗೇದೋ ಏನೋ ಇಷ್ಟು ಸಂಶಯ ಬಂದ್ಬಿಟ್ಟು ಸಾಕು, ಮೈಲಿಗೆ ಆದಂಗೆ ಲೆಕ್ಕ. ಮೈಲಿಗೆ ಆಗ್ಬೇಕಾಗಿಲ್ಲ, ನೆನ್ಪಿಟ್ಕೊಳ್ರಿ. ಮೈಲಿಗೆ ಆಗಿ ನೀನು ಸಂಶಯ ಬಂದರೂ ಮೈಲಿಗೆ ಆದಂಗೆ. ಮತ್ತೆ ಅದಕ್ಕೆ ಕೆಲವರು ಇಟ್ಕೊಂಡ್ಬಿಟ್ಟಿರ್ತಾರೆ, ಎಂದೆಂದು ಮೈಲಿಗೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ. ಬೆಸ್ಟ್ ಕೆಲಸ ರೀ. ನಮ್ಮ ಗುರುಗಳು ಹೇಳ್ತಿರ್ಬೇಕು, ನಮ್ಗೆ ವಯಸ್ಸಾಗಿತ್ತು, ನಮ್ಮ ಗುರುಗಳು ತುಂಬ ಅವರಿಗೆ ಮಡಿ ಉಟ್ಕೊಂಡ ಮೇಲೆ ಮತ್ತೆ ಮೈಲಿಗೆ ಅದು ವಸ್ತ್ರಾಂತ ಆಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ಹೇಳ್ತಿರ್ಬೇಕು, ನೋಡು ತಮ್ಮ, ಒಂದ್ಸಲ ಸ್ನಾನ ಮಾಡಿದ್ಮೇಲೆ ಮುಗಿದು ಹೊತ್ತು, ಒಮ್ಮೆ ಮಡಿ ಆಗಿಬಿಟ್ರೆ ಮುಗಿತು, ಇನ್ನು ಮತ್ತೆ ಮೈಲಿಗೆ ಏನಿಲ್ಲ, ನಾಳೆ ಬೆಳಿಗ್ಗೆ ಏನೆಲ್ಲ ವಿಚಾರ. ಅಂದರೆ ಸಂಶಯ ಬಂದರೂ ಕೂಡ ಮೈಲಿಗೆನೇ ಅದ, ನೆನಪಿಟ್ಕೊಳ್ರಿ. ದೇಹದಿಂದ ಮಡಿ ಇರಬಹುದು, ಮನಸ್ಸಿನೊಳಗೆ ತಾಕೇನೋ ಏನೋ ಅಂತ ಇಷ್ಟು ಬಂದು ಬಿಟ್ಟರು ಸಾಕು ಮೈಲಿಗೆ ಆಗ್ಬಿಡ್ತೀವಿ. ಅದಕ್ಕೆ ಯಾವ ಕಾರಣಕ್ಕೂ ಅಪ್ಪಿ ತಪ್ಪಿಯೂ ಮನಸ್ಸಿನಾಗ ಮೈಲಿಗೆ ಅನ್ಕೊಳ್ಬೇಡ್ರಿ. ಮೈಲಿಗೆ ಆದರೂ ತಿಳ್ಕೊಂಬಿಡ್ರಿ, ಗೊತ್ತಾಗ್ತಿಲ್ಲೋ? ಅದಕ್ಕೆ ಯಾವ ಕಾರಣಕ್ಕೂ ಅನ್ಕೊಳಿಕೋಬೇಡ್ರಿ, ನಿಶ್ಚಿಂತೆ ಮಡಿಲೇ ಇರ್ತೀರಿ. ಸಂಶಯ ಇದು ಕೆಡಿಸ್ತದೆ. ಅವ್ರೇನ್ ಮಾಡಿದ್ರು ಅಂದ್ರೆ, ಅಪೀಘ ಮಾಯಾ ಸಮಯೇ ಪಟೌ ನೃಣಾಂ. ಮಾಯಾ ಸಮಯೇ ಪಟೌ, ಇಷ್ಟು ಮತ್ತೆ ಮಾಯಾವಾದವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವರು ನಮ್ಮ ಗುರುಗಳು ಅಚ್ಯುತ ಪ್ರೇಕ್ಷರು. ಭವತ್ಪ್ರವರ್ತಕ್ತ ಸಮರ್ಥತಾ ನಮೇ ನಿಂಗೆ ಹೇಳಿಕ್ ನಂಗೆ ಆಗೋಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಎದ್ದು ಹೋಗ್ಬಿಟ್ರಲ್ಲ, ನಿಜವಾಗಿ ಉತ್ತರ ಇಲ್ವಾ? ಅಥವಾ ಇವರಿಗೆ ಸಿಟ್ಟು ಬಂತ ಅಂತ ಸಂಶಯ ಬಂದುಬಿಟ್ರೆ ಸಾಕು, ಕೆಲಸ ಕೆಡಿಸ್ಬಿಡ್ತು. ಹಾಗೋಯ್ತು, ಮುಗಿದೋಯ್ತು. ಮರುದಿವಸದಿಂದ ಮಠದಾಗ ಪಾಠ ಇಲ್ಲೇ ಇಲ್ರಿ. ಪಾಠ ಇಲ್ಲಿ ಮಠದಾಗ ಯಾಕೆ ಕೂತ್ರ ಮತ್ತೆ ಹುಡುಗಿಯಿಂದ ಪ್ರಶ್ನೆ ಕೇಳ್ತದೆ. ಈ ನಾಳೆ ಮತ್ತೆ ಪಾಠ ಕೂಡೋದ ಗುರುಗಳ ಮತ್ತೆ ಅಚ್ಚುತ ಪರೀಕ್ಷೆ ತಿಂತಾರೆ, ಪುಸ್ತಕ ಕಟ್ಟಿಟ್ಬಿಟ್ರು. ವೇದವ್ಯಾಸ ಪೂಜಾಕ್ಕೆ ನಡಿ ಮುಗಿದ, ಸರಸ್ವತಿ ಪೂಜಾಕ್ಕೆ ಇಲ್ಲಿ ಇಟ್ಬಿಟ್ರು. ಆದರೆ ಸಮಸ್ಯೆ ಏನು ಗೊತ್ತಾ?
ಮಠದಲ್ಲಿ ಪಾಠ ಆಗದೆ ಹೋದರೆ ಊಟಗಳೇ ಜಾಸ್ತಿ ಆಗ್ತಾವೆ. ನೆನ್ಪಿಟ್ಕೊಳ್ರಿ, ಮಠದಲ್ಲಿ ಪಾಠಗಳು ಕಡಿಮೆ ಆದರೆ ಮತ್ತು ನಮ್ದದು ಆಧ್ಯಾತ್ಮಿಕ ಚಟುವಟಿಕೆಗಳು ಕಡಿಮೆ ಆದವು ಅಂತಂದರೆ ಭೋಜನದ ಚಟುವಟಿಕೆಗಳು ಜಾಸ್ತಿ ಆಗ್ತವೆ. ಅದಕ್ಕೆ ಮಧ್ವಾಚಾರ್ಯ ಆಲೋಚನೆ ಮಾಡಿ ಅವರು ಹೇಳದೇ ಇದ್ರೆ ಏನಾಯಿತು, ನಾನೇ ಮಾಯಾವಾದವನ್ನು ಚೆನ್ನಾಗಿ ಪಾಠ ಹೇಳ್ತೀನಿ ಅಂತ ಪಾಠ ಹೇಳಿದ್ರಂತೆ. 47ನೇ ಶ್ಲೋಕ. ಬುಧೋಭಿಧಾನಂ ಶ್ರವಣಂ ಬುಧೇತರೋ ಧ್ರುವಂ ವಿದದ್ಯಾದ್ವಿಮುಕ್ಷುರಾತ್ಮನಃ ಯತಿರ್ವಿಶೇಷಾದಿತಿ ಲೋಕಚೋದನಾತ್ ಪ್ರವಕ್ತಿ ಮಾಯಾ ಸಮಯಂ ಸ್ಮಪೂರ್ಣಧೀಹಿ. ಬುಧ ಅಭಿಧಾನಂ, ಜ್ಞಾನಿಯ ಕರ್ತವ್ಯ ಏನು ಅಂತಂದ್ರೆ ಹೇಳ್ತಾ ಇರಬೇಕು. ಬುಧ ಅಭಿಧಾನಂ ಹೇಳೋದು, ಬುಧೇ ತರಹ ಜ್ಞಾನಿ ಅಲ್ಲದೆ ಇದ್ದವನು ಶ್ರವಣಂ ಕೇಳಬೇಕು. ಇಬ್ಬರ ಕರ್ತವ್ಯ ಇದು. ಬುಧೋಭಿಧಾನಂ ಶ್ರವಣಂ ಬುಧೇ ತರಹ, ಜ್ಞಾನಿಯಿಂದ ಇತರನಾದವನು ಶ್ರವಣ ಮಾಡಬೇಕು, ಜ್ಞಾನಿಯಾದವನು ಹೇಳಬೇಕು. ಇದನ್ನೇ ಶ್ರವಣಂ ಕೀರ್ತನಂ ವಿಷ್ಣೋ, ಇದನ್ನೇ ಹೇಳ. ಶ್ರವಣ ಕೀರ್ತನ, ಕೇಳುವರು ಇದ್ದಾಗ ಹೇಳಿದರೆ ಕೀರ್ತನ, ಹೇಳುವರು ಇದ್ದಾಗ ಕೇಳಿದರೆ ಶ್ರವಣ. ಮತ್ತೇನು ಶ್ರವಣ ಕೀರ್ತನ ಅಂದರೆ ಬೇರೆ ಬೇರೆ ಏನಿದೆ, ಅದಕ್ಕೇನು ಬೇರೆ ಇಲ್ಲ. ಅದಕ್ಕೆ ಹೇಳ್ತಾ ಇದ್ರೆ ಕೂತು ಕೇಳಿಬಿಟ್ರೆ ಶ್ರವಣ ಭಕ್ತಿ, ಕೇಳ್ತಾ ಇದ್ದವರು ಹೇಳಿದಾಗ ಕೀರ್ತನ ಭಕ್ತಿ. ಅದಕ್ಕೆ ಅಚ್ಯುತ ಪ್ರೇಕ್ಷ ತೀರ್ಥರು ಯಾವಾಗ ಪಾಠ ನಿಲ್ಲಿಸಿದ್ರೋ, ಬುಧೋಭಿಧಾನಂ ಜ್ಞಾನಿಯಾದವನು ಪಾಠ ಹೇಳಬೇಕು, ಶ್ರವಣಂ ಬುಧೇ ತರಹ ಜ್ಞಾನಿಗಳು ಹೇಳ್ತಾ ಇರುವಾಗ ಜ್ಞಾನಿಗಳಲ್ಲದವರು ಅದನ್ನ ಶ್ರವಣ ಮಾಡಬೇಕು. ಇಲ್ಲ ನಮ್ಮ ಕಡೆಯಿಂದ ಇಷ್ಟೆಲ್ಲ ಆಗೋದಿಲ್ಲ, ಕೇಳೋಣ ಅಂತ ಹೇಳಿ ಧ್ರುವಂ ವಿದದ್ಯಾತ್ ವಿಮುಕ್ಷುರಾತ್ಮನಃ. ಯಾಕೆ ಮಾಡಬೇಕು? ಮೋಕ್ಷ ಪಡಿಬೇಕು ಅಂತ ಅಪೇಕ್ಷೆ ಇದ್ರೆ, ಈ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತ ಅಪೇಕ್ಷೆ ಇದ್ರೆ ಅವಶ್ಯವಾಗಿ ಕೇಳಬೇಕು. ಅದರಲ್ಲೂ ಇದು ಗೃಹಸ್ಥಾಶ್ರಮಿಗಳಿಗೆ ಬ್ರಹ್ಮಚರ್ಯಾಶ್ರಮಿಗಳಿಗೆ ಅಲ್ಲ. ಯತಿರ್ವಿಶೇಷಾದಿತಿ ಲೋಕಚೋದನಾತ್, ಸನ್ಯಾಸಿಗಳು ನಿರಂತರವಾಗಿ ಪಾಠ ಹೇಳಬೇಕು, ನಿರಂತರವಾಗಿ ಪಾಠ ಹೇಳಬೇಕು. ಆಗಾಗ ಸಮಾಜದ ಉದ್ದೇಶವನ್ನ ಮಾಡಿಕೊಂಡು ಪ್ರವಚನವನ್ನು ಮಾಡಬೇಕೇ ವಿನಃ ಪ್ರವಚನದಲ್ಲಿ ಹೆಚ್ಚು ಸಮಯ ಕಳಿಬಾರದು. ಸನ್ಯಾಸಿಗಳು ಪಾಠದಲ್ಲಿ ಹೆಚ್ಚು ಸಮಯ ಕಳಿಬೇಕು ಅಂತ ನಿಯಮ ಹೇಳ್ತಾರೆ. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದ 11ನೇ ಸ್ಕಂದದಲ್ಲಿ ಹೇಳುವಾಗ ವ್ಯಾಖ್ಯಾನೇನ ನೋಪಜೀವೇತ ಅಂತ ಹೇಳ್ತಾರೆ. ಪ್ರವಚನ ಮಾಡಿ ಹೊಟ್ಟೆ ಹೊರೆಯೋ ಕೆಲಸವನ್ನು ಮಾಡಬಾರದು ಸನ್ಯಾಸಿಗಳು. ಪಾಠ ಹೇಳಿ ಶಿಷ್ಯರನ್ನ ವಿದ್ಯಾರ್ಥಿಗಳನ್ನ ಚೆನ್ನಾಗಿ ತಯಾರು ಮಾಡಬೇಕು ಅಂತ ಹೇಳಿದ್ದಾರೆ. ಸನ್ಯಾಸಿಗಳಾದ್ಮೇಲೆ ಇನ್ನೇನು ಕೆಲಸ ಇರ್ತದಲ್ಲಿ, ಏನು ಬೇರೆ ಕೆಲಸ ಇರೋದಿಲ್ಲ. ಮಣಿ ಮಠ ಗಿಟ ಎಲ್ಲ ಬಿಟ್ಟಿರ್ತಾರೆ. ಆಗ ಕೇವಲ ಪಾಠ ಹೇಳಬೇಕು. ಮಧ್ವಾಚಾರ್ಯ ಮಾಡಿದ ಅದೇ ಕೆಲಸವನ್ನ ಯತಿರ್ ವಿಶೇಷಾದಿತಿ ಲೋಕಚೋದನಾಥ. ಏನ್ ಪಾಠ ಹೇಳಿದ್ರು? ಪ್ರವೃತ್ತಿ ಮಾಯಾ ಸಮಯಂ ಸ್ಮಪೂರ್ಣದಿ, ಅದೇ ಮಾಯಾವಾದವನ್ನೇ ಇಟ್ಟುಕೊಂಡು ಪಾಠ ಹೇಳಿದ್ರಂತ. ಯಾಕೆ ಮತ್ತ್ಯಾಕೆ ಅದನ್ನೇ ಹೇಳಬೇಕಾಗಿತ್ತು? ತಮ್ಮ ಗ್ರಂಥವನ್ನು ಹೇಳಿ ತಾವೇ ಹೇಳ್ಬಿಟ್ಟಿದ್ರೆ ಆಗ್ತಿತ್ತಲ್ಲ. ಯಾಕೆ ಅದನ್ನು ಹೇಳಿದ್ರು ನೋಡ್ರಿ, ಇದು ಬಹಳ ಸ್ವಾರಸ್ಯ. ಅದನ್ನು ಯಾಕೆ ಹೇಳಿದ್ರು ಅಂದ್ರೆ, ನಾಳೆ ತಮ್ಮ ಗ್ರಂಥಗಳಲ್ಲಿ ಮಾಯಾವಾದದ ವಿಚಾರಗಳು ಸರಿಯಲ್ಲ ಅಂತ ತಿಳಿಸ್ಬೇಕಾಗಿದೆ, ಸಮರ್ಪಕವಾಗಿಲ್ಲ ಅಂತ ತಿಳಿಸ್ಬೇಕಾಗಿದೆ. ಮಾಯಾವಾದವನ್ನ ಅಧ್ಯಯನ ಮಾಡದೇ ಒಂದು ವೇಳೆ ಪೂರ್ಣಪ್ರಜ್ಞ ತೀರ್ಥರು, ಆನಂದ ತೀರ್ಥರು ಖಂಡಿಸಿ ಬಿಟ್ಟಿದ್ರೆ ಪ್ರಶ್ನೆ ಮಾಡುವ ಜನ, ಅಲ್ರಿ ಓದಿಲ್ಲ ಬಿಟ್ಟಿಲ್ಲ ಸುಳ್ಳು ಖಂಡನೆ ಮಾಡ್ತಾರಲ್ಲದ್ರೆ, ಓದಿಲ್ಲ ಬಿಟ್ಟಿಲ್ಲ ಖಂಡನೆ ಮಾಡ್ತಾರಲ್ಲ ಅಂತ ನಾಳೆ ಕೇಳಿ ಯಾರು? ಅದಕ್ಕೆ ಮೊದಲು ಚೆನ್ನಾಗಿ ಪಾಠ ಹೇಳಿ ಓದಿ ಮಾಯಾವಾದದ ಎಲ್ಲಾ ರಹಸ್ಯಗಳು ಗೊತ್ತು, ಅವು ಯಾವುದೂ ಕೂಡ ಮೂಲ ಗ್ರಂಥಗಳಿಗೆ ಅನುಗುಣವಾಗಿಲ್ಲ ಅಂತ ತಿಳಿಸ್ಲಿಕ್ಕೆ ಮೊದಲು ತಯಾರಿ ಮಾಡಿಕೊಂಡ್ರು. ಓದದೆ ಖಂಡನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಬ್ಬ ಈ ಕರ್ನಾಟಕದಲ್ಲಿ ಒಬ್ಬ ಸಾಹಿತಿ ಇದ್ರು, ಹೋದ್ರು ಅವ್ರು, ಪಾಪ ಹೋಗಿ ಬಹಳ ದಿವಸ ಆಯ್ತು, ಒಳ್ಳೇದಾಯ್ತು ಹೋಗಿ ಅವರು. ಅದಕ್ಕೆ ಸಾಹಿತಿ ಇದ್ರು. ಆ ಸಾಹಿತಿ ಶ್ರೀಮದಾಚಾರ್ಯ ಗ್ರಂಥಗಳ ಬಗ್ಗೆ ಕೆಲವು ಅಪಪ್ರಚಾರಗಳನ್ನ ಮಾಡಿದ್ರು, ಬೈದಿದ್ರೆ ಅದರಲ್ಲೇನ್ರಿ ಹಾಗಿದೆ ಹೀಗಿದೆ ಎಲ್ಲ ಬೈದ್ಬಿಟ್ಟಿದ್ರು. ಬರ್ರಿ ಜಯತೀರ್ಥಾಚಾರ್ಯ ಹಾಗಿದೆ ಹೀಗಿದೆ ಅಂತ ತಿಳ್ಕೊಂಡು ಹೇಳಿ ಬೈದಿದ್ರು. ಬೈದಿದ್ದಾಗ ಒಬ್ರು ನಮ್ಮವರು ಅಲ್ಲಿ ಹೋಗಿದ್ರು. ಹೋಗಿದ್ರೆ ಅವ್ರ ಮುಂದೆ ಈ ಮಾತಾಡಿದ್ರಂತೆ, ಬರ್ಕೊಡ್ರಿ. ಅವ್ರ ಮುಂದೆ ಈ ಮಾತಾಡಿದ್ರಂತೆ. ಏನ್ ಮಾತಾಡಿದ್ರು ಅಂತಂದ್ರೆ, ಅವ್ರು ಎದುರಿಗೆ ಕೂತ್ಕೊಂಡಿದ್ದಾರೆ ಸಾಹಿತಿ, ಇವ್ರು ಇಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರ ಮುಂದೆ ಮಾತಾಡಿದ್ರಂತೆ. ಏನು ಪುಸ್ತಕ ಬರೆದಿದ್ದಾರೆ ಮಧ್ವಾಚಾರ್ಯ, ಏನೋ ಸರಿ ಇಲ್ಲ ಅಂತ ಬೈದ್ರಂತೆ. ಸುಮ್ಮನೆ ಕೂತಿದ್ದಾರೆ, ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಆಮೇಲೆ ಹೇಳಿದ್ರಂತೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರಂತೆ ಕೂತವ್ರಿಗೆ. ಅವ್ರು ಗೊತ್ತಿತ್ತು, ಅವ್ರು ಕೂತವ್ರು ಕೇಳಿದಂತೆ. ಅದಕ್ಕೆ ಆ ಟೇಬಲ್ ಮೇಲೆ ಅದೇ ಸಾಹಿತಿಯ ಬರೆದ ಒಂದು ಪುಸ್ತಕ ಇತ್ತಂತೆ. ಆ ಸಾಹಿತಿ ಬರೆದ ಪುಸ್ತಕವನ್ನು ನೋಡಿದಂತೆ. ನನಗೆ ಮಧ್ವಾಚಾರ್ಯ ಗ್ರಂಥದ್ದೇನು ಗೊತ್ತಿಲ್ಲ, ಆದರೆ ಈ ಎದುರಿಗೆ ಪುಸ್ತಕ ಇದೆಯಲ್ಲ, ಇದರಂಥ ದಟ್ಟ ದರಿದ್ರ ಗ್ರಂಥ ಜಗತ್ತಿನಲ್ಲಿ ಇನ್ನೊಂದು ಇಲ್ಲ ಅಂತ ಬೇಕಾದ್ರೆ ಹೇಳ್ತೀನಿ ಅಂದ್ಬಿಟ್ರಂತೆ. ಅವನು ಸಾಹಿತಿಗೆ ಇಷ್ಟು ಗಾಬರಿ ಆಯಿತು. ಅವನಂದ, ಸಿಟ್ಟು ಬಂದು ಅವನಂದ, ರೀ ಸ್ವಾಮಿ ಪುಸ್ತಕ ಓದಿದ್ದೀರಾ ನೀವು? ಬೈತಾ ಇದ್ದಿರಲ್ಲ ಅಂದ.
ನಾನು ಅದನ್ನೇ ಪ್ರಶ್ನೆ ಕೇಳ್ತೀನಿ, ಮಧ್ವಾಚಾರ ಶಾಸ್ತ್ರ ಓದಿದ್ದೀರಾ, ಬೈತಾ ಇದ್ದಿರಲಿಲ್ಲ ಅಂತ ಕೇಳಿದ್ನಂತೆ. ನಮ್ಮ ಪರಿಸ್ಥಿತಿ ಏನಿದೆ ಅಂದರೆ ಆಚಾರ ಗ್ರಂಥಗಳನ್ನು ಓದೋದಿಲ್ಲ, ಬರೀ ಅನ್ನೋದು ಕೆಲಸ ಮಾಡ್ತಿರ್ತೀವಿ. ಹಾಗಾಗಬಾರ್ದು. ಯಾವ ಸಾಹಿತಿ ಎದುರಿನಲ್ಲಿ ಕೂತಿದ್ದ ಅವನಿಗೆ ಹೇಳಿದ ವ್ಯಕ್ತಿ ಈ ಗ್ರಂಥದಂಥ ದರಿದ್ರ ಗ್ರಂಥ ಇಲ್ಲ ಜಗತ್ತಿನಲ್ಲಿ ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟು ಸಿಟ್ಟು ಬಂತು ಅಂದರೆ, ಓದ್ತೆ ಯಾಕ್ರಿ ಬೈತೀರಿ ಅಂತ ಕೇಳಿದ್ರೆ, ಮತ್ತು ನೀವೇ ಶ್ರೀಮದಾಚಾರ್ಯ ಗ್ರಂಥ ಓದಿದ್ದೀರಾ? ಯಾರು ಓದಿದ್ದೀರಿ? ಸರ್ವಮೂಲ ಗ್ರಂಥಗಳನ್ನು ಓದ್ಲಿಕ್ಕೆ ಅದೇನು ಸುಲಭ ಆಗ್ತದ? ಓದಿ ಆಮೇಲೆ ತಪ್ಪುಗಳು ಅಂತ ಅನಿಸಿದ್ರೆ ಹೇಳಿ ನೋಡೋಣಂತೆ. ಅದಕ್ಕೆ ನಾವು ಯಾವಾಗಲೂ ಓದದೆ ದೋಷಾರೋಪಣೆ ಮಾಡಬಾರ್ದು. ಅದನ್ನೇ ಶ್ರೀಮದಾಚಾರ್ಯರು ಮೊದಲು ಮಾಯಾ ಸಮಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ನಾಳೆ ನೀವು ಕೇಳಬಾರ್ದು, ನೀವು ಮಧ್ವಾಚಾರ್ಯರು ನೀವು ಮಾಯಾವಾದವನ್ನು ಅಭ್ಯಾಸ ಮಾಡಿರಲಿಲ್ಲ, ಸುಮ್ಮನೆ ಖಂಡನೆಗೆ ಕೈ ಹಾಕಿದ್ರಿ ಅಂತ ನಾಳೆ ಯಾರು ಅನ್ನಬಾರ್ದು ಅನ್ನೋದಕ್ಕಾಗಿ ಚೆನ್ನಾಗಿ ಅಭ್ಯಾಸ ಮಾಡಿದ್ರಂತೆ. ಯತಿರ್ ವಿಶೇಷಾದಿತಿ ಲೋಕಚೋದನಾಥ ಪ್ರಭಕ್ತಿ ಮಾಯಾ ಸಮಯಂ ಸ್ವ ಪೂರ್ಣಧೀಹಿ. ಚೆನ್ನಾಗಿ ಪಾಠ ಹೇಳ್ತಿದ್ರಂತೆ. 40 ಶ್ಲೋಕ ಮುಂದಿನ 48ನೇ ಶ್ಲೋಕದಲ್ಲಿ ಹೇಳುವಾಗ ಅವರ ಪಾಠ ಹೇಗಿತ್ತು, ಜನ ಎಲ್ಲ ಮಠಕ್ಕೆ ಜಾಸ್ತಿ ಬರ್ಲಿಕ್ಕೆ ಶುರು ಮಾಡಿದ್ರಂತೆ ಪಾಠಕ್ಕೆ. ಅಚ್ಯುತ ಪ್ರೇಕ್ಷರ ಕಾಲಕ್ಕಿಂತಲೂ ಪೂರ್ಣಪ್ರಜ್ಞ ತೀರ್ಥರ ಕಾಲದಲ್ಲಿ ಹೆಚ್ಚು ಪಾಠಕ್ಕೆ ಬರ್ಲಿಕ್ಕೆ ಶುರು ಮಾಡಿದೆ. ಯಾಕೆಂದ್ರೆ ಪಾಠದ ಶೈಲಿ ಚೇಂಜ್ ಆಯಿತು. ಅದು ಒಬ್ಬೊಬ್ಬರಲ್ಲಿ ಒಂದೊಂದು ಇರ್ತದಂತೆ. ಪಾಠ ಶೈಲಿ ಚೇಂಜ್ ಆಯಿತು. ಹೇಗಿರ್ತಿತ್ತು? ಅಖಂಡಿತೋಪನ್ಯಸನಂ ವಿಸಂಶಯಂ ಸಸಂಪ್ರದಾಯಂ ಪ್ರವಚೋ ದೃಢೋತ್ತರಂ ಸಮಾಗಮನ್ ಶ್ರೋತುಮುಷ್ಯ ಸಾಗ್ರಹ ಜನಾಶ್ರುತಾಢ್ಯ ಚತುರಾ ಬುಭೂಷವಃ. ಚತುರಾ ಬುಭೂಷವಃ, ಜ್ಞಾನಿಗಳಾಗಬೇಕು ಅಂತ ಇಟ್ಕೊಂಡು ಪಾಪ ಜನಾ ಶ್ರುತಾಢ್ಯ, ಈಗಾಗಲೇ ಅವ್ರ ಗುರುಗಳ ಕಡೆಯಿಂದ ಕೇಳಿದ್ದಿದ್ರು ಕೂಡ ಮತ್ತೆ ಬಂದ್ರಂತೆ. ಬಂದಾಗ ಆ ವಿಷಯ ಮಂಡನೆ ಮಾಡೋ ಸ್ಟೈಲ್ ಇತ್ತಲ್ಲ ಆಚಾರ್ಯದ, ಹೇಗಿತ್ತು? ಅಖಂಡಿತೋಪನ್ಯಸನಂ, ಎಲ್ಲೂ ನಿಲ್ಲಿಸ್ತಿರ್ಲಿಲ್ವಂತೆ. ಏನೋ ಕೇಳಿಬಿಟ್ರೆ ಇದ್ದಕ್ಕಿದ್ದಂತೆ ತೋಚಲಿಲ್ಲ, ನಾಳೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ತಲೆ ಬಡ್ಕೊಳ್ಳೋ ಕೆಲಸ ಇಲ್ಲ. ಅಖಂಡಿತೋಪನ್ಯಸನಂ, ವಿಷಯವನ್ನ ಮಂಡನೆ ಮಾಡುವಾಗ ಅಡೆತಡೆ ಇಲ್ಲದೆ ಇದ್ದು ಮಂಡನೆ ಮಾಡ್ತಿದ್ರಂತೆ. ಅದು ಒಂದು ಕ್ರಮ. ಶ್ರೋತೃಗಳ ಮೇಲೆ ಪ್ರಭಾವ ಬೀರಬೇಕಾದ್ರೆ ಅದು ವಿಷಯಗಳು ನಿಲ್ಲದೆ ಹೇಳಬೇಕಂತ. ನೀವು ನಿಂತು ನಿಂತು ತಾಸಿಗೊಂದು ವಿಚಾರ ಮಾಡಿ ಮಾಡಿ ಮಾತಾಡ್ತಾ ಇದ್ರೆ ಶ್ರೋತೃಗಳ ಪ್ರಭಾವಕ್ಕೊಳಗಾಗೋದಿಲ್ಲ. ಪ್ರವಚನ ಮಾಡ್ಲಿಕ್ಕೆ ಕರೆಸಿದ್ರೆ 3 ಗಂಟೆ ಮಾತಾಡಿ 2 ಮಾತಾಡಿದ್ರೆ ಏನು ಅರ್ಥ ಆಗ್ಬೇಕು? ಆ ಧಾರಾಕಾರವಾಗಿ ಬರ್ತಿರ್ಬೇಕಂತೆ. ಅಖಂಡಿತೋಪನ್ಯಾಸನ, ಹಂಗೆ ಹೇಳಬೇಕು ಅಂತ ಇಟ್ಕೊಂಡು ಹೇಳಿ ಸಂಶಯಾಸ್ಪದವಾಗಿ ಹೇಳೋ ಹಂಗಿಲ್ಲ. ಏನೇನೋ ಸಂಶಯ, ವಿಸಂಶಯಂ, ಸಂಶಯ ಬರದೇ ಇದ್ದಂತೆ ಹೇಳ್ತಿದ್ರಂತೆ ಆಚಾರ್ಯ. ನೋಡ್ರಿ, ಪಾಠದ ಕ್ರಮ ಹೀಗಿರಬೇಕು. ಅಖಂಡವಾಗಿ ಹೇಳಬೇಕು, ಅಷ್ಟು ವಿಷಯಗಳಿಗೆ ಅಡೆತಡೆ ಇರಬಾರದು, ಜೊತೆಗೆ ಸಂಶಯ ಕಡೆ ಮಾಡಿಕೊಡಬಾರದು. ಅಲ್ಲ, ನಮ್ಮ ಗುರುಗಳು ಹಿಂಗೆ ಹೇಳಿದ್ರು, ಇದೇನು ಅರ್ಥವೋ ಏನೋ ತಿಳಿಲಿಲ್ಲ ಅಂತ ಆಗಿರಬಾರ್ದು ವಿದ್ಯಾರ್ಥಿಗಳಿಗೆ. ಹಾಗೆ ಹೇಳ್ತಿದ್ರಂತೆ. ಮತ್ತೆ ಸಸಂಪ್ರದಾಯಂ, ಬರೇ ಹೇಳ್ತಿರ್ಲಿಲ್ಲ, ಸಂಪ್ರದಾಯಬದ್ಧವಾಗಿ ಹೇಳ್ತಾ ಇದ್ರಂತೆ. ದೃಢೋತ್ತರಂ, ಯಾರಾದ ಪ್ರಶ್ನೆ ಕೇಳಿದ್ರೆ ಒಳ್ಳೆ ಗಟ್ಟಿಯಾದ ಉತ್ತರ ಕೊಡ್ತಿದ್ರಂತೆ. ಸಮಾಗಮನ್ ಶ್ರೋತು ವಮುಷ್ಯ ಸಾಗ್ರಾಹ ಜನಾಶ್ರುತಾಢ್ಯ ಚತುರ ಬುಭೂಷವಃ. ಬಂದು ಕೇಳಿದರು. ಇದಾದ ಮೇಲೆ ಇದು ಪಾಠದ ಶೈಲಿ ನಡೀತಾ ಇತ್ತು ಮಠದಲ್ಲಿ. ನಿತ್ಯ ಪಾಠ ಆಗ್ತಾ ಇದೆ. ಜನ ಸೇರ್ತಾ ಇದ್ದಾರೆ. ಒಂದು ದಿವಸ ಗುರುಗಳು ಅಂದ್ಕೊಂಡ್ರು, ನಮ್ಮ ಶಿಷ್ಯ ಪಾಠ ಅಂತೂ ಬಿಡಿಸ್ಬಿಟ್ಟ, ಕೊನೆಗೆ ಪುರಾಣ ಆದರೂ ಶುರು ಮಾಡೋಣ ಅನ್ಕೊಂಡ್ರಂತೆ ಮಠದಲ್ಲಿ. ಪುರಾಣ ನಿಲ್ಲಿಸಬಾರ್ದಲ್ಲ, ಪುರಾಣ ಶುರು ಮಾಡಿದ್ರೆ ಆಯಿತು ಅಂತ ಶುರು ಮಾಡಿದ್ರಂತ. ಯಾವ ಪುರಾಣ? ಭಾಗವತ. ಇನ್ನೇನು ಇರೋದೇ ಒಂದು ಪುರಾಣ ನಮಗೆ ಭಾಗವತ, ಅದೊಂದು ಹೇಳ್ಬಿಡೋಣ ಅಂತ ತಿಳಿದುಕೊಂಡು ಹೇಳಿ ಭಾಗವತ ಪ್ರಾರಂಭ ಮಾಡಿದ್ರಂತೆ. 49ನೇ ಶ್ಲೋಕ ಭಾಗವತದ ಪ್ರವಚನದಲ್ಲಿ ಅದೊಂದು ದೊಡ್ಡ ಕಥೆ ಆಯಿತು ಅಂತ ನಾರಾಯಣ ಪಂಡಿತಾಚಾರ್ಯ ಉಲ್ಲೇಖ ಮಾಡ್ತಾರೆ. ಏನು ಪ್ರವಚನ ಆಯಿತು, ಹೇಗಾಯಿತು ಅಂತ ಕೇಳಿದ್ರೆ, ಗುರೋರುಪಾಂತೆ ಶ್ರವಣೇ ರತೈರ್ದ್ವಿಜೈಹಿ ಸಪಂಚಶೈರ್ ಭಾಗವತೆ ಕದಾಚನ ಬಹು ಪ್ರಕಾರೇ ಲಿಖಿತೆ ತು ವಾಚಿತೆ ಪ್ರಕಾರಮೇಕಂ ಪ್ರಭುರಭ್ಯದಾದೃಢಂ. ಗುರೋಃ ಉಪಾಂತೆ, ಗುರುಗಳ ಹತ್ತಿರ, ಕದಾಚನ ಒಮ್ಮೆ, ಗುರೋಃ ಉಪಾಂತೆ ಶ್ರವಣೇ ರತೈಹಿ, ಎಲ್ಲರೂ ಶ್ರವಣೇ ರತೈಹಿ ಕೇಳಬೇಕು ಅಂತ ಆಸಕ್ತಿಯಿಂದ ಕೂತಿರುವಾಗ, ಪಂಚಶೈಹಿ ದ್ವಿಜೈಹಿ 5-6 ಜನ ಬ್ರಾಹ್ಮಣರು ಎಲ್ಲರೂ ಕೂತಿದ್ದಾರೆ. ಭಾಗವತ ಪುಸ್ತಕ ಇಟ್ಕೊಂಡಿದ್ದಾರಂತೆ. ಅಚ್ಯುತ ಪ್ರೇಕ್ಷ ತೀರ್ಥರು ಭಾಗವತ ಹೇಳ್ತಾ ಇದ್ದಾರೆ. ಪಾಠ ಹೇಳ್ತಾ ಇರುವಾಗ ಅದೇನಾಗ್ತಿತ್ತು ಅಂದ್ರೆ, ಹಿಂದಿನ ಕಾಲದಲ್ಲಿ ಈ ಪ್ರಿಂಟಿಂಗ್ ಪ್ರೆಸ್ ಇದ್ದಿದ್ದಿಲ್ಲ ನೋಡ್ರಿ, ಪ್ರಿಂಟು ಮಾಧ್ಯಮ ಇದ್ದಿದ್ದಿಲ್ಲ ಅವಾಗೆಲ್ಲ ಏನಾಗ್ತಿತ್ತು ಅಂದ್ರೆ ಹಸ್ತಪ್ರತಿಗಳು ಅಂದ್ರೆ ಕೈಯಿಂದ ಬರ್ಕೊಂಡ್ಬರ್ಬೇಕು. ಇದು ಭಾರಿ ಕಷ್ಟದ ಕೆಲಸ ರೀ. ಯಾಕೆ ಅಂದ್ರೆ ಒಬ್ಬರ ಅಕ್ಷರ ಇನ್ನೊಬ್ಬರಿಗೆ ಅರ್ಥ ಆಗಲ್ಲ. ಅವ ಕ ಬರೆದಿದ್ರೆ ಇವ ಮಾ ತಿಳ್ಕೊಂಡಿರ್ತಾನೆ, ಅವ ಚ ಬರೆದಿದ್ರೆ ಇವ ತೂ ತಿಳ್ಕೊಂಡು, ಏನೇನೋ ಗಲಾಟೆಗಳು. ಈ ಹಸ್ತಪ್ರತಿಗಳನ್ನ ಮಾಡೋವರಿಗೆ ಬಹಳ ತಾಳ್ಮೆ ಬೇಕಾಗತ್ತೆ.
ಭಾರಿ ತಾಳ್ಮೆ ಬೇಕು. ಆ ಅಕ್ಷರವನ್ನು ಒಂದು ಬಿಟ್ಟು ಎರಡು ಸರ್ತಿ, ಎರಡು ಬಿಟ್ಟು ನಾಲ್ಕು ಸರ್ತಿ ಓದಿಕೊಂಡು ಸರಿಯಾಗಿ ಪ್ರತಿಲಿಪಿಯನ್ನು ಮಾಡ್ಕೊಳ್ಬೇಕು. ಆವತ್ತಿನ ಕಾಲದಲ್ಲಿ ಹಾಗೆ ಬರ್ಕೊಂಡು ಇಟ್ಕೊಂಡು ಪುಸ್ತಕ ಅದು ಬಹುಪ್ರಕಾರೇ ಲಿಖಿತೆ. ಒಬ್ಬೊಬ್ಬರ ಹಸ್ತಪ್ರತಿಯಲ್ಲಿ ಒಂದೊಂದು ರೀತಿ ಪಾಠ. ಯಾವ ಪಾಠ ನಿರ್ಧಾರ ಮಾಡಬೇಕು ಸರಿ ಅಂತೇಳಿ? ಈ 5 ಮಂದಿ ಏನು 6 ಮಂದಿ ಕೂತಿದ್ದಾರೆ, 5 ಮಂದಿ ಕೈಯಲ್ಲಿ 5 ಪುಸ್ತಕಗಳು. ಆ 5 ಪುಸ್ತಕದಲ್ಲಿ ಒಂದೊಂದು ಪಾಠ. ಒಬ್ರು ಚ ಅಂದ್ರೆ ಒಬ್ರು ತು ಅಂತಿದ್ರು, ಒಬ್ರು ಮೇ ಅಂದ್ರೆ ಒಬ್ರು ಕೆ ಅಂತಿದ್ರು. ಏನ್ ಪಾಠ ಹೇಳಬೇಕು, ಏನ್ ಬಿಡಬೇಕು? ಸುದೈವಕ್ಕೆ ನಮ್ಮ ಕಾಲ ಬಹಳ ಸುವರ್ಣ ಕಾಲ. ನಮ್ಗೆ ಈ ಸಮಸ್ಯೆಗಳೇ ಇಲ್ಲ. ಪ್ರಿಂಟ್ ಒಳ್ಳೆ ಶುದ್ಧವಾಗಿ ಪ್ರಿಂಟ್ ಆಗಿ ಅಕಸ್ಮಾತ್ ಉಳಿದಿರ್ತಾವೆ, ಇಲ್ಲ ಅಂದಿಲ್ಲ, ಅದು ಮನುಷ್ಯ ಸಹಜವಾದದ್ದು. ಆದರೆ ಹಸ್ತಪ್ರತಿಯನ್ನು ಓದುವಾಗ ಏನು ಕಷ್ಟ ಆಗ್ತಿತ್ತಲ್ಲ, ಅದೆಲ್ಲ ಇಲ್ಲ. ಯಾರಿಗೆ ವಾಲಿಯಲ್ಲಿ ಅಭ್ಯಾಸ ಮಾಡಿದವರಿದ್ದಾರಲ್ಲ, ವಾಲಿ ಪ್ರತಿಗಳು ಅಂತ ಇದ್ದವ್ರಿ ಮೊದಲೆಲ್ಲ. ಅದು ಹಸ್ತಪ್ರತಿ ಆದ್ಮೇಲೆ ಪ್ರಿಂಟ್ ಆಗಿ ಅಡ್ಡ ವಾಲಿ ಬಂದು, ಆಮೇಲೆ ವಾಲಿ ಆದ್ಮೇಲೆ ಸುಗ್ರೀವ್ ಬಂದ, ಈಗ ಹಿಂಗೆ ತೆಗಿಯೋನ್ ಬಂದ. ಅದಕ್ಕೆ ಅದೇನು ಹಿಂಗ ತೆಗಿಯೋ ಪುಸ್ತಕಗಳಿದ್ವಲ್ಲ, ಅದನ್ನು ಓದೋದು ಬಹಳ ಕಷ್ಟ ಇತ್ರಿ. ಯಾಕೆ? ಉದ್ದಕ್ಕೆ ವಾಕ್ಯಗಳು ಹಿಂಗೆ ಉದ್ದಕ್ಕೆ ವಾಕ್ಯಗಳು ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಬಿಡಬೇಕು ಗೊತ್ತಾಗ. ಈಗ ಸುದೈವಕ್ಕೆ ಮುದ್ರಣ ಮಾಡೋರೆಲ್ಲ ವಿದ್ವಾಂಸರಾದ್ರಿಂದ ಸರಿಯಾಗಿ ವಿಭಾಗ ಮಾಡಿ ಕೊಟ್ಟು ಅಧ್ಯಯನ ಸೌಕರ್ಯ ಆಗಿದೆ. ಇಲ್ಲೇನು ಭಾರಿ ಕಷ್ಟ. ನಾನು ನೆನಪಿದೆ, ನನಗೆ ಉಪಾಧಿ ಖಂಡವನ್ನು ಓದೋ ಸಂದರ್ಭದಲ್ಲಿ ನನ್ನ ಹತ್ರ ಈ ಪುಸ್ತಕ ಇದ್ದಿದ್ದಿಲ್ಲ, ವಾಲಿನೇ ಇತ್ತು. ಆ ವಾಲಿಯಲ್ಲಿ ಓದುವಾಗ ಏನು ಪರಿಸ್ಥಿತಿ, ಎಲ್ಲೋ ವಾಕ್ಯ ನಿಲ್ಲಿಸ್ಬೇಕು, ಗುರುಗಳು ಹೇಳೋವರೆಗೂ ಗೊತ್ತಾಗ್ತಿಲ್ಲ, ಕಟ್ ಮಾಡ್ಕೊಳ್ಬೇಕು ಅಲ್ಲಿಗೆ. ಭಾರಿ ಇತ್ತದು. ಈಗೆಲ್ಲ ಸುದೈವಕ್ಕೆ ಒಳ್ಳೆ ಪುಸ್ತಕ ಬಂದ್ಬಿಟ್ಟಿದೆ. ಆದರೂ ಕಷ್ಟ ಆಗತ್ತೆ, ಅದು ಬೇರೆ ವಿಷಯ. ಹಾಗಾಗಿ ಅವತ್ತು ವಾಲಿ ಪ್ರತಿಯನ್ನು ಹಿಡ್ಕೊಂಡು ಅಧ್ಯಯನ ಮಾಡ್ತಾ ಇರುವಾಗ ಗುರೋರುಪಾಂತೆ ಶ್ರವಣೇ ರತೈರ್ದ್ವಿಜೈಹಿ ಸಪಂಚಶೈರ್ಭಾಗವತೆ ಕದಾಚನ ಬಹುಪ್ರಕಾರೇ ಲಿಖಿತೆ ತು ವಾಚಿತೆ. 5-6 ರೀತಿಯಿಂದ ಓದಿದಾಗ ಯಾವ ಪಾಠ ಸರಿ ಅಂತನ್ನೋದು ತಲೆಗೆ ಬರದೇ ಇದ್ದ ಕೂಡಲೇ ಪ್ರಕಾರಮೇಕಂ ಪ್ರಭುರಭ್ಯದಾದೃಢಂ, ಈ ಪುಸ್ತಕದಲ್ಲಿದೆಯಲ್ಲ ಇದೇ ನಿಜವಾದ ಪಾಠ ಅಂತ ಹೇಳಿಬಿಟ್ರು. ನೋಡ್ರಿ ಎಷ್ಟು ವಿಚಿತ್ರ. ಪೂರ್ಣಪ್ರಜ್ಞ ತೀರ್ಥರು ಹೇಳಿದ್ದೇನು ಅಂದ್ರೆ, ಉಳಿದ ಎಲ್ಲ ಪಾಠಗಳು ಸರಿ ಇಲ್ಲ, ಇದು ಒಂದೇ ಪಾಠ ಸರಿಯಾಗಿದ್ದದ್ದು ಅಂತ ಪುಸ್ತಕದ ಕಡೆಗೆ ಕೈ ಮಾಡಿಬಿಟ್ರು. ಏನಾಗ್ಬೇಡ ಇದು? ಅಚ್ಚುತ ಪ್ರೇಕ್ಷರಿಗೆ ಮತ್ತೊಂದು ಆಘಾತ ಅಲ್ವೇ? ಇಷ್ಟು ದಿವಸ ಹೇಗೋ ಮ್ಯಾನೇಜ್ ಮಾಡಿದ್ರು ಅದನ್ನ. ಇಷ್ಟು ದಿವಸ ಹಂಗೂ ಇರಬಹುದು, ಹಿಂಗೂ ಇರಬಹುದು, ಹಿರಿಯರ ಪಾಠ ಅಂತ ಹಿಂಗೇನೋ ಹೇಳಿ ಮುಗಿಸ್ಬಿಟ್ಟಿದ್ರು. ಆದ್ರೆ ಈ ಪೂರ್ಣಪ್ರಜ್ಞ ತೀರ್ಥರದ ಕೈ ಹೋಗಿ ಒಂದು ಪುಸ್ತಕಕ್ಕೆ ನಿಂತ್ಕೊಂಡು, ಇಲ್ಲಿಲ್ಲ, ಈ ಪಾಠದಲ್ಲಿ ಇದ್ದದ್ದೇ ಸರಿಯಾದ ಪಾಠ, ಈ ಪುಸ್ತಕದಲ್ಲಿದ್ದದ್ದೇ ಸರಿಯಾದ ಪಾಠ, ಇನ್ನು ಉಳಿದದ್ದು ಸರಿಯಾದ ಪಾಠಗಳಲ್ಲ ಅಂತ ಹೇಳ್ಬಿಟ್ರು. ನಾವು ಕೇಳಿದ್ದೇವೆ 3ನೇ ಸರ್ಗದಲ್ಲಿ ಕೇಳುವಾಗ, ಈ 3-4 ವರ್ಷದ ವಾಸುದೇವ ಆ ನೇಯಂಪಳ್ಳಿಗೆ ಹೋದಾಗ ಶಿವಭಟ್ಟ ಪ್ರವಚನ ಮಾಡ್ತಾ ಇದ್ರೆ ಅರ್ಥ ಸರಿ ಹೇಳಿಲ್ಲ ಅಂತ ಹೇಳಿದ್ರು. ಇವತ್ತು ಹೇಳ್ತಾರೆ ಪಾಠ ಇದು ಸರಿ, ಅದು ಸರಿಯಲ್ಲ ಅಂತ ಹೇಳ್ತಾರೆ. ಅಂದ್ರೆ ಶ್ರೀಮದಾಚಾರ್ಯರ ದೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಪಾಠ ಶುದ್ಧಿಯೂ ಬೇಕು, ಅರ್ಥ ಶುದ್ಧಿಯೂ ಬೇಕು. ಪಾಠದ ಶುದ್ಧಿ ಇಲ್ಲದೆ ಇದ್ರೆ ಅರ್ಥ ಶುದ್ಧಿ ಆಗೋದೇ ಇಲ್ಲ. ಪಾಠವೇ ತಪ್ಪಿದ್ರೆ ಅರ್ಥ ಹೇಗೆ ಮಾಡ್ಕೊಳ್ತೀರಿ ನೀವು? ಅದಕ್ಕೆ ಮಡಿನಾಯ ಶಿವಭಟ್ಟ ಹೇಳುವಾಗ ಅರ್ಥ ಸರಿ ಹೇಳಿಲ್ಲ ಅಂದ್ರು. ಅಚ್ಯುತ ಪ್ರೇಕ್ಷಾಚಾರ್ಯ ಪಾಠಕ್ಕೆ ಕೂತಿರುವಾಗ ಈ ಪಾಠ ಸರಿ ಇಲ್ಲ, ಈ ಪಾಠ ಸರಿ ಅಂತ ಹೇಳ್ಬಿಟ್ರು. ಪಾಠ ನಿರ್ಧಾರ ಮಾಡಿಕೊಟ್ಟಿದ್ದಾರೆ. ಪ್ರಾಯ ಭಾಗವತವನ್ನು ಓದಿದವರಿಗೆ ಇದು ಅರ್ಥ ಆಗತ್ತೆ, ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ. ಇದು ಪಾಠ ಸರಿ, ಇದು ಪಾಠ ಸರಿ ಅಲ್ಲ ಅಂತಂದಾಗ ಗುರುಗಳು ಸುಮ್ಮನೆ ಕೂಡಲಿಲ್ಲ. ಈ ಸರ್ತಿ ಹೋದ ಸರ್ತಿ ಗುರುಗಳಿಗೆ ಸಿಟ್ಟು ತರಿಸಿದ್ರಲ್ಲ, ಕಾಯ್ಕೊಂಡು ಕೂತಿದ್ರು. ಶಿಷ್ಯ ಒಂದು ಸರ್ತಿ ಮಾತಾಡ್ಲಿ, ಅವಂಗೂ ಎಲ್ಲಾದರೂ ಒಂದ್ ಕಡೆ ಹಿಡಿದು ಹಾಕಬೇಕು ಅಂತ ತಿಳ್ಕೊಂಡು ಹೇಳಿ 50ನೇ ಶ್ಲೋಕದಲ್ಲಿ ಪರಪ್ರಕಾರೇಶ್ವಪಿ ಸಂಭವತ್ಸುತೆ ವಿನಿರ್ಣಯೋಸ್ಮಿನ್ ಕಥಮಿತ್ಯುದೀರಿತೆ ಮುಕುಂದ ಬೋಧೇಗ ಮಹಾರಥ ಬ್ರವೀತ್ ಪ್ರಕಾರಮೇಕಂ ಭಗವತ್ಕೃತಂ ಸ್ಫುಟಂ. ಆಗ ಪ್ರಶ್ನೆ ಕೇಳೇ ಬಿಟ್ರು ಗುರುಗಳು. ಏನ್ ಕೇಳಿದ್ರು? ಪರಪ್ರಕಾರೇಶ್ವಪಿ ಸಂಭವತ್ಸುತೆ, ಈ ಪಾಠ ಬೇರೆ ರೀತಿಯಿಂದಲೂ ಹೊಂದಿಸ್ಲಿಕ್ಕೆ ಬರ್ತಿರುವಾಗ ಬೇರೆ ರೀತಿಯಿಂದ ಇದ್ದದ್ದು ಇರಬಹುದು, ನೀನು ಹೇಳಿದ ಪಾಠವೇ ಸರಿ ಅಂತ ಹೇಗೆ ನಂಬೋದು? ಹೌದಲ್ಲ? ಈಗ ನೀನು ಈಗ ಆ ಪೂರ್ಣಪ್ರಜ್ಞರ ಮೇಲೆ ಜವಾಬ್ದಾರಿ ಬಿತ್ತೀಗ. ನೀ ಹೇಳಿದ ಪಾಠವನ್ನ ಸರಿ ಅಂತ ಹೇಳಬೇಕಾದ್ರೆ ಸಮರ್ಥನೆ ಮಾಡಿಕೊಳ್ಬೇಕು. ಹಾಗಾದ್ರೆ ಹೇಗೆ ಹೇಳ್ತೀರಿ ನೀವು? ಸಮರ್ಥನೆ ಮಾಡಿ ತೋರಿಸ್ರಿ ಅಂತ ಹೇಳಿದ್ರಂತ. ಅದಕ್ಕೆ ಒಂದು ದೃಷ್ಟಾಂತ ಹೇಳ್ತೀನಿ. ಭಾಗವತ ತಾತ್ಪರ್ಯದಲ್ಲಿ ಎಲ್ಲಿ ಆಚಾರ್ಯರು ಪಾಠಶುದ್ಧಿಯನ್ನು ಕೊಟ್ಟಿದ್ದಾರೆ ಅಂತ. ಇವೆಲ್ಲ ಭಾಗವತ ಕೇಳುವಾಗಲೂ ಬರೋದಿಲ್ಲ. ಭಾಗವತ ತಾತ್ಪರ್ಯವನ್ನ ಹೇಳಿದ್ರೆ ಮಾತ್ರ ಪಾಠಶುದ್ಧಿ ವಿಚಾರ ಎಲ್ಲ ಗೊತ್ತಾಗೋದಿಲ್ಲದೆ ಇದ್ರೆ ಗೊತ್ತಾಗೋದಿಲ್ಲ. ನಮ್ಮಲ್ಲಿ ಇವತ್ತೆಲ್ಲ ಒಂದು ವಾರದಲ್ಲಿ ಸಮಗ್ರ ಭಾಗವತ ಸಪ್ತಾಹ ಮಾಡ್ತೀವಿ ನಾವೆಲ್ಲ. ಒಂದು ವಾರದಲ್ಲಿ ಸಪ್ತಾಹ, ಅದೇ ಭಾಗವತ ಮುಗಿಸ್ಬಿಟ್ರೆ ಯಾವ ಶ್ಲೋಕ ಓದಬೇಕು, ಯಾವ ಶ್ಲೋಕ ಬಿಡಬೇಕು? ಹಾಗೆ ಭಾಗವತವನ್ನು ಕೇಳಲೇಬಾರ್ದು.
ನಿಧಾನಕ್ಕೆ ಕುಳಿತುಕೊಂಡು ಒಂದೊಂದೊಂದೊಂದು ಶ್ಲೋಕವನ್ನು ಆಚಾರ್ಯ ತಾತ್ಪರ್ಯ ಇಟ್ಟುಕೊಂಡು ಕೇಳಿದ್ರೆ ಅರ್ಥ ಆಗತ್ತೆ. ಯಾವ ಪ್ರಸಂಗ? ಒಂದು ಪ್ರಸಂಗದಲ್ಲಿನ ಭಾಗವತದ ಪಾಠ ಶುದ್ಧಿ ಶ್ರೀಮದಾಚಾರ್ಯಂದ ಹೇಗಾಯಿತು ಅಂತ. ಪ್ರಥಮ ಸ್ಕಂದದಲ್ಲಿ 9ನೇ ಅಧ್ಯಾಯದ 5ನೇ ಶ್ಲೋಕ. ಆ ಪ್ರಥಮ ಸ್ಕಂದದ 9ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಒಂದು ಪಾಠ ಶುದ್ಧಿ. ಏನು ಪ್ರಸಂಗ ಇತ್ತು ಅಂತ ಕೇಳಿದ್ರೆ, ಧರ್ಮರಾಜನಿಗೆ ಯುದ್ಧ ಮುಗಿದಿದೆ. ಎಲ್ಲ ಈ ಕುರುಕ್ಷೇತ್ರದ ಯುದ್ಧ ಮುಗಿದ ಮೇಲೆ ಧರ್ಮರಾಜನಿಗೆ ಮನಸ್ಸಿನಲ್ಲಿ ಒಂದು ಬಂದುಬಿಟ್ಟಿದೆ, ನಾನು ನನ್ನ ಒಂದು ಸುಖಕ್ಕಾಗಿ, ನನಗೆ ರಾಜ್ಯ ಸಿಗಬೇಕು ಅನ್ನೋದಕ್ಕಾಗಿ ಇಷ್ಟು ಜನರನ್ನು ಕೊಂದು ಬಿಟ್ಟೀನಿ, ಇದೆಲ್ಲ ಪಾಪ ನನ್ನ ತಲೆಗೆ ಅಂಟ್ಕೊಂಡ್ಬಿಟ್ಟಿದೆ, ಏನು ಮಾಡಲಿ ತಿಳಿತಿಲ್ಲ ಅಂತ ಭಾರೀ ದುಃಖ ಪಡ್ತಾ ಇದ್ದಾನೆ. ದುಃಖ ಪಡ್ತಾ ಇರುವಾಗ ಕೃಷ್ಣ ಸಮಾಧಾನ ಹೇಳಿದ, ವ್ಯಾಸರು ಸಮಾಧಾನವನ್ನು ಹೇಳಿದರು, ಧೃತರಾಷ್ಟ್ರ ಸಮಾಧಾನವನ್ನು ಹೇಳಿದ. ಎಲ್ಲರೂ ನೀನು ಮಾಡಿದ್ದು ತಪ್ಪಲ್ಲ ಅಂತ ಸಮಾಧಾನ ಹೇಳಿದ. ಕೃಷ್ಣ ಸಮಾಧಾನ ಹೇಳಿದ, ವ್ಯಾಸರು ಹೇಳಿದರು, ಧೃತರಾಷ್ಟ್ರ ಹೇಳಿದರು, ಕೃಪಾಚಾರ್ಯ ಹೇಳಿದರು. ಇವರು ಯಾರು ಹೇಳಿದರೂ ಕೂಡ ಸಮಾಧಾನ ಆಗದೇ ಇದ್ದ ಧರ್ಮರಾಜ ಒಂದು ಮಾತಾಡಿದ್ದಂತೆ, ನೈನೋ ರಾಜ್ಞ ಪ್ರಜಾಭರ್ತು ಧರ್ಮ್ಯೋ ಯುದ್ಧೇ ವದೋದ್ಭಿಷಾಂ ಇತಿ ಮೇ ನತು ಬೋಧಾಯ ಕಲ್ಪತೆ ಶಾಶ್ವತಂ ವಚಃ ಅಂತ ಶ್ಲೋಕ. ಅದು ಶಾಶ್ವತಂ ವಚಃ. ಅವೇನಂದ, ರಾಜ್ಞ ರಾಜನಾದವನು ಯುದ್ಧ ಮಾಡ್ತಾ ಇದ್ದಾನಲ್ಲ, ದ್ವಿಷಾಂ ವಧಃ, ಯುದ್ಧ ಮಾಡುವಾಗ ಎದುರಾಳಿಗಳನ್ನು ಕೊಲ್ಲುವುದು, ಯುದ್ಧದಲ್ಲಿ ಕೊಲ್ಲುವುದು, ಅದು ರಾಜನಿಗೆ ಪಾಪ ತರೋದಿಲ್ಲ. ಯಾಕೆ ಗೊತ್ತಾ? ರಾಜ ಅದು ಮಾಡಬೇಕಾದದ್ದು. ಈಗ ನಮ್ಮ ದೇಶದ ಗಡಿಯನ್ನು ಕಾಯುವ ಸೈನಿಕರು ಎದುರಿಗೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳಿದುಕೊಂಡು ಗುಂಡು ಹಾರಿಸದೆ ಕೂತ್ರೆ ಏನು ಪ್ರಸಂಗ? ಎದುರಿಗಿದ್ದವನು ಅವನು ವ್ಯಕ್ತಿಯಾಗಿದ್ರೂ ಕೂಡ, ಅವನಿಗೂ ಸಂಸಾರ, ಅವನಿಗೂ ಮಕ್ಕಳು ಎಲ್ಲರೂ ಇದ್ರೂ ಕೂಡ ಶತ್ರುವಾದದ್ದರಿಂದ ಅವನು ಕೊಲ್ಲೇಬೇಕು. ಕೊಂದ್ರೆ ಇವನಿಗೆ ಪಾಪ ಬರೋದಿಲ್ಲ, ದೇಶ ರಕ್ಷಣೆ ಮಾಡಿದ ಪುಣ್ಯ ಬರ್ತದೆ ಅವನಿಗೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ನೈನೋ ರಾಜ್ಞ ಪ್ರಜಾಭರ್ತು ಧರ್ಮೀಯ ಯುದ್ಧೇ ವದೋದ್ವಿಷಾಂ. ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನು ಕೊಲ್ಲುವುದು ದೋಷ ಅಲ್ಲ, ಪಾಪ ಅಲ್ಲ, ಇದು ಒಳ್ಳೆಯದು ಅಂತ ತಿಳಿದುಕೊಂಡೇನು ಮಾತಿದೆಯಲ್ಲ, ಇದು ನನ್ನ ಮನಸ್ಸಿಗೆ ಬರೋದಿಲ್ಲ. ಧರ್ಮರಾಜ ಅಂದ, ಇದು ನನಗೆ ಯಾಕೋ ಸಮಾಧಾನ ಆಗೋದಿಲ್ಲ ಅಂದ. ನೀವು ಹೇಳಿರಬಹುದು, ಪಾಪ ಇಲ್ಲ, ಏನು ತಲೆ ಕೆಡಿಸ್ಕೋಬೇಡ, ಪುಣ್ಯ ಬಂದಿದೆ ಅಂತ ನೀವು ಹೇಳಿರಬಹುದು, ನನಗೆ ಸಮಾಧಾನ ಆಗಿಲ್ಲ ಅಂತ. ಅಲ್ಲಿ ಬಂದ ಕೊನೆ ಶಬ್ದದಲ್ಲಿ ಪಾಠ ವ್ಯತ್ಯಾಸ ಏನು? ಇತಿಮೇ ನತು ಬೋಧಾಯ ಕಲ್ಪತೆ ಶಾಶ್ವತಂ ವಚಃ ಅಂತ ಶ್ರೀಮದಾಚಾರ್ಯರ ಪಾಠ. ಉಳಿದವರು ಶ್ರೀಮದಾಚಾರ್ಯರಿಗಿಂತಲೂ ಮೊದಲು ಬಂದವರು ಪಾಠ ಹಿಡಿದದ್ದೇನು ಅಂದರೆ ಶಾಸನಂ ವಚಃ ಅಂತ ಪಾಠ ಹಿಡಿದಿದ್ದಾರೆ. ಎಷ್ಟು ಪಾಠ ವ್ಯತ್ಯಾಸ ಇದೆ ನೋಡ್ಕೊಳ್ರಿ. ಶಾಶ್ವತಂ ವಚಃ ಅಂತನ್ನುವುದು ಆಚಾರ್ಯರ ಪಾಠ, ಶಾಸನಂ ವಚಃ ಅಂತನ್ನುವುದು, ಶಾಸನಂ ಅಂತನ್ನುವುದು ಉಳಿದ ವ್ಯಾಖ್ಯಾನಕಾರರ ಪಾಠ, ಉಳಿದವರು ಹಿಡಿದ ಪಾಠ. ಮೊದಲು ಪಾಠ ಶುದ್ಧಿಯಾಗಬೇಕಾಯ್ತು. ಈಗ ಶ್ರೀಮದಾಚಾರ್ಯಂದ್ರು ಶಾಶ್ವತಂ ವಚಃ ಎನ್ನುವ ಪಾಠವೇ ಸರಿ. ಯಾಕೆ? ಶಾಸನ ಅಂದ್ರೆ ಏನು, ಶಾಸನ ಅಂತಂದ್ರೆ ಏನು, ಶಾಶ್ವತ ಅಂದ್ರೆ ಏನು? ಈಗ ಏನು ವ್ಯತ್ಯಾಸ ಏನು? ಶಾಸನ ಮತ್ತು ಶಾಶ್ವತ ಅಂದ್ರೆ ಏನರ್ಥ ಅಂದ್ರೆ, ವ್ಯಾಖ್ಯಾನಕಾರರು ಏನು ಮಾಡಿದ್ದಾರೆ ಅಂದರೆ, ನೋಡು ಧರ್ಮರಾಜನಿಗೆ ಹೀಗೆ ತಿಳಿಸಿರಂತೆ, ಯಾವ ಪಾಠದಲ್ಲಿ ಶಾಸನ ಎಂಬ ಪಾಠ ಇಟ್ಕೊಂಡಾಗ ಹೇಗೆ ಹೊಂದಿಸ್ಬೇಕು ಅಂತ. ನೋಡು ಧರ್ಮರಾಜ, ಹೀಗೊಂದು ಶಾಸನ ಇದೆ. ಏನು ಶಾಸನ? ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಶ್ರೀಕೃಷ್ಣ ಗೀತೆಯಲ್ಲಿ ಅಂದರೆ, ಶೌರ್ಯಂ ತೇಜಃ ಧೃತಿರ್ದಾಕ್ಷಂ ಯುದ್ಧೇ ಚಾಪ್ಯಪಲಾಯನಂ ಧರ್ಮ್ಯಾರ್ಥಿ ಯುದ್ಧಾತ್ ಶ್ರೇಯೋನ್ಯ ಕ್ಷತ್ರಿಯಸ್ಯ ನ ವಿದ್ಯತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವಾಗ ಕ್ಷತ್ರಿಯನ ಧರ್ಮಗಳೇನು ಅಂದರೆ, ಯುದ್ಧ ಭೂಮಿಯಲ್ಲಿ ನಿಂತಾಗ ಶತ್ರುಗಳಿಗೆ ಬೆನ್ನು ಮಾಡಿ ಹೋಗೋ ಹಾಗಿಲ್ಲ, ಯುದ್ಧ ಮಾಡಿ ಒಂದಾ ಶತ್ರುಗಳನ್ನು ಕೊಲ್ಲಬೇಕು, ಇಲ್ಲ ನೀನು ಸಾಯಬೇಕು, ಇದೇ ಕ್ಷತ್ರಿಯ ಧರ್ಮ ಅಂತ ಶಾಸನ ಉಂಟು. ಆದ್ದರಿಂದ ಆ ಶಾಸನದ ಮಾತು ನನಗೆ ಸರಿ ಬಂದಿಲ್ಲ ಅಂತ ಧರ್ಮರಾಜ ಅಂದ ಅಂತ ಕೆಲವರು ವ್ಯಾಖ್ಯಾನ. ಎಷ್ಟು ಸಮಸ್ಯೆ ಇದೆ ಇವರು ವ್ಯಾಖ್ಯಾನದ ಪ್ರಕಾರ ಅಂದರೆ, ಕೃಷ್ಣ ಈಗ ಹೇಳ್ತಾ ಇದ್ದಾನಲ್ಲೇ, ಪಕ್ಕದಲ್ಲೇ ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣ ಹೇಳಿದ ಮಾತನ್ನು ಕೂಡ ಧರ್ಮರಾಜ ಒಪ್ಪಲಿಕ್ಕೆ ತಯಾರಿಲ್ಲ. ಕೃಷ್ಣ, ನೀ ನಮ್ಮ ಸಂಬಂಧಿಕರಲ್ಲಿ ಏನಾಗ್ತದೆ ಅಂದರೆ, ಕೆಲವೊಮ್ಮೆ ಅಪ್ಪು ತಪ್ಪೆ ಆಗ್ತಿರ್ತಾವ್ರಿ, ಅದೆಲ್ಲ ಭಾಳ ತಲೆ ಕೆಡ್ಸ್ಕೋತಾರೆ ಅಂಥೇಳಿ ಹೀಗೆ
ಈ ಅಪಾರ ಸಪಾರ ಮಪಾರ ಮಾಡೋರು ಇರ್ತಾರೆ ನೋಡ್ರಿ ಕೆಲವರೆಲ್ಲ, ಹಾಗೆ ಮಾಡ್ತಾ ಇದ್ದಿ ಅಂತ ಕೃಷ್ಣನ ಮೇಲೆ ಅವಿಶ್ವಾಸ ಇಟ್ಟ ಧರ್ಮರಾಜ ಈಗ ಮಾತ್ರ ಶಾಸನಂ ವಚಃ ಭಗವದ್ಗೀತೆಯ ಮಾತು ನನಗೆ ಹೇಳಿದ್ಯಾಕೋ ಮನಸ್ಸಿಗೆ ಬಂದಿಲ್ಲ ಅಂತಂತಾನ. ಅವನ ಮೇಲೆ ವಿಶ್ವಾಸ ಉಳಿದು ಕೃಷ್ಣ ಹೇಳಿದ್ದೇ ನಂಗೆ ಸರಿ ಇಲ್ಲ ಅಂತ ಇದ್ದಾನೆ. ಅಂಥದ್ರಲ್ಲಿ ಮುಂದಿನ ಮಾತಿನಲ್ಲಿ ಇಲ್ಲ ಭಗವದ್ಗೀತೆಯಲ್ಲಿ ಹೇಳಿದ್ದು ಯಾಕೋ ನಂಗೆ ಸರಿ ಇಲ್ಲ ಅಂತಂತಾನ. ಅಲ್ಲ, ಈಗೇನು ಹೇಳಬೇಕು? ಶ್ರೀಮದಾಚಾರ್ಯ ಅಂತಾರೆ ಶಾಶ್ವತಂ ವಚಃ. ಶಾಶ್ವತ ಅಂದ್ರೆ ವೇದವಾಕ್ಯ. ವೇದವಾಕ್ಯಕ್ಕೆ ಶಾಶ್ವತ ಅಂತ ಕರೆದಿದ್ದಾರಂತೆ. ಅವನೇನಂತಾನೆ, ಹೌದು ನೀವೆಲ್ಲ ಹೇಳಿದ ಸತ್ಯ, ವೇದವೂ ಈ ಮಾತನ್ನು ಹೇಳಿದೆ, ಆದರೆ ವೇದ ಹೇಳಿದ ಮಾತು ನನ್ನ ಮನಸ್ಸಿಗೆ ಬರವಲ್ತಾಗಿದೆ ಅಂತ ಹೇಳಬೇಕಾಗಿದೆ ಧರ್ಮರಾಜನಿಗೆ. ವೇದ ಏನು ಹೇಳಿದೆ? ಶ್ರೀಮದಾಚಾರ್ಯ ಒಂದು ವೇದವನ್ನು ಉದಾಹರಣೆ ಮಾಡ್ತಾರೆ. ಯಹ ಪದಾತಿಂ ಹಂತಿ ಸಭವತಿ ಚಾತುರ್ಮಾಸ್ಯ ಯಾಜಿ. ಕ್ಷತ್ರಿಯನಾದ ರಾಜ ಯುದ್ಧ ಭೂಮಿಯಲ್ಲಿ ಕಾಲಾಳು ಅಂತ ಇರ್ತಾರೆ ನೋಡ್ರಿ, ನಡಿಗೆಯಿಂದ ಬಂದು ಯುದ್ಧ ಮಾಡೋರು ಕಾಲಾಳು ಅಂತ ಕರೀತಾರೆ. ಆ ಕಾಲಾಳುವನ್ನ ಕೊಂದ್ರೆ ಚಾತುರ್ಮಾಸ್ಯ ಯಾಗ ಮಾಡಿದ ಪುಣ್ಯ ಉಂಟಂತೆ ಅವನಿಗೆ. ಅದು ಅವನ ಧರ್ಮ, ಅದು ಕ್ಷತ್ರಿಯನ ಧರ್ಮ, ಅದು ನಮ್ಮ ಧರ್ಮ ಅಲ್ಲ, ಅದು ಬ್ರಾಹ್ಮಣರ ಧರ್ಮ ಅಲ್ಲ. ಮತ್ತೆ ಯಹ ಸಾದಿನಂ ಸ್ವ ಅಗ್ನಿಷ್ಠೋಮಸ್ಯ. ಯಾರು ಈ ಕುದುರೆ ಸವಾರ ಗುಡ್ ಸವಾರ ಇರ್ತಾರಲ್ಲ ಅವರನ್ನ ಕೊಂದ್ರೆ ಅಗ್ನಿಷ್ಠೋಮ ಯಾಗ ಮಾಡಿದ ಪುಣ್ಯ ಇದೆ ಅಂತ ಅವನಿಗೆ. ಯೋಹಂತಿ ಗಜರಥೌ. ಆನೆ ಮೇಲೆ ರಥದ ಮೇಲೆ ಏರಿ ಬಂದವರನ್ನ ಕೊಂದ್ರೆ ಸ್ವ ಅಶ್ವಮೇಧ ರಾಜಸೂಯಾಭ್ಯಾಮ್. ಅವರು ಅಶ್ವಮೇಧ ರಾಜಸೂಯಾಗ ಮಾಡಿದ ಪುಣ್ಯ ಉಂಟು ಅಂತ ಒಂದು ವೇದವಾಕ್ಯವಂತ. ಧರ್ಮರಾಜ ವೇದಾಧ್ಯಯನ ಮಾಡಿದವನಾದ್ರಿಂದ ಅವನಂತಾನೆ, ವೇದವ್ಯಾಸ ದೇವರು ಹೇಳಿದರು, ಕೃಷ್ಣ ಹೇಳಿದ, ಧೃತರಾಷ್ಟ್ರ ಹೇಳಿದ, ಕೃಪಾಚಾರ್ಯ ಹೇಳಿದರು, ಇವರೆಲ್ಲ ಹೇಳಿದ್ದು ಮನಸ್ಸಿಗೆ ಬಂದಿಲ್ಲ. ಅಷ್ಟೇ ಅಲ್ಲ, ಸ್ವತಃ ವೇದ ಹೇಳಿದ್ದು ನನ್ನ ಮನಸ್ಸಿಗೆ ಬಂದಿಲ್ಲ. ಯಾಕೆ ಅಂದ್ರೆ ನನ್ನ ತಲೆಯಲ್ಲಿ ಇನ್ನೂ ನಾನು ಪಾಪ ಮಾಡಿದ್ದೇನೆ ಅಂತ ಬುದ್ಧಿ ಇದೆ ಅಂತ ಧರ್ಮರಾಜನ ಮನಸ್ಸಿನಲ್ಲಿ ಇದ್ದದ್ದು. ಹಾಗಾಗಿ ಶಾಸನಂ ವಚಃ ಅಂತ ಪಾಠ ಆಗಬಾರದು, ಶಾಶ್ವತಂ ವಚಃ ಅಂತ ಪಾಠ ಆಗಬೇಕು ಅಂತ ಶ್ರೀಮದಾಚಾರ್ಯರು ಇತರ ವ್ಯಾಖ್ಯಾನಕಾರರು ಹೇಳಿದ ಪಾಠ ಸರಿಯಲ್ಲ, ಇವರು ಹೇಳಿದ ಪಾಠ ಸರಿ ಅಂತ ಹೇಳಿಬಿಟ್ರು. ಇಂಥ ಒಂದು ಸಾವಿರ ದೃಷ್ಟಾಂತಗಳು ಎಲ್ಲ ಹೇಳ್ತಾ ಹೊರಟ್ರೆ ಆಗೋದಿಲ್ಲ. ಅದರಿಂದ ಸುಮ್ಮನೆ ಒಂದು ಸ್ಯಾಂಪಲ್ಗಾಗಿ ತೋರಿಸಿದ್ದೇನೆ. ಏನರ್ಥ ಆಯ್ತು ಈಗ? ಧರ್ಮರಾಜನಿಗೆ ವೇದ ಇದಕ್ಕೆ ಮುಂದೆ ಅದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯ ಹೇಳುತ್ತಾರೆ, ಯಾಕೆ ಧರ್ಮರಾಜನ ಕಡೆಯಿಂದ ಮತ್ತೆ ಅಶ್ವಮೇಧ ಯಾಗ ಮಾಡಿಸಿದರು? ಪಾಪ ಬಂದದ ಅಂತೀಯಲ್ಲ, ಮಾಡ ಅಶ್ವಮೇಧ ಯಾಗ ಮಾಡಿ. ಮುಂದೆ ಅಶ್ವಮೇಧ ಯಾಗ ಮಾಡಿದರಿ ಧರ್ಮರಾಜ. ಅಪಾಪೇ ಪಾಪಶಂಕಿತ್ವಾತ್. ಪಾಪ ಇಲ್ಲದೆ ಇದ್ರು ಪಾಪ ಅಂದಿಯಲ್ಲ, ತೊಳ್ಕೊಳ್ಳಿಕ್ಕೆ ಅಶ್ವಮೇಧ ಯಾಗ ಮಾಡಂದ್ರಂತ. ಖರೇ ಪಾಪನೇ ಇದ್ದಿದ್ದಿಲ್ಲ, ಅದಕ್ಕಲ್ರಿ ಅವ್ರು ಹೇಳಿದ್ದು. ಇಲ್ಲದ ನೋಡ್ರಿ ಶ್ರೀಮದಾಚಾರ್ಯ ಅಂತಾರೆ, ವೇದವಾಕ್ಯದ ಮೇಲೂ ಅವಿಶ್ವಾಸ ತೋರಿಸಿದ್ನಲ್ಲ, ಆ ಪಾಪ ಬಂದಿತ್ತು ಧರ್ಮರಾಜನಿಗೆ, ಅದಕ್ಕಾಗಿ ಅಶ್ವಮೇಧ ಯಾಗ ಮಾಡಿಸಿದಂತೆ. ವೇದವಾಕ್ಯದ ಮೇಲೆ, ಪುರಾಣ ವಾಕ್ಯಗಳ ಮೇಲೆ ಅವಿಶ್ವಾಸ ಮಾಡಿದ್ರೆ ಮಹಾಪಾಪ. ಇವ್ರನ್ನ ಕೊಂದದ್ದಕ್ಕೆ ಪಾಪ ಬಂದಿತ್ತೋ ಬಿಟ್ಟಿತ್ತೋ ಮುಂದಿದ್ದು, ಆದರೆ ವೇದ ಹೇಳಿದ್ದರ ಮೇಲೂ ಕೂಡ ಅವಿಶ್ವಾಸವನ್ನ ಮಾಡಿದ್ದಕ್ಕಾಗಿ ಅಪಾಪೇ ಪಾಪಶಂಕಿತ್ವ. ಪಾಪ ಇಲ್ಲ ಅಂತ ಹೇಳುವ ವೇದವಾಕ್ಯದ ಮೇಲೆ ನೀನು ಪಾಪಶಂಕ ಮಾಡಿದ್ದೀಯಲ್ಲ, ಅದು ನಂಗೆ ಸೇರಂಗಿಲ್ರಿ, ವೇದ ಹೇಳಿದ್ರೆ ಏನಾಯ್ತು ಮಾಡ್ಬೇಕೇನಿಲ್ಲ ಅಂತ ವೇದದ ಮೇಲೆ ನೀನು ಅಪವಾದ ಹೊರಿಸಿದ್ದೀಯಲ್ಲ, ಆ ಪಾಪದ ಫಲವಾಗಿದೆ, ಅಶ್ವಮೇಧ ಯಾಗ ಮಾಡಿ ತೊಳ್ಕೊ ಅಂತ ಹೇಳಿದಂತೆ. ಇದು ಪಾಠದ ಶುದ್ಧಿ. ಆಚಾರ್ಯರು ಹೀಗೆ ಪಾಠ ಶುದ್ಧಿ ಮತ್ತೆ ಅರ್ಥಶುದ್ಧಿಯನ್ನೆಲ್ಲ ಹೇಳಿದ್ರಂತೆ. ಪರಪ್ರಕಾರೇಶ್ವಪಿ ಸಂಭವತ್ಸುತೆ ವಿನಿರ್ಣಯೋಸ್ಮಿನ್ ಕಥಮಿತ್ಯುದೀರಿತೆ ಮುಕುಂದ ಬೋಧೇನ ಮಹಾಹೃದಬ್ರವೀತ್ ಪ್ರಕಾರಮೇಕಂ ಭಗವತ್ಕೃತಂ ಸ್ಫುಟಂ. ಇಲ್ಲ, ಇದೇ ವೇದವ್ಯಾಸ ದೇವರ ಪಾಠ ಅಂತ ಸಿಟ್ಟು ಬಂದ್ಬಿಡ್ತು. ಮತ್ತೆ ಅಚ್ಯುತ ಪ್ರೇಕ್ಷರಿಗೆ ತಡ್ಕೊಳ್ಳಿಕ್ಕಾಗಲ್ಲ, ಅಷ್ಟು ಬುದ್ಧಿವಂತನ ನೀನು. ಈ ಸರ್ತಿ ಅಹಂಕಾರಕ್ಕೆ ಚೋಟ ಪಣಗ ಬಿದ್ದಿತ್ತು, ಏಟು ಬಿದ್ದಿತ್ತದು, ಈಗೋ ಹೊರಟಾಗಿತ್ರಿ. ಅಷ್ಟು ನಿನಗೆ ಭಾಗವತ ಚೆನ್ನಾಗಿ ಬರ್ತಿದ್ರೆ ನಿಗದ್ಯತಾಂ ಗದ್ಯಮಿಹೈನ ಪಂಚಮೇ ಜಗದ್ಗುರೋರ್ವೇತ್ಥ ಯದಿ ಕೃತಿ ಸ್ಥಿತಿಂ ಯದಿ ಇತಿ ಬ್ರುವಾಣೇ ಯತಿ ಸಪ್ತಮೇ ಸ್ವಯಂ ತದುಕ್ತ ಮಾರ್ಗೇಣ ಜಗಾದ ಭೂರಿರಿತ. ಇಷ್ಟು ನಿನಗೆ ನಿಜವಾಗಿಯೂ ಕೂಡ ಭಾಗವತದ ಮೇಲೆ ಕಮಾಂಡ್ ಇದ್ರೆ, ನಾ ಭಾಗವತ ಫಸ್ಟ್ ಕ್ಲಾಸ್ ಆಗಿ ಇದು ಸರಿ ಪಾಠ ಅಂತ ನೀನು ಹೇಳೋದಾದ್ರೆ, ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ. 5ನೇ ಸ್ಕಂದದಾಗಿಂದ ಕೆಲವು ಮಾತು ಹೇಳೋಣಂತ. ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ. ಏನ್ ಹೇಳ್ಬೇಕಪ್ಪ ನೋಡು, ಪಾಠ ಹೇಳಿ ನೋಡೋಣಂತೆ. 5ನೇ ಸ್ಕಂದ ಹೇಳು. ಯಾಕ? ಎಲ್ಲದಕ್ಕೂ 5ನೇ ಸ್ಕಂದ ಬಹಳ ಕಠಿಣದ್ರಿ. ಎಲ್ಲ ಸ್ಕಂದಗಳಿಗಿಂತ 5ನೇ ಸ್ಕಂದ ಭಾರಿ ಕಠಿಣ ರೀ. ಗದ್ಯ ಭಾಗರಿ ಅದು. ಶ್ಲೋಕ ಇದ್ರೆ ರಮ್ಯ ಹೇಳಿಕ್ ಬರ್ತದೆ, ಆಮೇಲೆ ಕೆಲವು ಹಾಡು ಹೇಳಿಕ್ ಬರ್ತಿರ್ತಾವ್ರಿ.
ಹಿಂಗೆ ಗದ್ದದಾಗ ಹಾಡು ಪಾಡು ಹೇಳಿ ಬರ್ತಿರಂಗಿಲ್ರಿ. ಅದು ಚಾತುರ್ಮಾಸ ವ್ರತ ಇದ್ದಂಗೆ ಹೆಂಗಿರ್ತದೆ ಹಂಗೆ ಹೋಗ್ಬೇಕಾಗ್ತಿರ್ತದೆ. ಅದಕ್ಕೆ ಅದೇನು ಮಾಡ್ಲಿಕ್ಕೆ ಬರ್ತಿರಂಗಿಲ್ಲ. ನಿಗದ್ಯತಾಂ ಗದ್ಯಂ ಇಹೈವ ಪಂಚಮೇ. 5ನೇ ಸ್ಕಂದದಲ್ಲಿ ಬಂದ ಒಂದು ಗದ್ಯ ಭಾಗವನ್ನು ಹೇಳೋಣಂತೆ. ಅದಕ್ಕೆ ಒಂದು ಗಾದೆ ಮಾತದ್ರಿ ಸಂಸ್ಕೃತದೊಳಗೆ, ಧನಂಜಯೇ ಹಾಟಕ ಸಂಪರೀಕ್ಷಾ, ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ, ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ಯಾರ್ಯಾರಿಗೆ ಎಲ್ಲೆಲ್ಲಿ ಪರೀಕ್ಷಾ ಆಗ್ತಿರ್ತಾವ ಅಂತಂದ್ರೆ ಬಂಗಾರ ಚೊಕ್ಕದ ಇಲ್ಲೋ ಅಂತ ಅನ್ನೋದು ಬೆಂಕಿಯಾಗಿ ಬಿದ್ದಾಗ ಗೊತ್ತಾಗ್ತದಂತ. ಧನಂಜಯೇ ಹಾಟಕ ಸಂಪರೀಕ್ಷಾ. ಇನ್ನು ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ, ಹೆಂಡತಿ ಪರೀಕ್ಷೆ ಯಾವಾಗ ಆಗ್ತಿರ್ತಂತ ಗಂಡಗ ಸ್ವಲ್ಪ ಅನಾನುಕೂಲ ಆಗಿರ್ತದೆ ನೋಡ್ರಿ, ಆರ್ಥಿಕವಾಗಿಯೋ ಮತ್ತೊಂದೇನಾಗಿರ್ತದಲ್ಲ, ಆವಾಗ ಹೆಂಡತಿ ಹೆಂಗಿದ್ದಾಳ ಅಂತಂದ್ರ ಮೇಲೆ ಪರೀಕ್ಷೆ ಆಗ್ತಿರ್ತದಂತ. ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ. ವಿದ್ಯಾವತ ಭಾಗವತೆ ಪರೀಕ್ಷಾ. ವಿದ್ಯಾವಂತರು ಹೌದೋ ಅಲ್ಲೋ ಅಂತ ಗೊತ್ತಾಗಬೇಕಾದ್ರೆ ಭಾಗವತ ಹೇಳಿಸ್ಬೇಕಂತ. ಅದರೊಳಗೂ ಪಂಚಮಸ್ಕಂದ ಹೇಳಿಸ್ಬೇಕಂತ. ಅದಕ್ಕೆ ಕೆಲವರು ಪಂಚಮಸ್ಕಂದ ಬಂದ್ಕೊಳ್ಳಿ ಪೇಜ್ ಹಿಂಗೆ ತಿರ್ಗಿಸ್ಬಿಡ್ತಾರೆ. ಹನುಮಂತ ದೇವರು ಸಮುದ್ರಕ್ಕೆ ಲಂಘನ ಮಾಡಿದ್ರಲ್ಲ, ಹಂಗ 4ನೇ ಸ್ಕಂದದಿಂದ 6ನೇ ಸ್ಕಂದಕ್ಕೆ ಲಂಘನ ಜಿಗಿದ್ ಬಿಡೋದು. ತಾಕ್ಬಾರ್ದು. ಉಪ್ಪು ನೀರು ಮಡಿಗೆ ಬರೋದಿಲ್ವಂತೆ ಸಮುದ್ರದಲ್ಲಿ, ಅದಕ್ಕೆ ಹನುಮಂತ ಮ್ಯಾಲ ಹಾರಿದ್ನಂತ. ಹಂಗೆ ಇವ್ರು 5ನೇ ಸ್ಕಂದ ಹಾರಿಸ್ಬಿಡ್ತಾರೆ. ಇನ್ನೊಂದು ಏನ್ ಗೊತ್ತೇನ್ರಿ, ಅನ್ಪಾಪ್ಯುಲರ್ ಆಗ್ಲಿಕ್ಕೆ 5ನೇ ಸ್ಕಂದ ನರಕದ ವರ್ಣನ ಅದರಿ ಇದ್ರೊಳಗೆ. 5ನೇ ಸ್ಕಂದೊಳಗೆ ಕೊನೆಗೆ ಭಯಾನಕ ನರಕದ ವರ್ಣ. ಇಂಥ ತಪ್ಪು ಮಾಡಿದವ್ರು ಇಲ್ಲಿ ಹೋಗ್ತಾರ, ಇಂಥ ತಪ್ಪು ಮಾಡಿದವ್ರು ಇಲ್ಲಿ ಹೋಗ್ತಾರ. ಯಾರು ಕೇಳ್ತಾರ್ರಿ ಅದನ್ನ? ನನಗೆ ಮೊದ್ಲು ಹೇಳ್ಬೇಕಾರ ಭಾಗವತ್ ಹಿಂಗೆ ಅನಿಸ್ತಿತ್ರಿ. ಆದ್ರೆ ಈಗ ಇಷ್ಟು ಆಶ್ಚರ್ಯ ಆಗ್ಯದ. ಎಲ್ಲರೂ ಅದನ್ನ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ ಕೃಷ್ಣನ್ ಕಥೆ ಕೇಳ್ದಂಗೆ ಎಂಜಾಯ್ ಮಾಡ್ತಿರ್ತಾರೆ. ಅದನ್ನು ಏನು ಬಿಡೇ ಇಲ್ಲ, ಬಾಡಿಲ್ಲ, ಏನು ಹೌದು ಆಚಾರ್ಯ, ಹೋಗೋದು ಫಿಕ್ಸ್. ಯಾಕೆ ತಲೆ ಕೆಡಿಸ್ಕೋಬೇಕು? ಈಗ ಹೋಗ್ತಿರ್ಲಿಲ್ಲ ಅಂದ್ರೆ ಅಯ್ಯೋ ಅನ್ಕೋಬೇಕು. ಈಗ ಒಂದು ಕೊಲೆ ಮಾಡಿದ ಮೇಲೆ ಉರುಳು ಹಾಕೋದು ಫಿಕ್ಸ್. 2 ಕೊಲೆ ಮಾಡಿದ್ರು ಅಷ್ಟೇ, 4 ಕೊಲೆ ಮಾಡಿದ್ರು ಅಷ್ಟೇ ಅಲ್ಲ, ಒಂದು ಪಾಪನೇ ಮಾಡೀವಿ, ಹೋಗೋದು ನರಕಕ್ಕೆ. ಏನ್ ಸರ್ಟಿಫಿಕೇಟ್ ಏನಾಗಬೇಕಾದ್ರೆ ನಿಮ್ಮ ಪಾಡಿಗೆ ನೀವು ಹೇಳ್ರಿ, ನಮ್ಮ ಪಾಡಿಗೆ ನಾವು ಬತ್ತಿ ಮಾಡ್ತಿರ್ತೀವಿ ಇಟ್ಕೊತಿದ್ದ ಅಷ್ಟೇ. ಅದಕ್ಕೆ ಹಂಗೆಲ್ಲ ಅಲ್ಲ. ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ ಜಗದ್ಗುರೋರ್ವೇತ್ಥ ಕೃತಿ ಸ್ಥಿತಿಂ ಯದಿ ಇತಿ ಬ್ರುವಾಣೆ. ಹೀಗೆ ಹೇಳಿದ ಕೂಡಲೇ ಯತಿ ಸತ್ತಮೇ ಸ್ವಯಂ ತದುಕ್ತ ಮಾರ್ಗೇಣ ಜಗಾದ ಭೂರಿಗತ. ಯಾವ ಪುಸ್ತಕದ ಕಡೆಗೆ ಕೈ ಮಾಡಿ ತೋರಿಸಿದ್ರಲ್ಲ, ಈ ಪುಸ್ತಕದಲ್ಲಿ ಇದ್ದ ಪಾಠ ಸರಿ ಅಂತ ತಿಳಿದುಕೊಂಡು ಅದೇ ಪುಸ್ತಕದಲ್ಲಿ ಇದ್ದಂತೆ ಭಾಗವತದ ಪಂಚಮಸ್ಕಂದದ ಗದ್ಯವನ್ನು ಹೇಳಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಭಾಗವತದ ಪಂಚಮಸ್ಕಂದದ ಗದ್ಯ ಕೇಳಿಕ್ಕೆ ರಮಣೀಯ, ಭಾರಿ ರಮಣೀಯ. ವಿದ್ಯಾವಾಚಸ್ಪತಿ ತೀರ್ಥರು ಅಂತ ಹೇಳಿ ಸೋಸಲೆ ವ್ಯಾಸರಾಜ ಮಠದಲ್ಲಿ ಒಬ್ಬರು ಸ್ವಾಮಿಗಳು ಹಿಂದೆ ಆದವರು, ಅವರು ಭಾಗವತವನ್ನು ಬಹಳ ಚೆನ್ನಾಗಿ ಹೇಳ್ತಿದ್ರು. ಕಂಠನೋ ದೇವರ ಹಾಗೆ ಕೊಟ್ಟಿದ್ರು ಅವರಿಗೆ. ಈ ಊರಲ್ಲಿ ಆಗಿದೆ, ನಾನು ಅವಾಗ ವಿದ್ಯಾರ್ಥಿ ಅವಸ್ಥೆಯಲ್ಲಿ ಇದ್ದವನು ಕೇಳಿದ್ದೀನಿ. ಭಾಗವತದ ಈ ಗದ್ಯ ಭಾಗ ಪದ್ಯ ಭಾಗ ಹೇಳ್ತಾ ಇದ್ರೆ ಪರಮಾನಂದ ಕೇಳಿದ್ರು. ಅಷ್ಟು ಚೆನ್ನಾಗಿ ಹೇಳೋರು ಅವರೆಲ್ಲ. ಹಾಗಾಗಿ ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ, 5ನೇ ಸ್ಕಂದದಲ್ಲಿ ಒಂದು ಗದ್ಯ ಹೇಳು ಅಂತ ಹೇಳಿದ್ರೆ ಯಾವ ಗದ್ಯ ಹೇಳಿರಬಹುದು? ಸುಮ್ಮನೆ ನನಗೆ ಹೀಗೆ ಅನಿಸ್ತದೆ. ಅಲ್ಲಿ ಒಂದು ಭಾಗ ಬರ್ತದೆ, ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋಃ ವಿಕ್ರಮತಃ ವಾಮಪಾದಾಂಗುಷ್ಟನಕ ನಿರ್ಭಿಣ್ಣ ಊರ್ಧ್ವಾಂಡ ಕಟಾಹ ವಿವರೇಣ ಅಂತಃ ಪ್ರವಿಷ್ಟ ಯಾ ಬಾಹ್ಯ ಜಲಧಾರಾ ತಚ್ಚರಣ ಪಂಕಜ ಅವನೇಜನ ಅರುಣ ಕಿಂಜಲ್ಕ ಕುಂಕುಮೋಪರಂಜಿತ ಅಖಿಲ ಜಗತ್ ಅಘಮಲಾಪಹ ಉಪಸ್ಪರ್ಶನ ಅಮಲ ಸಾಕ್ಷಾತ್ ಭಗವತ್ಪದೀತಿ ವಚೋಭಿರಭಿಧೀಯಮಾನ ಅತಿ ಮಹತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನ್ಯವತತಾರ ಯತ್ತದ್ ವಿಷ್ಣು ಪದಮಾಹುಃ ಯತ್ರ ಹವಾಮ ವೀರವ್ರತ ಔತ್ತಾನಪಾದಿಃ ಪರಮ ಭಾಗವತೋ ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಮಿತಿ ಯಾಂ ಅನುಸವನಂ ಉತ್ಕೃಷ್ಯಮಾಣ ಭಗವದ್ಭಕ್ತಿ ಯೋಗೇನ ದೃಢಂ ಕ್ಲಿದ್ಯಮಾನ ಅಂತರ್ಹೃದಯ ಔತ್ಕಂಠ್ಯ ವಿವಶ ಆಮೀಲಿತ ಲೋಚನ ಯುಗಲ ಕುಡ್ಮಲ ವಿಗಲಿತ ಭಷ್ಪಗಳಿಗೆ ಗಲಿತಯ ಅಭಿವ್ಯಜ್ಯಮಾನ ರೋಮ ಪುಲಕ ಕುಲಕೋ ಅಧುನಾಪಿ ಪರಮಾಧರೇಣ ಶಿರಸಾಭಿಭಕ್ತಿ. ಏನು ಅದ್ಭುತವಾದ ಭಾಗೀರಥಿ ಗದ್ಯ. ಭಾಗೀರಥಿ ಗದ್ಯ ಅಂತ ಬರ್ತದೆ. ಅಲ್ಲಿ ಆ ಭಾಗೀರಥಿ ಹೇಗೆ ಬಂದ್ಲು ಅಂತ ಅನ್ನೋದನ್ನು ವರ್ಣನೆ ಮಾಡ್ತಾರೆ ಭಾಗವತ ಪಂಚಮಸ್ಕಂದಲ್ಲಿ ಹೇಳುವಾಗ. ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋಃ ವಾಮಪಾದಾಂಗುಷ್ಟನಕ ನಿರ್ಭಿಣ್ಣ ಊರ್ಧ್ವಾಂಡ ಕಟಾಹ ವಿವರೇಣ ಅಂತಃ ಪ್ರವಿಷ್ಟ ಯಾ ಬಾಹ್ಯ ಜಲಧಾರಾ ತಚ್ಚರಣ ಪಂಕಜ ಅವನೇಜನ ಅರುಣ ಕಿಂಜಲ್ಕೋಪರಂಜಿತ. ಆ ವಾಕ್ಯಗಳನ್ನು ಹೇಳ್ತಾ ಇದ್ರೆ ಗಂಗೆ ಹಾಗೇ
ಬರ್ತಾ ಇದ್ದಾಳೇನೋ ಅಂತ ಆನಂದ ಆಗ್ಬೇಕು. ಅದರಲ್ಲಿ ಯತ್ರ ಹವಾಮ ವೀರವ್ರತ ಔತ್ತಾನಪಾದಿ ಪರಮ ಭಾಗವತಃ, ಧ್ರುವರಾಜರು ಆ ಆಕಾಶಗಂಗೆಯಲ್ಲಿ ಸ್ನಾನ ಮಾಡೋದನ್ನು ಹೇಳ್ತಾರೆ. ಏನಾನಂದ ಗದ್ಯದಲ್ಲಿ ಹೇಳುವಾಗ, ಯತ್ರ ಹವಾಮ ವೀರವ್ರತ ಔತ್ತಾನಪಾದಿ ಪರಮ ಭಾಗವತಃ ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಮಿತಿ. ಇದೇನು ಹರಿತಾ ಇದೆಯಲ್ಲ ಈ ಗಂಗೆ, ನಮ್ಮ ಕುಲದೇವತೆಯಾದ ನಾರಾಯಣನ ಪಾದೋದಕವೆಂದು ಯಾಮ್ ಅನುಸವನಂ ಉತ್ಕೃಷ್ಯಮಾನ ಭಗವದ್ಭಕ್ತಿ ಯೋಗೇನ ದೃಢಂ ಕ್ಲಿದ್ಯಮಾನ ಅಂತರ್ಹೃದಯ. ಮುಳುಗಿ ಮುಳುಗಿ ಹೇಳ್ತಾರಂತೆ 3 ಬಾರಿ 4 ಬಾರಿ. ಯಾಕೆ ಅಂತಂದ್ರೆ ನಮ್ಮ ಸ್ವಾಮಿ ಪಾದೋದಕ ಅಲ್ವೇ, ನಮ್ಮ ಸ್ವಾಮಿ ಪಾದೋದಕ ಅಲ್ವೇ ಇದು. ಔತ್ಕಂಠ ವಿವಶ ಆಮೀಲಿತ ಲೋಚನ ಯುಗಲ ಕುಡ್ಬಲ ವಿಗಲಿತ ಭಾಷ್ಪಕಲಯ ಅಭಿವ್ಯಜ್ಯಮಾನ ರೋಮ ಪುಲಕ ಕುಲಕೋ ಅಧುನಾಪಿ ಪರಮಾಧರೇಣ ಶಿರಸಾ ಬಿಭರ್ತಿ. ಅದನ್ನು ಎತ್ತಿ ತಲೆ ಮೇಲೆ ಹಾಕ್ಕೊಂಡು ಕಣ್ಣಲ್ಲಿ ಆನಂದದ ಹನಿಯನ್ನು ಹಾಕ್ತಾ, ಇದು ನಮ್ಮ ಸ್ವಾಮಿ ಪಾದೋದಕ, ಇದು ನಮ್ಮ ಸ್ವಾಮಿ ಪಾದೋದಕ, ಇನ್ಯಾರಿಗೆ ಸಿಗುತ್ತೆ ಈ ಭಾಗ್ಯ, ಇನ್ಯಾರಿಗೆ ಸಿಗುತ್ತೆ ಈ ಭಾಗ್ಯ ಅಂತ ಹೇಳಿ ಧ್ರುವರಾಜರು ಸ್ನಾನ ಮಾಡ್ತಾ ಇದ್ದಾರೆ ಅನ್ನೋ ಭಾಗವನ್ನೆಲ್ಲ ವರ್ಣನೆ ಮಾಡ್ತಾರೆ. ವಾಮನ ಪಾದವನ್ನು ಎತ್ತಿದ್ದಂತೆ ವಾಮ ಪಾದಾಂಗುಷ್ಟ ನಕ ನಿರ್ಭಿಣ್ಣ ಊರ್ಧ್ವಾಂಡ ಕಟಾಹ ನಿವನೇನ ಅಂತ ಪ್ರವಿಷ್ಟ ಯಾ ಬಾಹ್ಯ ಜಲಧಾರ. ಎಡಪಾದವನ್ನು ಎತ್ತಿ ಮೇಲೆ ಹೋದಾಗ ಮೇಲಿನ ಕರ್ಪಟ ಒಡೀತಂತೆ. ಬಂಗಾರದ್ದೊಂದು ಕ್ಯಾಪ್ ಹಾಕಿದ್ದ ದೇವರ ಮೇಲೆ ಮುಚ್ಚಳ ಹಾಕಿದ್ದ, ಅದು ಸೀಳಿಕೊಂಡು ಒಳಗಡೆಗೆ ನೀರು ಬರ್ತಾ ಇದೆ. ಯಾ ಬಾಹ್ಯ ಜಲಧಾರ, ಯಾ ಹೊರಗಿನ ನೀರು ಒಳಗೆ ಬಂತಂತೆ. ತಚ್ಚರಣ ಪಂಕಜ ಅವನೇಜನ ಅರುಣ ಕಿಂಜಲ್ಕ ಉಪರಂಜಿತ, ದೇವರ ಕೆಂಪಾದ ಪಾದ ಅಂತ. ಆ ಪಾದದ ಮೇಲೆ ನೀರು ಹೀಗೆ ಹರ್ಕೊಂಡು ಬರ್ತಾ ಇದ್ರೆ ಅದನ್ನ ಬ್ರಹ್ಮದೇವರು ರುದ್ರದೇವರು ನೋಡಿ, ಬ್ರಹ್ಮದೇವರು ಬಕೀಟು ತಂಬಿಗೆ ಎಲ್ಲ ತುಂಬಿಟ್ಕೊಂಡ್ರಂತ. ನಮ್ಮಲ್ಲಿ 15 ದಿವಸಕ್ಕೊಮ್ಮೆ ನೀರು ಬರ್ತಿತ್ತು ನೋಡ್ರಿ, ಹಿಂದಕ್ಕೆ ತುಂಬಿಟ್ಕೊತಿದ್ದಿಲ್ಲ ಹಂಗ. ಅವಾಗ ಏನ್ರಿ ಎಲ್ಲರ ತೀದ್ ಸೌಟು ಮಿಳ್ಳಿ ಚಮಚಾದ ತುಂಬಿಟ್ಕೋತಿದ್ರಿ, ನೀರು ಬರಂಗಿಲ್ಲ 15 ದಿವಸಕ್ಕೊಮ್ಮೆ ಅಂತ ತಿಳ್ಕೊಂಡು ಹೇಳಿ ತುಂಬಿಟ್ಕೊಂಡು. ರುದ್ರದೇವರಂದ್ರು ತಮ್ಗಿ ಗಿಮ್ಮಿ ತರ್ಲಿಕ್ಕೆ ಟೈಮ್ ಇಲ್ಲ, ತಲೆನೇ ಇಟ್ಕೊಂಡು ತಲೆ ಇಟ್ಬಿಟ್ರಂತವ್ರು, ತಲೆ ಇಟ್ಟು ಒಳಗೆ ಹಾಕೊಂಡು ಸುಟ್ಟು ಕಟ್ಕೊಂಡ್ಬಿಟ್ರಂತೆ. ಎಂಥ ಅದ್ಭುತವಾದ ಗಂಗೆ ಅಂತ ವರ್ಣನೆ ಮಾಡುವ ಭಾಗೀರಥಿ ಗದ್ಯ. ನಿಗದ್ಯತಾಂ ಗದ್ಯ ಮಿಹೈವ ಪಂಚಮೇ ಜಗದ್ಗುರೋರ್ವೇತ್ತ ಕೃತಿಸ್ಥಿತಿಂ ಯದಿ ಇತಿ ಬ್ರುವಾಣೆ ಯತಿ ಸಪ್ತಮೇ ಸ್ವಯಂ ತದುಕ್ತ ಮಾರ್ಗೇಣ ಜಗಾದ ಭೂರಿರಿತ. ಇಷ್ಟಂದ್ರೆ ಸುಮ್ಮನೆ ಕೂತಿದ್ರ ಗುರುಗಳು, ಪುಸ್ತಕ ನೋಡ್ರಿ ಅಂದ್ರು. ನೋಡ್ತಾ ಇದ್ದಾರೆ. ಅಶೇಷ ಶಿಷ್ಯೈಶ್ಚ ತದಾಜ್ಞಯಾತದ ಪರೀಕ್ಷಣಾಯೈಕ್ಷಿ ಸಮಸ್ತ ಪುಸ್ತಕಂ ಸತತ್ರ ಹಂತೈಕತವೇಕ್ಷಿತಂ ತ್ಯಜನ್ನ ತಾವದಧ್ಯಾಯ ನಿಕಾಯಮಭ್ಯದಾತ್. ಅಶೇಷ ಶಿಷ್ಯೈಹಿ ತದಾಜ್ಞೆಯ, ಎಲ್ಲ ಶಿಷ್ಯರು ಗುರುಗಳ ಆಜ್ಞೆಯಿಂದ ಪರೀಕ್ಷಣಾಯ, ಸರಿ ಪಾಠ ಹೇಳ್ತಾರೋ ಇಲ್ಲೋ ಅಂತ ಪರೀಕ್ಷೆಗಾಗಿ ಸಮಸ್ತ ಪುಸ್ತಕ ಪರೀಕ್ಷೆ ಎಲ್ಲರೂ ನೋಡ್ತಾ ಇದ್ರಂತೆ. ಯಾವ ಪುಸ್ತಕದ ಕಡೆಗೆ ಆಚಾರ್ಯರು ಬೆರಳು ಮಾಡಿದ್ರು ಅದನ್ನು ಒಂದನ್ನೇ ಹಿಡ್ಕೊಂಡು ನತಾವದ ಅಧ್ಯಾಯ ನಿಕಾಯ ಅಭ್ಯಾಸ, ಒಂದಲ್ಲ ಎರಡಲ್ಲ ಅಧ್ಯಾಯಗಳನ್ನೇ ಹೇಳಿಬಿಟ್ರಂತ. ಒಂದು ವಾಕ್ಯ ಹೇಳಿದ್ದೀನಿ ಅಷ್ಟೇ ನಾನು ಆಗಲೇ ಹೇಳಿದ್ವಾಗ. ಆಚಾರ್ಯರು ಅಧ್ಯಾಯಗಳನ್ನು ಹೇಳಿದ್ರಂತೆ. ಬಹಳ ಸುಂದರ, ಬಹಳ ಸುಂದರ. ಗುರುಗಳು ಎದ್ದು ನಿಂತ್ಕೊಂಡ್ರು, ಅಚ್ಚದ ಪ್ರೇಕ್ಷಾಚಾರ್ಯ ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಮುಗಿದ ಕೆಲಸ, ಪ್ರವಚನ ಬಂದಾತ್ ನಮ್ದು ಅಂದ್ರು. ಏನೋ ಸಂಜೆಗೆ ಒಂದಷ್ಟು ಪುರಾಣಕ್ಕೆ ಒಂದಿಷ್ಟು ಅಕ್ಕಿ ಬರ್ತಿದ್ವು ಪಟಗಾದಾಗ. ಕೆಲವು ಹಿಂದಕ್ಕೆ ಪುರಾಣಕ್ಕೆ ಅಕ್ಕಿ ತರ್ತಿದ್ರು ನೋಡ್ರಿ, ಈಗ ಬಂದ್ ಮಾಡ್ಬಿಟ್ರೆ ಅದು ಸುಳ್ಳೆ ಅಕ್ಕಿ ಬಕ್ಕಿ ಯಾಕೆ ಆಚಾರಿಗೆ ತ್ರಾಸ ಆಗ್ತದೆ ಬಿಟ್ಬಿಟ್ರೆ. ಅದಕ್ಕೆ ಒಂದು ಬಾಟಕ ಅಕ್ಕಿ, ₹1 ದಕ್ಷಿಣಿ, ಏನೋ ಒಂದು ಬೆಲ್ಲದ ಪೆಂಟಿ, ಒಂದು 5 ಇರ್ತಿದ್ವು, ಎಲ್ಲ ಬ್ಯಾಳಿ ಹಿಂಗೆ ಬರ್ತಿದ್ವು. ಅದು ಯಾವಿಲ್ಲ, ಈಗೆಲ್ಲ ಬಂದದು. ಅದಕ್ಕೆ ಅಚ್ಚುತ ಪ್ರೇಕ್ಷಾಚಾರ ಅಂದ್ರು, ಪುರಾಣನು ಬಂದ್ ಮಾಡಿಸಿದ ನಮ್ಮ ಹುಡುಗ ಮಠದಾಗ. ಹಂಗಾಯ್ತಾ? ಇಲ್ಲ, ಎಷ್ಟು ಆನಂದ ಆಯ್ತು. ಎದ್ದು ಹೋಗಿ ಪೂರ್ಣಪ್ರಜ್ಞರನ್ನ ಕೈ ಹಿಡಿದು ಎಬ್ಬಿಸಿ ಕರ್ಕೊಂಡು ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡು ಕೇಳಿದಂತೆ. ಅತ್ರ ಜನ್ಮ ನಿನಯತ್ ಪಠಿತಂತೆ ಜೈತ್ರಭಾತಿ ಕಥಮಿತ್ಯವನೋಕ್ತೆ ಪೂರ್ವ ಜನ್ಮ ಸುಹಿವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಪೂರ್ಣ ಪ್ರಜ್ಞ ತೀರ್ಥರೇ, ಖರೆ ಹೇಳ್ಬೇಕು ನೀವು ಅಂದ್ರು. ಅಚ್ಚುತ ಪ್ರೇಕ್ಷರು ಬಂದು, ಏನ್ ಖರೆ ಹೇಳ್ಬೇಕು ಗುರುಗಳೇ ಅಂದ್ರು. ಅತ್ರ ಜನ್ಮ ನಿನಯತ್ ಪಠಿತಂತೆ, ನೀವು ಈ ಜನ್ಮದಲ್ಲಿ ಭಾಗವತ ಅಭ್ಯಾಸ ಮಾಡಿದ್ದಂತರೂ ನಾನ್ ನೋಡಿಲ್ಲ. ಎಲ್ಲಿ ಹಿಡ್ಕೊಂಡ್ರಿ ಭಾಗವತವನ್ನು ನೀವು? 11ಕ್ಕೆ ಆಶ್ರಮ ಆಗ್ಯದ. ಈ ಘಟನೆ ನಡೆದಾಗ ಒಂದು 12-13 ವರ್ಷ ಆಗಿರ್ಬೇಕು, 1-2 ವರ್ಷದ ನಂತರದಲ್ಲಿ ಘಟನೆ ಇರಬೇಕು. 12-13 ವಯಸ್ಸಿನ ಅಂತರದ ಒಬ್ಬ ವ್ಯಕ್ತಿ ಸಮಗ್ರ ಭಾಗವತವನ್ನ ತಲೆಯಲ್ಲಿ ಇಟ್ಟುಕೊಂಡು ಇದು ಶುದ್ಧ ಪಾಠ, ಇದು ಸರಿಯಲ್ಲ, ಹೀಗೆ ಅಂತ ಹೇಳಬೇಕಾದ್ರೆ ನೀವು ಯಾವಾಗ ಭಾಗವತ ಓದಿದ್ದೀರಿ? ಪ್ರಾಮಾಣಿಕವಾಗಿ ಹೇಳ್ರಿ. ನಾ ಮಲ್ಕೊಂಡ್ಮೇಲೆ ಕುತ್ಕೊಂಡು ಓದ್ತಿದ್ರೇನು? ಹೌದು. ಕೃಷ್ಣ ಗೀತೆಯನ್ನು ಹೇಳ್ತಾನೆ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೆ. ಜ್ಞಾನಿಗಳೆಲ್ಲ ನಿಜವಾಗಿ ಅಧ್ಯಯನ ಮಾಡೋರು ಎಲ್ಲರೂ ಮಲಗಿದಾಗ ಓದ್ತಿರ್ತಾರಂತೆ. ಎಲ್ಲರೂ ಎದ್ದಾಗ ಗಡದಾಗಿ ಮಲ್ಕೊಂಡಿರ್ತಾರಂತಷ್ಟೆ.
ಅದು ಎರಡನೇ ತಗೋಬಾರ್ದು, ಮೊದಲೇ ತಗೋಬೇಕು. ನಾವೆರಡನೇ ತಗೊಂಡ್ಬಿಡುದು. ಹೌದಾಚಾರ ಹೇಳಿದ್ರಿ, ಭಾಳ ಸಂತೋಷ, ಎಲ್ಲಾರು ಎದ್ದಾಗ ಮಲ್ಕೋಬೇಕು ಅಂತ ತಿಳ್ಕೊಂಡು ಭಾಳ ಚಲೋ ಮಾಡಿದ್ರಿ. ಅದಕ್ಕೆ ನಿಮ್ಮ ಪುರಾಣದಾಗ ಮಲ್ಕೊಂಡಿರ್ತೀವಿ, ಗೊತ್ತಾತ ಇಲ್ಲಿಗೆ ಮುಗಿದೋದು ಕೆಲಸ. ಯಾನಿಶಾ ಸರ್ವಭೂತಾನ, ಎಲ್ಲರೂ ಎಲ್ಲಿ ಇದು ನನ್ನದಲ್ಲ ಅಂತ ಕೂತಿರ್ತಾರೋ ಆ ಕಾಲವನ್ನು ಉಪಯೋಗಿಸ್ಕೊಳ್ತಾರಂತೆ. ಅದಕ್ಕೆ ನೀವೇನಾದರೂ ನಾನು ಮಲಗಿದಾಗ ಓದಿದ್ರಾ? ಇಲ್ಲ. ನೀವು ನಾನು ಮಲಗುವವರೆಗೂ ಎಚ್ಚರ ಇರ್ತೀರಿ. ನಾನು ನೋಡಿದ್ದೀನಿ, ನನ್ನ ಸೇವೆಯನ್ನು ಮಾಡ್ತಿರ್ತೀರಿ ನೀವು. ಗುರುಗಳ ಸೇವೆಯನ್ನು ತಪ್ಪಿಸಿಲ್ಲ. ಗುರುಗಳು ಸಿಟ್ಟು ಮಾಡಿಕೊಂಡ್ರು, ಗುರುಗಳ ಸೇವಾ ತಪ್ಪಿಸಿಲ್ಲ, ನೆನಪಿಟ್ಕೊಳ್ರಿ. ಸಿಟ್ಟು ಮಾಡಿಕೊಂಡ್ರು ಅಂದ್ರೆ ಮುಗಿದು ಹೋತ್ರಿ. 3 ದಿವಸ ಮಾತಾಡ್ಸಂಗಿಲ್ಲ ನಾವು. ಮನ್ಯಾಗ ಗಂಡ ಹೆಂಡತಿ ಜಗಳ ಆಡಿದ್ರೆ ನೋಡ್ಬೇಕ್ರಿ, ತಿರುಗಿ ನೋಡಂಗಿಲ್ರಿ. ಅಡಿಗೆ ಮಾಡಲ್ಲೇ ಬಡಿಯೋದು, ಊಟ ಎಲ್ಲ ಅಲ್ಲೇ ಮಾಡ್ಕೊಳ್ಳಿ. ಏನಂತ ತಿಳ್ಕೊಂಡ, ಸಿಟ್ಟು ಮಾಡ್ಕೊಳ್ಳಿ. ಅವಂಗೂ ಗೊತ್ತಿರ್ತದ್ರಿ ಹಿಂಗಿರ್ತಂತ ತಿಳ್ಕೊಂಡು ಹೇಳಿ ಮೊದ್ಲು ಒಂದು ಸ್ವಲ್ಪ ಹೊರಗೆ ತಗೊಂಡೇ ಬಂದ್ಬಿಟ್ಟಿರ್ತಾನವ. ಸುಳ್ಳ ಒತ್ತಾಡಬೇಕು. ಹೆಂಗೂ ಅದು ಒಗ್ಗರಣೆ, ನೀರು ಒಗ್ಗರಣೆ ಬರ್ತದೆ ಗೊತ್ತಿರ್ತದೆ. ಬಡಸಾರ ಅನ್ನ ಬೇಡ ತೊಗೊಂಡ್ಬಿಡ್ತಾರೆ, ಮಿಚಿ ಮಜ್ಜಿ ಹೊಡೆದು ಬಂದು ಮುಗಿದು ಹೋಗ್ತದೆ. ಅದಕ್ಕೆ ಈ ಸಿಟ್ಟು ಪಟ್ಟು ಅವು ಸಿಟ್ಟು ಸೆಡಗಿ ಇದ್ದೇ ಇರ್ತಾವೆ, ಅವು ಬಿಟ್ಟು ಹೋಗ್ಲಿಕ್ಕೆ ಬರ್ತದೆ. ಯಾರು ಎಷ್ಟು ಸಿಟ್ಟು ಮಾಡ್ಕೊಂಡು ಬಿಟ್ಟು ಹೋಗ್ಬೇಕು? ಗುರುಗಳು ಶಿಷ್ಯನ ಮೇಲೆ ಸಿಟ್ಟು ಮಾಡಿಕೊಂಡ್ರು, ಗಂಡ ಹೆಂಡತಿಯಲ್ಲಿ ಆದರೂ ಮತ್ತೊಬ್ಬರಲ್ಲಾದರೂ ಕೂಡ ಎಂದು ಇದನ್ನು ತಲೆ ಹಚ್ಕೊಳ್ಬಾರ್ದು. ಅದು ಒಂದು ಕ್ಷಣ ಮಾತ್ರ ಇರಬೇಕು, ಮುಂದಿನ ಕ್ಷಣ ಮತ್ತೆ ನಡೀತಿರ್ಬೇಕು, ಮುಂದಿನ ಕ್ಷಣ ಸಹ ಆಗ್ತಿರ್ಬೇಕು. ಒಮ್ಮೆ ಹಿಂಗಾಗಿತ್ತಂತ, ಪಾಪ ಮುಗಿಸ್ತೀನಿ, ಸಮಯ ಆಯಿತು, ಇವತ್ತು 4ನೇ ಸರಿಗೆ ಮುಗಿಸ್ಬೇಕು. ಒಮ್ಮೆ ಹಿಂಗಾಗಿತ್ತು, ಗಂಡ ಹೆಂಗೆ ಜಗಳ ಆಡ್ಬಿಟ್ಟಿದ್ರು. ಎಷ್ಟು ಜಗಳ ಆಡಿದ್ರು ಅಂದರೆ ಮಾತು ಬಿಟ್ಟಿದ್ರು. ಹೇಳ್ತೀನಿ, ಇಬ್ಬರು ವ್ಯವಹಾರ ಹೆಂಗೆ ಮಾಡ್ಬೇಕ್ರಿ? ಒಂದ ಮನ್ಯಾಗ ಚೀಟಿ ಬರೆದಿಡ್ತಿದ್ರಂತ. ಊಟಕ್ಕೆ ಬಾ ಪತ್ರ ಚೀಟಿ. ಒಂದು ದಿವಸ ಗಂಡಗೆ ಬೆಳಗ್ಗೆ ಎದ್ದು ಊರಿಗೆ ಹೋಗ್ಬೇಕಾಗಿತ್ತು, 5 ಗಂಟೆ ಟ್ರೈನ್ ಹಿಡಿಬೇಕಾಗಿತ್ತು. ಅವಂಗೆ ಹಿಂದಿನ ದಿವಸ ಹೆಂಡತಿಗೆ ಪತ್ರ ಬರೆದಿಟ್ಟಿದ್ದ, ನಾಳೆ 5 ಗಂಟೆಗೆ ಬಸ್ ಅಂತ ಹೇಳಿ ಪತ್ರ ಬರೀ ಕಳ್ಕೊಂಡ. ಬೆಳಿಗ್ಗೆ 8 ಗಂಟೆಗೆ ಎಚ್ಚರ ಆಯ್ತು. ಸಿಟ್ಟು ಬಂತ ಅವಂಗ, ಎಬಸ್ ಅಂತ ಹೇಳಿದ್ನೋ ಇಲ್ಲ ನಿನಗೆ, ಯಾಕೆ ಎಬ್ಸಿಲ್ಲ ಅಂತ. ಚೀಟಿ ಬರೆದಿಟ್ಟಿರ್ಲಿಕ್ಕೆ 5 ಆಗ್ಯದ, 7 ಚೀಟಿ ಬರೆದಿಟ್ಬಿಡ್ಲಿಕ್ಕೆ. ಹಿಂದಿನ ದಿವಸ 5ಕ್ಕೆ ಎಬ್ಸೋದು ಚೀಟಿ ಬರೆದಿಟ್ಟಿದ್ರೆ ಬೆಳಿಗ್ಗೆ 5 ಗಂಟೆ ಚೀಟಿ ತಗೊಂಡ್ಬಿಟ್ಟು ಹೋಗೋದ್ ಕೆಲಸ. ಯಾರಿಗೆ ಬಂತು ಭಾಗ್ಯ? ವಿನಾಕಾರಣ ಜಗಳ ಆಡಬಾರ್ದು. ಅವು ಆಗೋ ಹೋಗ್ತಾರೆ, ಎಲ್ಲ ಬಿಟ್ಬಿಡ್ಬೇಕು. ಅದಕ್ಕೆ ಗುರುಗಳು ಸಿಟ್ಟು ಮಾಡಿಕೊಂಡ್ರು ಅಂತ ತಿಳ್ಕೊಂಡು ಶಿಷ್ಯ ಎಂದೂ ಸೇವಾ ತಪ್ಪಿಸಿದ್ದಿಲ್ಲ. ಮಧ್ವಾಚಾರ್ಯ ರಾತ್ರಿ 12 ತನಕ ಸೇವಾ ಮಾಡಿ ಮಲಗ್ತೀರಿ, ನಾ ಹೇಳೋಕ್ಕಿಂತ ಮೊದಲೇ ಎದ್ದು ಜಪಕ್ಕೆ ಕೂತಿರ್ತೀರಿ. ಅಂದಮೇಲೆ ನೀವು ಯಾವಾಗ ಓದಿದ್ರಿ? ಅತ್ರ ಜನ್ಮನಿ ನ ಯತ್ ಪಠಿತಂ ತೇ ಜೈತ್ರಭಾತಿ ಕಥಮಿತ್ಯಮುನೋಕ್ತೆ ಪೂರ್ವ ಜನ್ಮ ಸುಹಿಮೇನ ಪುನೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಅತ್ರ ಜನ್ಮನಿ, ಈ ಜನ್ಮದಲ್ಲಿ, ನಯತ್ ಪಠಿತಂ, ಯಾವುದು ಓದಿಲ್ಲ, ಕಥಂ ಭಾತಿ, ನಿಮಗೆ ಹೆಂಗೆ ತೋರಿತು ಹೇಳ್ರಿ ಅಂತ ಕೇಳಿದ್ರೆ ಆ ನೆಕ್ಸ್ಟ್ ಸೆಂಟೆನ್ಸ್ ಆಚಾರ ಉತ್ತರ ಸೆಕೆಂಡ್ ಸಾಲ್. ಪೂರ್ವ ಜನ್ಮ ಸುಹಿಮೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಹಿಂದಿನ ಜನ್ಮದಲ್ಲಿ ಅಲ್ಲ, ಹಿಂದಿನ ಜನ್ಮಗಳಲ್ಲಿ. ಹಂಗೆ ತಪ್ಪೋದು ಬಿಟ್ಟಿದ್ದೀವಿ ನಾವೆಲ್ಲ. ಪೂರ್ವ ಜನ್ಮನಿ ಅಂತ ಪಾಠ ಹೇಳಿಲ್ಲ ನಾರಾಯಣ ಪಂಡಿತಾಚಾರ್ಯರು. ಪೂರ್ವ ಜನ್ಮಸು, ಹಿಂದೆ ಯಾವುದೋ ಜನ್ಮದಲ್ಲಿ ಓದಾಗ್ಬಿಟ್ಟಿದೆ. ಹಿಂದಿನ ಜನ್ಮ ಎಲ್ಲರೂ ಉಪನ್ಯಾಸ ಮಾಡ್ಬೇಕಾದ್ರೆ ಹಿಂಗೆ ಗಡಿಬಿಡಿ ಮಾಡ್ತಿರ್ತಾರೆ. ಮಧ್ವಿಜಯ ಹೇಳುವಾಗ ಪೂರ್ವ ಜನ್ಮನಿ ಅಂತ ತಿಳ್ಕೊಂಡು ಬಡ ವ್ಯಾಖ್ಯಾನ ಮಾಡಿ ಭೀಮಸೇನ್ ದೇವರಾದಾಗ ಹನುಮಂತ ದೇವರಾದಾಗ ಓದ್ಯಾರ ಅಲ್ಲ. ಪಂಡಿತಾಚಾರ್ಯರು ಪೂರ್ವ ಜನ್ಮನಿ ಅಂತ ಹೇಳಿಲ್ಲ, ಪೂರ್ವ ಜನ್ಮಸು ಅಂದಾರ. ಜನ್ಮಸು ಅಂದ್ರೆ ಹಿಂದಿನ ಜನ್ಮಗಳಲ್ಲಿ, ಜನ್ಮದಲ್ಲಿ ಅಲ್ಲ, ಏಕವಚನ ಅಲ್ಲ, ಬಹುವಚನ ಅದು. ಹಿಂದಿನ ಜನ್ಮದಲ್ಲಿ ಅಂತ ಹೇಳಿದ್ರೆ ಭೀಮನಾದಾಗ ಹನುಮನಾದಾಗ ಅಂತ ಹೇಳ್ಬಹುದು. ಹಿಂದಿನ ಜನ್ಮಗಳಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದ 4ನೇ ಸ್ಕಂದದ 24ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಏನು? ರುಜವೋ ನಾಮತೆ ಏ ದೇವಾಹ ಯೋಗ್ಯ ಬ್ರಹ್ಮ ಪದಸ್ಯರು. ಒಂದು ಗಣ ಇದೆ ಅಂತ. ಏನ್ ಗಣ ಇದೆ ಅಂದ್ರೆ ರುಜುಗಣ ಅಂತ ಒಂದು ಗಣ ಇದೆ ಅಂತ. ರುಜವೋ ನಾಮ ಏ ದೇವಾಹ ಯೋಗ್ಯ ಬ್ರಹ್ಮ ಪದಸ್ಯ, ಬ್ರಹ್ಮ ಪದವಿಗೆ ಬರಲಿಕ್ಕೆ ಅಂತ ತಿಳಿದುಕೊಂಡು ಒಂದು ಗುಂಪಿದೆ. ಅದಕ್ಕೇನು ಹೆಸರು? ರುಜುಗಣ ಅಂತ ಕರೀತಾರೆ. ಅನಾದಿ ಕಾಲ ಭಕ್ತಾಶ್ಚ ಜ್ಞಾನಿನಸ್ತೇನ ಸಂಶಯ. ಅನಾದಿ ಕಾಲದಿಂದಲೂ ಅವರು ಜ್ಞಾನಿಗಳೇ. ಅನಾದಿ ಕಾಲದಿಂದ ಅಂದ್ರೆ ಸಂಸಾರಕ್ಕೆ ಬರೋಕ್ಕಿಂತ ಮೊದಲು, ಬಂದಾಗ, ಮುಕ್ತಾಯವಾದಾಗ, ಅನಾದಿ ಕಾಲದಿಂದಲೂ ಕೂಡ ಅವರು ಜ್ಞಾನಿಗಳು. ಈಗ ನಾವೆಲ್ಲ ಹುಟ್ಟುತ್ತೀವಿ, ಹುಟ್ಟಿದ ಮೇಲೆ ಹೇಳಿ ಅಭ್ಯಾಸ ಮಾಡಿ ಬರಬೇಕು. ರುಜುಗಣಸ್ಥರಿಗೆ, ರುಜುಯೋಗಿಗಳಿಗೆ ಈ ಪ್ರಸಂಗ ಇಲ್ಲ.
ಅದು ಸ್ವರೂಪ ಹೇಗಿದೆ ಅಂದರೆ ಇನ್ಬಿಲ್ಟ್ ಅಂತಿರುತ್ತೆ. ಸ್ವರೂಪ ಹೇಗಿದೆ ಅಂತಂದ್ರೆ ಎಲ್ಲವೂ ಸ್ವರೂಪದಲ್ಲೇ ಇದೆ. ಅನಾದಿ ಕಾಲ ಭಕ್ತಾಶ್ಚ ಜ್ಞಾನಿನಸ್ತೇನ ಸಂಶಯ ವಿಶಿಷ್ಟಾ ಜ್ಞಾನಭಕ್ತ್ಯಾದೌ ಸರ್ವಜೀವನಿಕಾಯತಃ. ಜಗತ್ತಿನ ಎಲ್ಲ ಜೀವರಾಶಿಗಳಿಗಿಂತಲೂ ಜ್ಞಾನಭಕ್ತ್ಯಾದಿಗಳಲ್ಲಿ ವಿಶಿಷ್ಟರು. ಅಶ್ರುತ ಪ್ರತಿಭಾಯಸ್ಯ. ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ ಒಂದು ಮಾತಾಡ್ತಾರೆ, ಕೇಳದೆ ಓದದೆ ಬರೆದಿರುವಂತಹ ಜ್ಞಾನ ಇದ್ರೆ ತಮ್ಮ ವಿದ್ಯಾ ದೇವಸತ್ತಮ, ಅವರು ದೇವೋತ್ತಮರು ತಿಳ್ಕೋಬೇಕು. ಅದರಿಂದ ಪೂರ್ವಜನ್ಮಸ್ಸು ಈ ವೇದ ವಿರೇದ ಪೂರ್ವಜನ್ಮಸ್ಸು ಅಂದ್ರೆ ಏನರ್ಥ ಆಯ್ತು? ಇವಾಗ ಅನಾದಿ ಕಾಲದಿಂದಲೂ ವಾಯುದೇವರು ಹೀಗೇ ಇದ್ದಾರೆ. ಒಂದು ಮಾತು ನೆನ್ಪಿಟ್ಕೊಳ್ರಿ, ವೇದ ಭಾಗವತಾದಿಗಳೆಲ್ಲ ಶ್ರೀಮದಾಚಾರ್ಯರು ಹೇಳಿದ್ದಕ್ಕೆ ಸಂವಾದಿಗಳು ಹೊರತಾಗಿ ಶ್ರೀಮದಾಚಾರ್ಯರು ಅದನ್ನು ನೋಡಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಆಚಾರ್ಯರಿಗೆ. ಇದು ಬಹಳ ಮಹತ್ವದ ಮಾತು, ಅರ್ಥ ಮಾಡಿಕೊಳ್ಬೇಕು ನಾವು. ವೇದದಲ್ಲಿ ಹೇಳಿದೆ ಅದಕ್ಕೆ ಶ್ರೀಮದಾಚಾರ್ಯ ಹೇಳಿದ್ರಲ್ಲ, ಶ್ರೀಮದಾಚಾರ್ಯರು ಹೇಳಿದ್ದಾರೆ ಅನ್ನುವುದಕ್ಕಾಗಿ ವೇದದಲ್ಲಿ ಇದೆ ಅಷ್ಟೇ. ಶ್ರೀಮದಾಚಾರ್ಯರು ಹೇಳಿದ್ದಾರೆ ಅನ್ನೋದಕ್ಕಾಗಿ ಮಹಾಭಾರತದಲ್ಲಿ ಉಂಟು, ಮಹಾಭಾರತದಲ್ಲಿ ಇದ್ದದ್ದಕ್ಕಾಗಿ ಶ್ರೀಮದಾಚಾರ್ಯ ಹೇಳಿದ್ದಲ್ಲ. ಹೀಗೆ ಹೇಳಿಬಿಟ್ರೆ ನಾವು ಶ್ರೀಮದಾಚಾರ್ಯರ ಜ್ಞಾನವನ್ನು ಬಹಳ ಕಡಿಮೆ ಮಾಡಿಬಿಡ್ತೇವೆ. ಆಚಾರ್ಯರು ಏಕಾದಶ ಸ್ಕಂದ ತಾತ್ಪರ್ಯ ಸಂವಾದಿತ್ವ ಮಾತ್ರ, ಸಂವಾದ ಅಷ್ಟೇ. ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ಹೇಳುವಾಗ ಯದ್ಯಪಿ ಸೋಕ್ತಾರ್ಥೆ ಸ್ವಯಮೇವ ಪ್ರಮಾಣ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನೇನು ಹೇಳ್ಕೊಂಡು ಹೊಂಟಿದ್ದಾರೆ ಅದಕ್ಕೆಲ್ಲ ಆಚಾರ್ಯ ಹೇಳಿದ್ರೆ ಪ್ರಮಾಣ ಅದು. ತಥಾಪಿ ಪ್ರೌಢವಾದಂ ಕರೋತಿ, ಆದರೂ ಕೂಡ ನಾಳೆ ಈ ಜನ ಕಾಚಿ ಕೂಚಿ ಜನ ಏನೇನೋ ಮಾತಾಡ್ತಾರೆ ಅಂತ ತಿಳ್ಕೊಂಡು ಹೇಳಿ ಪ್ರಮಾಣಗಳನ್ನು ಉದಾಹರಣೆ ಮಾಡಿದ್ದಾರೆ. ವಾಸ್ತವಿಕವಾಗಿ ನಮಗೆ ಶ್ರೀಮದಾಚಾರ್ಯರು ಪ್ರಮಾಣ ಉದಾಹರಣೆ ಮಾಡದೇ ಇದ್ದರೂ ನಮಗೆ ಪರಮ ಪ್ರಮಾಣ ತ್ರಿವಿಕ್ರಮ ಪಂಡಿತಾಚಾರ್ಯ ಗಟ್ಟಿ ನಂಬಿಕೆ. ಆಚಾರ್ಯರು ಹೇಳಿಬಿಟ್ರು ಅಂದರೆ ಮುಗಿದೋಯ್ತು. ಅತ್ರ ಜನ್ಮನಿನ ಯತ್ ಪಠಿತಂತೆ ಚೈತ್ರಭಾತಿ ಕಥಮಿತ್ಯ ಮನೋಕ್ತೆ ಪೂರ್ವ ಜನ್ಮಸು ಹಿವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಕೊನೆ ಶ್ಲೋಕ. ಇತಿ ಬಹುವಿಧ ವಿಶ್ವಾಶ್ಚರ್ಯ ಚಿತ್ತ ಪ್ರವೃತ್ತೆ ಜಗತಿ ವಿತತಿ ಮಾಪನ್ನೂತನಾಪ್ಯಸ್ಯ ಕೀರ್ತಿ ಕ್ಷಪಿತ ತತತಮಸ್ಕಾ ಭಾಸ್ಕರೀವ ಪ್ರಬಾಲಂ ಸುಜನ ಕುಮುದ ವೃಂದಾನಂದದ ಚಂದ್ರಿಕೇವ. ಇತಿ ಈ ರೀತಿಯಾಗಿ ಬಹುವಿಧ ನಾನಾ ತರಹದ ಆಶ್ಚರ್ಯವನ್ನುಂಟು ಮಾಡುವ ಚಿತ್ತ ಪ್ರವೃತ್ತೆ. ಆಚಾರ್ಯರ ಬುದ್ಧಿಶಕ್ತಿ ಮೇಧಾಶಕ್ತಿ ಎಂಥದ್ದು ಅಂದರೆ ಲೋಕದಲ್ಲಿ ಎಲ್ಲರಿಗೂ ಪರಮಾಶ್ಚರ್ಯ ಉಂಟು ಮಾಡೋದು. ಜಗತ್ತಿನಲ್ಲಿ ವಿತತಿಂ ವಿಸ್ತಾರವನ್ನು ಆಪನ್ನಂ ಹೊಂದಿತು ನೂತನಾಪ್ಯಸ್ಯ ಕೀರ್ತಿ. ಈಗ ತಾನೇ ಆಶ್ರಮ ಆಗಿದೆ, ಈಗ ತಾನೇ ಬೆಳೀತಾ ಇದ್ದಾರೆ, ಆದರೂ ಕೂಡ ಜಗತ್ತಿನ ತುಂಬ ಕೀರ್ತಿ ಹರಡಿಬಿಡ್ತು. ಹಾಗೇ ಕ್ಷಪಿತ ತತತಮಸ್ಕ ಭಾಸ್ಕರೀವ ಪ್ರಬಾಲಂ. ಸೂರ್ಯನ ಬೆಳಕು ಮೂಡಿದ ಕೂಡಲೇ ಕತ್ತಲೆ ಹೋಗುವಂತೆ, ಸೂರ್ಯನ ಬೆಳಕು ಬಂದ ಕೂಡಲೇ ಕತ್ತಲೆ ಹೋಗುವಂತೆ ಕ್ಷಪಿತ ತತತಮಸ್ಕ ಭಾಸ್ಕರೀವ ಪ್ರಬಾಲಂ ಸುಜನ ಕುಮದ ವೃಂದಾನಂದದ ಚಂದ್ರಿಕೇವ. ಚಂದ್ರಿಕೆ ಚಂದ್ರನ ಬೆಳದಿಂಗಳು ಬಂದ ಕೂಡಲೇ ಆ ಸಜ್ಜನರ ಎಂಬ ಕಮಲಗಳು, ಸಜ್ಜನರ ಮುಖ ಕಮಲಗಳು ಅರಳಿದವಲ್ಲ, ಚಂದ್ರನ ಕಿರಣದಂತೆ ಸೂರ್ಯನ ಕಿರಣದಂತೆ ಆಚಾರ್ಯರ ಕೀರ್ತಿ ಜಗತ್ತಿನ ತುಂಬ ವ್ಯಾಪಿಸಿಕೊಂಡಿತ್ತು ಅಂತ ತಿಳಿದುಕೊಂಡು ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮತ್ ಕವಿಕುಲತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಕ್ತೆ ಶ್ರೀಮತ್ ಸುಮಧ್ವ ವಿಜಯ ಮಹಾಕಾವ್ಯ ಆನಂದಾಂಕೆ ಚತುರ್ಥ ಸರ್ಗ ಸಮಾಪ್ತ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷ